ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. 2026ನೇ ಇಸ್ವಿ ಮೇಷರಾಶಿಯವರಿಗೆ ಹೇಗಿರಲಿದೆ? ಈ ಪ್ರಶ್ನೆ ಖಂಡಿತ ಕಾಡಿರತ್ತೆ ಅಲ್ವಾ? ಹಾಗೆಂದ್ರೆ ಬನ್ನಿ, ಇವತ್ತು ನಾವು ಜ್ಯೋತಿಷ್ಯದ ಪ್ರಕಾರ ಈ ವರ್ಷದ ಜಾತಕವನ್ನೊಮ್ಮೆ ಆಳವಾಗಿ ನೋಡೋಣ. ಏನೆಲ್ಲ ರಹಸ್ಯಗಳು ಅಡಗಿವೆ ಅಂತ ತಿಳಿದುಕೊಳ್ಳೋಣ. ನೋಡಿ, 2026 ಅನ್ನೋದು ಮೇಷರಾಶಿಯವರಿಗೆ ಸುಮ್ಮನೆ ಒಂದು ಕ್ಯಾಲೆಂಡರ್ ವರ್ಷ ಅಲ್ಲ. ಇದೊಂದು ಜೀವನದ ಬಹುಮುಖ್ಯ ತಿರುವು ಅಂತಾನೆ ಹೇಳಬಹುದು. ಆದ್ರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಏನದು ಅಂದ್ರೆ, ಈ ವರ್ಷ ಅದೃಷ್ಟ ಮತ್ತು ಎಚ್ಚರಿಕೆ ಎರಡರ ಒಂದು ಮಿಕ್ಸ್ಚರ್ ಇದ್ದ ಹಾಗೆ. ಹೇಳ್ಬೇಕಂದ್ರೆ ಒಂಥರ ರೋಲರ್ ಕೋಸ್ಟರ್ ರೈಡ್, ಏರಿಳಿತಗಳು ಇದ್ದೇ ಇರುತ್ತೆ. ಇದನ್ನ ಕೇಳಿದ್ರೆ ಸ್ವಲ್ಪ ಗೊಂದಲ ಆಗ್ಬೋದು. ಅದೃಷ್ಟನೂ ಇದೆ, ಎಚ್ಚರಿಕೆನೂ ಇದೆ ಅಂದ್ರೆ ಹೇಗೆ ಅಂತ. ಆದರೆ 2026ರ ಕಥೆಯ ತಿರುಳೇ ಇದು. ಮೇಷರಾಶಿಯವರ ಜೀವನದಲ್ಲಿ ಎರಡು ದೊಡ್ಡ ಗ್ರಹಗಳ ಶಕ್ತಿಗಳು ಕೆಲಸ ಮಾಡಲಿವೆ. ಒಂದು ಮುಂದೆ ಸಾಗು ಅಂದ್ರೆ, ಇನ್ನೊಂದು ಸ್ವಲ್ಪ ನಿಧಾನವಾಗಿ ಯೋಚಿಸಿ ಹೆಜ್ಜೆ ಇಡುವಂತ ಹೇಳುತ್ತೆ. ಇದೊಂಥರ ಹಗ್ಗಜಗ್ಗಾಟದ ಆಟದಂತೆ. ಆ ಎರಡೂ ಪ್ರಬಲ ಶಕ್ತಿಗಳು ಯಾವುವು ಅಂದ್ರೆ, ಒಂದು ಗುರುಗ್ರಹ. ಗುರು ಅಂದ್ರೆ ವಿಸ್ತರಣೆ, ಅವಕಾಶಗಳ ಕಾರಕ. ಇನ್ನೊಂದು ಕಡೆ ಶನಿ. ಶನಿ ಅಂದ್ರೆ ಶಿಸ್ತು, ತಾಳ್ಮೆ ಮತ್ತು ಕಠಿಣ ಪರಿಶ್ರಮವನ್ನ ಕೇಳೋ ಗ್ರಹ. ಸೊ ಇಡೀ ವರ್ಷ ಗುರು ಕೊಡುವ ಆಶೀರ್ವಾದ ಮತ್ತು ಶನಿ ಕಲಿಸುವ ಪಾಠಗಳ ನಡುವೆ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಬ್ಯಾಲೆನ್ಸ್ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಣಿಸುತ್ತೆ. ಹಾಗಿದ್ರೆ ಬನ್ನಿ, ಒಂದೊಂದೇ ಕ್ಷೇತ್ರವನ್ನಾಗಿ ತೆಗೆದುಕೊಂಡು ವಿಶ್ಲೇಷಣೆ ಮಾಡೋಣ. ಸರಿ, ಹಾಗಾದರೆ ಮೊದಲು ವೃತ್ತಿ ಜೀವನದ ಬಗ್ಗೆ ಮಾತಾಡೋಣ. ಯಾಕಂದರೆ 2026ರ ಈ ದ್ವಂದ್ವ ಸ್ವಭಾವ ಇದೆಯಲ್ಲ, ಅದು ವೃತ್ತಿ ಜೀವನದಲ್ಲಿ ತುಂಬಾನೇ ಸ್ಪಷ್ಟವಾಗಿ ಕಾಣೋಕ್ ಸಿಗುತ್ತೆ. ಹಲವಾರು ಜ್ಯೋತಿಷ್ಯದ ಮೂಲಗಳ ಪ್ರಕಾರ ಮೇಷರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಇದೊಂದು ದೊಡ್ಡ ವರ್ಷ ಆಗೋ ಸಾಧ್ಯತೆ ಇದೆ. ಗುರುಗ್ರಹದ ಪ್ರಭಾವದಿಂದಾಗಿ ಹೊಸ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಪ್ರಗತಿ, ಮನ್ನಣೆ ಸಿಗುವ ಎಲ್ಲ ಲಕ್ಷಣಗಳು ಇವೆ. ಆದ್ರೆ ಒಂದು ನಿಮಿಷ, ಇದೆಲ್ಲ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಗ್ರಹಗಳ ಸಂಚಾರ ಇನ್ನೊಂದು ವಿಷಯವನ್ನು ಹೇಳ್ತಾ ಇದೆ. ಏನಂದ್ರೆ, ಇದಕ್ಕೆ ಕಠಿಣ ಪರಿಶ್ರಮ ಬೇಕೇ ಬೇಕು. ಅಷ್ಟೇ ಅಲ್ಲ, ನಾವು ಹಾಕಿದ ಎಫರ್ಟ್ಗೆ ತಕ್ಕ ಪ್ರತಿಫಲ ತಕ್ಷಣಕ್ಕೆ ಸಿಗದೇ ಇರ್ಬೋದು. ಸೊ ವಿಷಯ ಇಷ್ಟೇ, ಒಂದ್ಕಡೆ ಅವಕಾಶಗಳು ಬರ್ತಾ ಇರ್ತವೆ. ಅದೇ ಸಮಯದಲ್ಲಿ ಶನಿದೇವರು ಅಷ್ಟು ಸುಲಭ ಅನ್ಕೋಬೇಡ, ತಾಳ್ಮೆ ಇರಲಿ, ಶಿಸ್ತಿರ್ಲಿ ಅಂತ ನೆನಪಿಸ್ತಾನೆ ಇರ್ತಾನೆ. ಅಂದ್ರೆ ಯಶಸ್ಸಿನ ಕೀಲಿ ಇರೋದು ಇವೆರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಲ್ಲಿ. ಆಯ್ತು, ವೃತ್ತಿಜೀವನದ ಕಥೆ ಹೀಗಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋಣ. ಇಲ್ಲೂ ಕೂಡ ನಾವು ಅದೇ ಪ್ಯಾಟರ್ನ್ ನೋಡ್ಬೋದು. ಅಂದ್ರೆ ಲಾಭವೂ ಇದೆ, ಜೊತೆಗೆ ಒಂದಷ್ಟು ಎಚ್ಚರಿಕೆಯೂ ಇದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ವರ್ಷದ ಕೆಲವು ನಿರ್ದಿಷ್ಟ ತಿಂಗಳುಗಳಲ್ಲಿ ಹಣಕಾಸಿನ ಹರಿವು ಹೆಚ್ಚಾಗೋ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಗುರು ಮತ್ತು ರಾಹುವಿನ ಅನುಕೂಲಕರ ಸಂಯೋಗ. ಈ ಸಮಯದಲ್ಲಿ ಆರ್ಥಿಕವಾಗಿ ದೊಡ್ಡ ಮಟ್ಟದ ಬೆಳವಣಿಗೆ ಕಾಣಬಹುದು. ಆದರೆ ಇಲ್ಲೇ ಇದೆ ದೊಡ್ಡ ಸವಾಲು. ಇಡೀ ವರ್ಷ ಶನಿ ಇರೋದು 12ನೇ ಮನೆಯಲ್ಲಿ, ಅಂದ್ರೆ ವ್ಯಯಸ್ಥಾನದಲ್ಲಿ. ಇದನ್ನ ಖರ್ಚಿನ ಮನೆ ಅಂತಾನೂ ಕರೀತಾರೆ. ಹಾಗಾಗಿ ಅನಿರೀಕ್ಷಿತ ಖರ್ಚುಗಳು, ದುಂದುವೆಚ್ಚ ಅಥವಾ ಹೊಸ ಸಾಲ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ 2026ರಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಸಿಗಬೇಕು ಅಂದ್ರೆ, ಒಂದು ಕಡೆ ಆದಾಯವನ್ನು ಹೆಚ್ಚಿಸೋಕೆ ಗುರು ಕೊಡುವ ಅವಕಾಶಗಳನ್ನು ಬಳಸ್ಕೊಳ್ಬೇಕು. ಅದೇ ಸಮಯದಲ್ಲಿ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಲು ಶನಿಯ ಎಚ್ಚರಿಕೆಯನ್ನು ಸದಾ ತಲೆಯಲ್ಲಿಟ್ಕೋಬೇಕು. ಸರಿ, ಹಣ, ವೃತ್ತಿ ಆಯಿತು. ಈಗ ಸ್ವಲ್ಪ ಪರ್ಸನಲ್ ಲೈಫ್ ಕಡೆ ಬರೋಣ. ಅಂದ್ರೆ ಪ್ರೀತಿ, ಸಂಬಂಧಗಳು ಮತ್ತು ಕುಟುಂಬ ಜೀವನದ ಕಡೆ ಗಮನ ಕೊಡೋಣ. ನೋಡಿ, ಇಲ್ಲೂ ಅದೇ ಕಥೆ. ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿಗೊಳಿಸಲು, ಆಳವಾದ ಬಾಂಧವ್ಯ ಬೆಳೆಸಲು ಇದು ಒಳ್ಳೆಯ ಸಮಯ. ಆದರೆ ಇದು ಸುಲಭವಾಗಿ ಆಗಲ್ಲ. ಹಳೆಯ ತಪ್ಪು ತಿಳುವಳಿಕೆಗಳು, ಸಣ್ಣಪುಟ್ಟ ಜಗಳಗಳು ಮತ್ತೆ ತಲೆ ಎತ್ತಬಹುದು. ಹಾಗಾಗಿ ಪ್ರೀತಿ ಪಾತ್ರದ ಜೊತೆ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಇರೋದು ತುಂಬಾನೇ ಮುಖ್ಯ ಆಗುತ್ತೆ. ನಾವು ಇಲ್ಲಿಯವರೆಗೆ ಚರ್ಚೆ ಮಾಡಿದ ಎಲ್ಲ ವಿಷಯಗಳಿಗಿಂತ 2026ರಲ್ಲಿ ಮೇಷರಾಶಿಯವರು ಅತಿ ಹೆಚ್ಚು ಗಮನ ಕೊಡಬೇಕಾದ ಕ್ಷೇತ್ರ ಅಂದ್ರೆ ಅದು ಆರೋಗ್ಯ. ಇಲ್ಲಿ ಎಚ್ಚರಿಕೆಯ ಗಂಟೆಗಳು ಸ್ವಲ್ಪ ಜೋರಾಗೇ ಬಾರಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ, ಮೇಷರಾಶಿಯವರಿಗೆ ಸಾಡೆ ಅಂದ್ರೆ 7ರ ಶನಿ ಪ್ರಾರಂಭ ಆಗ್ತಾ ಇದೆ. ಜ್ಯೋತಿಷ್ಯದಲ್ಲಿ ಇದು ತುಂಬಾನೇ ಪ್ರಮುಖವಾದ ಘಟ್ಟ. ಈ ಸಮಯದಲ್ಲಿ ಜೀವನದಲ್ಲಿ ಹಲವಾರು ಸವಾಲುಗಳು ಬರುತ್ತವೆ. ಅದರಲ್ಲೂ ವಿಶೇಷವಾಗಿ ಆರೋಗ್ಯದ ಮೇಲೆ ಇದರ ಪರಿಣಾಮ ಹೆಚ್ಚಾಗಿರುತ್ತೆ. ಜ್ಯೋತಿಷ್ಯ ಮೂಲಗಳ ಪ್ರಕಾರ
ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಕಾಲು ನೋವು, ಬೆನ್ನು ನೋವು, ಈ ರೀತಿಯ ದೈಹಿಕ ಸಮಸ್ಯೆಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ 2026ರಲ್ಲಿ ಆರೋಗ್ಯದ ವಿಷಯದಲ್ಲಿ ಬಂದಾಗ ನೋಡ್ಕೊಂಡ್ರಾಯ್ತು ಅನ್ನೋ ಮನೋಭಾವ ಖಂಡಿತ ಇರಬಾರ್ದು. ಮೊದಲೇ ಕಾಳಜಿ ವಹಿಸೋದು ತುಂಬಾನೇ ಅಗತ್ಯ. ಸರಿ, ಇಷ್ಟೆಲ್ಲ ಅವಕಾಶಗಳು ಜೊತೆಗೆ ಸವಾಲುಗಳು ಇರುವಾಗ ಈ ವರ್ಷವನ್ನ ಯಶಸ್ವಿಯಾಗಿ ನಿಭಾಯಿಸೋದು ಹೇಗೆ? ಮುಂದೆ ದಾರಿ ಯಾವುದು? ಬಹುತೇಕ ಎಲ್ಲಾ ಜ್ಯೋತಿಷ್ಯ ಮೂಲಗಳನ್ನು ನಾವು ಕ್ರೋಢೀಕರಿಸಿ ನೋಡಿದಾಗ 3 ಪ್ರಮುಖ ಸೂತ್ರಗಳು ನಮಗೆ ಸಿಗ್ತವೆ. ಈ 3 ಸೂತ್ರಗಳು 2026ನ್ನ ಯಶಸ್ವಿಯಾಗಿ ಪಾರ್ ಮಾಡಲು ಒಂದು ರೀತಿ ದಾರಿದೀಪ ಆಗಬಲ್ಲವು. ಇನ್ನು ಜ್ಯೋತಿಷ್ಯ ಪರಿಹಾರಗಳಲ್ಲಿ ನಂಬಿಕೆ ಇರೋರಿಗಾಗಿ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಕೆಲವು ಪರಿಹಾರಗಳನ್ನು ಸಹ ಸೂಚಿಸಲಾಗಿದೆ. ಕೊನೆಯದಾಗಿ ಒಂದು ಮಾತು, 2026 ಮೇಷರಾಶಿಯವರ ವಿಧಿಯನ್ನ ಮೊದಲೇ ಬರೆದಿಟ್ಟ ವರ್ಷ ಅಲ್ಲ. ಇದು ಸಮತೋಲನದ ವರ್ಷ. ಜ್ಞಾನದಿಂದ ಅವಕಾಶಗಳನ್ನು ಬಳಸ್ಕೊಂಡು ಶಿಸ್ತಿನಿಂದ ಸವಾಲುಗಳನ್ನು ಎದುರಿಸಿದ್ರೆ ಯಶಸ್ಸು ಖಂಡಿತ ಸಾಧ್ಯ. ಜ್ಯೋತಿಷ್ಯ ಒಂದು ನಕ್ಷೆಯನ್ನಷ್ಟೇ ನೀಡಬಲ್ಲದು, ಆದರೆ ಪ್ರಯಾಣ ಹೇಗಿರಬೇಕು ಅಂತ ನಿರ್ಧರಿಸೋದು ಪ್ರತಿಯೊಬ್ಬರ ಕ್ರಿಯೆ, ಅರಿವು ಮತ್ತು ಆಯ್ಕೆಗಳ ಮೇಲೆ ನಿಂತಿರುತ್ತೆ. ಹಾಗಾಗಿ ಈ 2026ನೇ ವರ್ಷವನ್ನು ತಮ್ಮ ವರ್ಷವನ್ನಾಗಿ ಮಾಡಿಕೊಳ್ಳುವ ಶಕ್ತಿ ಮೇಷರಾಶಿಯವರ ಕೈಯಲ್ಲೇ ಇದೆ. ನಮಸ್ಕಾರ. 2026ನೇ ಇಸವಿ ವೃಷಭ ರಾಶಿಯವರಿಗೆ ಹೇಗಿರಲಿದೆ? ಇದು ಸುಮ್ಮನೆ ಇನ್ನೊಂದು ವರ್ಷ ಅಲ್ಲ, ಇದೊಂದು ಸಮತೋಲಿತ ಪರಿವರ್ತನೆಯ ಕಾಲ ಅಂತನೇ ಹೇಳಬಹುದು. ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಜಿಗಿತ ಇರಬಹುದು, ಸಂಬಂಧಗಳಲ್ಲಿ ಹೊಸ ತ್ಯೂವುಗಳು ಬರಬಹುದು. ಹೀಗೆ ಮುಂದಿನ ವರ್ಷದ ಸಂಪೂರ್ಣ ಚಿತ್ರಣವನ್ನ ಈ ಒಂದು ವಿಶ್ಲೇಷಣೆಯಲ್ಲಿ ನೋಡೋಣ. ಇದು 2026ರ ಪಯಣಕ್ಕೆ ಒಂದು ರೀತಿಯಲ್ಲಿ ದಾರಿದೀಪ ಆಗಲಿದೆ. ನೋಡಿ, 2026ನೇ ವರ್ಷವನ್ನ ವೃಷಭ ರಾಶಿಯವರಿಗೆ 4 ಪ್ರಮುಖ ಸ್ತಂಭಗಳ ಮೇಲೆ ಕಟ್ಟಲಾಗಿದೆ ಅಂತಾನೇ ಹೇಳಬಹುದು. ಯಾವುವು ಅಂದ್ರೆ, ಮೊದಲನೇದು ಬದಲಾವಣೆ, ಆಮೇಲೆ ಬೆಳವಣಿಗೆ, ಜೊತೆಗೆ ಕೆಲವು ಪರೀಕ್ಷೆಗಳೂ ಕೂಡ ಇದೆ, ಮತ್ತು ಕೊನೆಗೆ ಸ್ಥಿರತೆ. ಈ 4 ಅಂಶಗಳು ಒಟ್ಟಿಗೆ ಸೇರಿದಾಗೇನಾಗತ್ತೆ? ಅದೇ ಈ ವರ್ಷದ ಸ್ಪೆಷಾಲಿಟಿ. ಇದು ಜೀವನದಲ್ಲಿ ಖಂಡಿತವಾಗಿಯೂ ಮಹತ್ವದ ತಿರುವುಗಳನ್ನ ತರಲಿದೆ. ಹಾಗಾದ್ರೆ 2026ರ ಒಟ್ಟಾರೆ ಚಿತ್ರಣ ಹೇಗಿದೆ ಅಂತ ನೋಡೋದಾದ್ರೆ, ಇದೊಂದು ರೀತಿ ರೋಲರ್ ಕೋಸ್ಟರ್ ಪಯಣದ ಥರ ಇರಲಿದೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳ ಶಿಖರ ಏರಿದ್ರೆ, ಹಣಕಾಸಿನ ವಿಷಯದಲ್ಲಿ ಕೆಲವು ಏರಿಳಿತಗಳು ಇದ್ದೇ ಇರ್ತವೆ. ಆದರೆ ಚಿಂತೆ ಬೇಡ, ಯಾಕಂದ್ರೆ ವರ್ಷದ ಕೊನೆಯಲ್ಲಿ ಎಲ್ಲವೂ ಒಂದು ಬಲವಾದ, ಸ್ಥಿರವಾದ ನೆಲೆಗೆ ಬಂದು ನಿಲ್ಲುತ್ತೆ. ಸೊ ಇದು ಸುಮ್ಮನೆ ಬದಲಾವಣೆ ಅಲ್ಲ, ಬದಲಿಗೆ ಒಂದು ಅರ್ಥಪೂರ್ಣ ಪರಿವರ್ತನೆಯ ವರ್ಷ. ಈ ವರ್ಷದ ಜ್ಯೋತಿಷ್ಯದ ಅಡಿಪಾಯವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸಂವತ್ಸರ ಅಂದ್ರೆ ಏನು ಅಂತ ಮೊದಲು ತಿಳ್ಕೋಬೇಕಾಗತ್ತೆ. ನೋಡಿ, 2026ರ ಯುಗಾದಿ ಅಂದ್ರೆ ಮಾರ್ಚ್ 19ನೇ ತಾರೀಕು ಒಂದು ಹೊಸ ಸಂವತ್ಸರ ಶುರುವಾಗತ್ತೆ. ಪ್ರತಿಯೊಂದು ಸಂವತ್ಸರಕ್ಕೂ ಅದರದೇ ಆದ ವಿಶೇಷ ಪ್ರಭಾವಗಳಿರ್ತವೆ. ಇದು ಮುಂಬರುವ ಇಡೀ ವರ್ಷದ ಘಟನೆಗಳಿಗೆ ಒಂದು ರೀತಿಯಲ್ಲಿ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದೆ ಅನ್ಕೋಬಹುದು. ಸರಿ, ಈ ವರ್ಷದ ಭವಿಷ್ಯದ ಹಿಂದಿನ ಏಕೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ನಮ್ಮೆಲ್ಲರ ಜೀವನದ ಮೇಲೆ ಪ್ರಭಾವ ಬೀರುವ ಆ ಶಕ್ತಿಶಾಲಿ ಗ್ರಹಗಳು ಶನಿ, ಗುರು ಮತ್ತು ರಾಹುಕೇತು ಇವು 2026ರಲ್ಲಿ ಎಲ್ಲೆಲ್ಲಿ ಸಂಚಾರ ಮಾಡಲಿವೆ, ಯಾಕೆಂದ್ರೆ ಅವುಗಳ ಸ್ಥಾನವೇ ಈ ವರ್ಷದ ಘಟನೆಗಳ ಹಿಂದಿನ ನಿಜವಾದ ಡ್ರೈವಿಂಗ್ ಫೋರ್ಸ್. ಈ ಗ್ರಹಗಳ ಸ್ಥಾನಗಳಿದೆಯಲ್ಲ, ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲಿಗೆ ಶನಿ ಗ್ರಹದ ಬಗ್ಗೆ ಮಾತಾಡೋಣ. ಶನಿ 11ನೇ ಮನೆಯಲ್ಲಿದ್ದಾನೆ. ಇದನ್ನ ಜ್ಯೋತಿಷ್ಯದಲ್ಲಿ ಲಾಭಸ್ಥಾನ ಅಂತ ಕರೀತಾರೆ. ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಈ ವರ್ಷ ಆದಾಯದ ಹರಿವು ಹೆಚ್ಚಾಗ್ಲಿದೆ ಮತ್ತು ತುಂಬಾ ದಿನಗಳಿಂದ ಅನ್ಕೊಂಡಿದ್ದ ಕನಸುಗಳು ನನಸಾಗುವ ಸಾಧ್ಯತೆ ಇದೆ. ಇನ್ನು ಗುರು ಮಾತು, ಸಂಪತ್ತು ಮತ್ತು ಕುಟುಂಬದ ಮೇಲೆ ಪ್ರಭಾವ ಬೀರ್ತಾನೆ. ಹಾಗೆಯೇ ರಾಹುಕೇತುಗಳು ವೃತ್ತಿ ಜೀವನಕ್ಕೆ ಖ್ಯಾತಿಯನ್ನ ತಂದುಕೊಳ್ಳೋದ್ರ ಜೊತೆಗೆ ಕೆಲವು ಸವಾಲುಗಳನ್ನು ತರಲಿವೆ. ಇನ್ನು ಗುರುಗ್ರಹದ ಪ್ರಯಾಣವನ್ನಂತೂ ನಾವು ಖಂಡಿತ ಗಮನಿಸಲೇಬೇಕು. ಯಾಕಂದ್ರ ವರ್ಷದ ಮೊದಲ ಭಾಗದಲ್ಲಿ ಅಂದ್ರೆ ಜೂನ್ 1ರವರೆಗೆ ಗುರು ಇರೋದು 2ನೇ ಮನೆಯಲ್ಲಿ. ಇದರಿಂದ ಮಾತು ತುಂಬಾ ಪ್ರಭಾವಶಾಲಿಯಾಗುತ್ತೆ ಮತ್ತು ಹಣದ ಉಳಿತಾಯ ಕೂಡ ಜಾಸ್ತಿಯಾಗುತ್ತೆ. ಆದ್ರೆ ಜೂನ್ ನಂತರ ಸಹೋದರರ ಜೊತೆಗಿನ ಸಂಬಂಧಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ವರ್ಷದ ಕೊನೆಯಲ್ಲಿ ಆಸ್ತಿಗೋಸ್ಕರ ಮಿತಿಮೀರಿ ಸಾಲ ಮಾಡೋ ಅಪಾಯ ಕೂಡ ಇದೆ, ಸೊ ಹುಷಾರಾಗಿರ್ಬೇಕು. ಓಕೆ, ಗ್ರಹಗಳ ಪ್ರಭಾವದ ಬಗ್ಗೆ ಈಗ ಒಂದು ಐಡಿಯಾ ಬಂತು. ಸರಿ, ಈ ಎಲ್ಲ ಗ್ರಹಗಳ ಸಂಚಾರ, ಈ ಟೈಮ್ಲೈನ್ ಎಲ್ಲವೂ ನಮ್ಮ ಡೈಲಿ ಲೈಫ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಈಗ ನಾವು ನಮ್ಮ ವೃತ್ತಿ, ಹಣಕಾಸು, ಪ್ರೀತಿ ಮತ್ತು ಆರೋಗ್ಯದಂಥ ಪ್ರಮುಖ ಕ್ಷೇತ್ರಗಳ ಮೇಲೆ ಇದರ ರಿಯಲ್ ವರ್ಲ್ಡ್ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತ ನೋಡೋಣ. ಹಾಗಾದ್ರೆ ಈ ವರ್ಷ ನಮ್ಮ ಗಮನ, ನಮ್ಮ ಎನರ್ಜಿ
ಎಲ್ಲವನ್ನೂ ಎಲ್ಲಿ ಹೆಚ್ಚು ಫೋಕಸ್ ಮಾಡ್ಬೇಕೋ? ಈ ಚಾರ್ಟ್ ನೋಡಿದ್ರೆ ಗೊತ್ತಾಗತ್ತೆ. ಸಿಂಹಪಾಲು ಗಮನ ಹೋಗ್ಬೇಕಾಗಿರೋದು ವೃತ್ತಿ ಮತ್ತು ಹಣಕಾಸಿನ ಕಡೆಗೆ. ಅದರ ನಂತರ ಪ್ರೀತಿ ಮತ್ತು ಆರೋಗ್ಯ ಬರುತ್ತೆ. ಅಂದ್ರೆ ಈ ಕ್ಷೇತ್ರಗಳಲ್ಲೇ ಅತಿ ಹೆಚ್ಚು ಬದಲಾವಣೆ ಮತ್ತು ಬೆಳವಣಿಗೆಯನ್ನ ನಾವು ನಿರೀಕ್ಷಿಸಬಹುದು. ವೃತ್ತಿಜೀವನದ ವಿಚಾರಕ್ಕೆ ಬರೋದಾದ್ರೆ 2026 ಒಂದು ದೊಡ್ಡ ಬದಲಾವಣೆಗಳ ವರ್ಷ. ಹೊಸ ಕೆಲಸ ಸಿಗಬಹುದು, ಹೊಸ ಹುದ್ದೆ ಸಿಗಬಹುದು, ಅಷ್ಟೇ ಯಾಕೆ ವಿದೇಶ ಪ್ರಯಾಣದ ಯೋಗ ಕೂಡ ಇದೆ. ಅದರಲ್ಲೂ ಐಟಿ, ಡಿಜಿಟಲ್ ಮಾರ್ಕೆಟಿಂಗ್, ಫೈನಾನ್ಸ್ ಈ ಥರದ ಕ್ಷೇತ್ರಗಳಲ್ಲಿರೋರ್ಗಂತೂ ಸಖತ್ ಅವಕಾಶಗಳಿವೆ. ಅದೇ ಒಂದು ವಿಷಯ, 10ನೇ ಮನೆಯಲ್ಲಿರೋ ರಾಹು ಖ್ಯಾತಿಯ ಜೊತೆಗೆ ವಿವಾದದ ಅಪಾಯವನ್ನು ತರಬಹುದು. ಅದಕ್ಕೆ ಯಾವುದೇ ನಿರ್ಧಾರ ತಗೋಬೇಕಾದ್ರೆ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಹಣಕಾಸಿನ ವಿಷಯಕ್ಕೆ ಬಂದ್ರೆ ಈ ವರ್ಷವನ್ನ 2 ಭಾಗಗಳಾಗಿ ನೋಡಬಹುದು. ಫಸ್ಟ್ ಹಾಫ್ನಲ್ಲಿ ಖರ್ಚುಗಳು ಜಾಸ್ತಿ, ಸ್ವಲ್ಪ ಏರಿಳಿತಗಳು ಇರ್ತವೆ. ಆದ್ರೆ ವರ್ಷದ ಸೆಕೆಂಡ್ ಹಾಫ್ ಇದೆಯಲ್ಲ, ಅಲ್ಲಿಂದ ಸ್ಥಿರತೆ ಹೆಚ್ಚಾಗುತ್ತೆ. ಆಸ್ತಿ ಅಥವಾ ವಾಹನ ಖರೀದಿ ಮಾಡ್ಬೇಕು ಅಂದ್ಕೊಂಡಿದ್ರ ಇದು ಪರ್ಫೆಕ್ಟ್ ಟೈಮ್. ಅಷ್ಟೇ ಅಲ್ಲ, ಹಳೆ ಸಾಲಗಳೆಲ್ಲ ಈ ಸಮಯದಲ್ಲಿ ತೀರಿ ಹೋಗುವ ಸಾಧ್ಯತೆನೂ ಇದೆ. ಇನ್ನು ಲವ್ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಅವಿವಾಹಿತರಿಗೆ ಮೇಯಿಂದ ಆಗಸ್ಟ್ ನಡುವಿನ ಸಮಯ ಇದೆಯಲ್ಲ, ಇದು ತುಂಬಾನೇ ಮುಖ್ಯವಾದದ್ದು. ಯಾಕಂದ್ರೆ ಈ ಸಮಯದಲ್ಲಿ ಹೊಸ ಸಂಬಂಧಗಳು ಶುರುವಾಗುವ ಬಲವಾದ ಸಾಧ್ಯತೆಗಳಿವೆ. ಇದು ಶುಕ್ರನ ಅನುಗ್ರಹದಿಂದ ಬರುವ ಒಂದು ವಿಶೇಷವಾದ ಪೀರಿಯಡ್ ಅಂತಾನೆ ಹೇಳ್ಬೋದು. ಇನ್ನು ಮದುವೆ ಆಗಿರೋ ದಂಪತಿಗಳು ಭಾವನಾತ್ಮಕವಾಗಿ ಒಂದು ಕ್ಲಾರಿಟಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ವರ್ಷದ ಕೊನೆಗೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ತವೆ. ಕೆಲವರಿಗೆ ಮದುವೆಯ ಯೋಗ ಕೂಡ ಕೂಡಿ ಬರ್ಲಿದೆ. ಅಷ್ಟೇ ಅಲ್ಲ, ಕುಟುಂಬಕ್ಕೆ ಹೊಸ ಸದಸ್ಯರ ಆಗಮನ ಆಗ್ಬೋದು, ಅಥವಾ ಮನೆ ಖರೀದಿ, ಮನೆ ಬದಲಾವಣೆ ಈ ತರಹದ ಶುಭ ಘಟನೆಗಳು ನಡೆಯುವ ಸಾಧ್ಯತೆಯೂ ಇದೆ. ಆರೋಗ್ಯದ ವಿಷಯಕ್ಕೆ ಬಂದ್ರೆ ಈ ವರ್ಷ ನಿರಂತರವಾಗಿ ಗಮನ ಕೊಡ್ಲೇಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಗಂಟಲು, ಥೈರಾಯ್ಡ್, ಕಣ್ಣಿನ ಸಮಸ್ಯೆಗಳು ಮತ್ತು ಮೆಂಟಲ್ ಸ್ಟ್ರೆಸ್ ಬಗ್ಗೆ ಹುಷಾರಾಗಿರಬೇಕು. ಯೋಗ, ಪ್ರಾಣಾಯಾಮ ಮತ್ತು ಸಿಂಪಲ್ ಆದ ಆಹಾರ ಪದ್ಧತಿಗಳು ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತವೆ. ಈಗ ಬನ್ನಿ, ಇಡೀ ವರ್ಷವನ್ನ ತಿಂಗಳುಗಳಾಗಿ ವಿಂಗಡಿಸಿ ನೋಡೋಣ. ಯಾವ ಟೈಮಲ್ಲಿ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಬೇಕು ಮತ್ತು ಯಾವಾಗ ಸ್ವಲ್ಪ ಹುಷಾರಾಗಿರಬೇಕು. ಈ ಒಂದು ಟೈಮ್ ಲೈನ್ 2026ನ್ನ ಗೆಲ್ಲೋದಕ್ಕೆ ಒಂದು ಗೈಡ್ ಬುಕ್ ತರ ಕೆಲಸ ಮಾಡುತ್ತೆ. ವರ್ಷದ ಆರಂಭದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಆದ್ರೆ ಮಾರ್ಚ್ ಏಪ್ರಿಲ್ ಇದೆಯಲ್ಲ, ಅದೊಂದು ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬಹುದು. ಆತ್ಮವಿಶ್ವಾಸ ಹೆಚ್ಚಾಗತ್ತೆ, ಪ್ರಮೋಷನ್ ಸಿಗುವ ಯೋಗ ಕೂಡ ಇದೆ. ಆಮೇಲೆ ಜುಲೈ ಆಗಸ್ಟ್ ತಿಂಗಳುಗಳು ಪ್ರೀತಿ, ಪ್ರೇಮ ಮತ್ತು ಆಸ್ತಿ ಖರೀದಿಗೆ ಅದ್ಭುತವಾದ ಸಮಯ. ಮತ್ತು ಕೊನೆಗೆ ನವೆಂಬರ್ ಡಿಸೆಂಬರ್ನಲ್ಲಿ ವೃತ್ತಿಯಲ್ಲಿ ಗೌರವ ಸನ್ಮಾನಗಳು ಸಿಗೋದ್ರ ಜೊತೆಗೆ ಹಳೆಯ ಸಮಸ್ಯೆಗಳೆಲ್ಲ ಬಗೆಹರುತ್ತವೆ. ಸರಿ, ಹಾಗಾದ್ರೆ ಈ ವರ್ಷದ ಸವಾಲುಗಳನ್ನ ಎದುರಿಸಿ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳಕ್ಕೆ ಏನ್ ಮಾಡಬಹುದು? ಬನ್ನಿ ಈಗ ಕೆಲವು ಸರಳ ಆದ್ರೆ ತುಂಬಾ ಪವರ್ಫುಲ್ ಆದ ಜ್ಯೋತಿಷ್ಯ ಪರಿಹಾರಗಳನ್ನ ನೋಡೋಣ. ಇದೊಂದು ರೀತಿ ಯಶಸ್ಸಿಗೆ ಒಂದು ಆಕ್ಷನ್ ಪ್ಲಾನ್ ಇದ್ದ ಹಾಗೆ. ಇಲ್ಲಿ 3 ಮುಖ್ಯವಾದ ಪರಿಹಾರಗಳಿವೆ. ಮೊದಲನೇದಾಗಿ, ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿಯ ಆರಾಧನೆ ಮಾಡಿ. ಜೊತೆಗೆ ದುರ್ಗಾ ಮತ್ತು ಗಣಪತಿಯ ಪ್ರಾರ್ಥನೆ ಮಾಡಿದ್ರೆ ಭಯ ಮತ್ತು ಒತ್ತಡ ಕಮ್ಮಿಯಾಗುತ್ತೆ. ಎರಡನೇದಾಗಿ, ವೈಯಕ್ತಿಕ ಜಾತಕವನ್ನ ಸರಿಯಾಗಿ ಪರಿಶೀಲನೆ ಮಾಡಿಸಿ ವಜ್ರ ಅಥವಾ ಜಿರ್ಕಾನ್ ಧರಿಸೋದನ್ನ ಪರಿಗಣಿಸಬಹುದು. ಮತ್ತು ಮೂರನೇದಾಗಿ, ಬಿಳಿ ಬಟ್ಟೆಗಳ ದಾನ, ಅನ್ನದಾನ ಮತ್ತು ಮಹಿಳೆಯರಿಗೆ ಸಹಾಯ ಮಾಡೋದು. ಇದು ಈ ವರ್ಷ ತುಂಬಾನೇ ಒಳ್ಳೆ ಫಲ ಕೊಡುತ್ತೆ. ಓಕೆ, ಈಗ ನಾವು ಈ ಇಡೀ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಒಂದು ಮಾತಂತೂ ಸ್ಪಷ್ಟ, 2026 ವೃಷಭ ರಾಶಿಯವರಿಗೆ ಬದಲಾವಣೆ ಮತ್ತು ಬೆಳವಣಿಗೆಯ ಒಂದು ಪರಿವರ್ತಕ ವರ್ಷ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದರ ಸಾರಾಂಶ ಏನು ಅಂತ ಈಗ ನೋಡೋಣ. ಕೊನೆಯದಾಗಿ ಒಂದು ಪ್ರಮುಖ ವಿಷಯವನ್ನ ಯಾವಾಗ್ಲೂ ನೆನಪಿನಲ್ಲಿಡಬೇಕು. ಅದೇನಂದ್ರೆ, ಗ್ರಹಗಳು ಅವಕಾಶಗಳನ್ನ ಒದಗಿಸ್ತವೆ ನಿಜ, ಆದ್ರೆ ನಮ್ಮ ಸ್ವಂತ ಪ್ರಯತ್ನ ಮತ್ತು ಧೈರ್ಯವೇ ಅವುಗಳನ್ನ ಯಶಸ್ವಿಯಾಗಿ ಪರಿವರ್ತಿಸೋದು. ಅಲ್ಟಿಮೇಟ್ ಆಗಿ ಭವಿಷ್ಯ ಇರೋದು ನಮ್ಮ ಕೈಯಲ್ಲೇ. ಹಾಗಾದ್ರೆ ಈ ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. 2026 ತರಲಿರುವ ಬದಲಾವಣೆಗಳನ್ನ ವೈಯಕ್ತಿಕ ಬೆಳವಣಿಗೆಗೆ ಹೇಗೆ ಬಳಸ್ಕೊಳ್ಬಹುದು? ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಒಂದು ಪ್ಲಾನ್ ರೂಪಿಸಿ ಮುಂಬರುವ ವರ್ಷವನ್ನ ಯಶಸ್ವಿಗೊಳಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ. 2026ನೇ ವರ್ಷ ಮಿಥುನ ರಾಶಿಯವರಿಗೆ ಹೇಗಿರ್ಲಿದೆ ಅಂತ ಯೋಚಿಸ್ತಾ ಇದ್ದೀರಾ? ಕೇಳಿ ಬರ್ತಿರೋ ಹಾಗೆ ಇದೊಂದು ದೊಡ್ಡ ಬದಲಾವಣೆಗಳ ವರ್ಷ ಅಂತೆ. ಹಾಗಾದ್ರೆ ಬನ್ನಿ, ಈ ಜ್ಯೋತಿಷ್ಯದ ಮುನ್ನೋಟದಲ್ಲಿ ನಿಜವಾಗಿ ಏನ್ ಇದೆ ಅಂತ ಆಳವಾಗಿ ನೋಡೋಣ. ಹೌದು,
ಕೇಳಿದ್ದು ಸರಿ. 2026 ಅನ್ನೋದು ಮಿಥುನ ರಾಶಿಯವರಿಗೆ ಕೇವಲ ಮತ್ತೊಂದು ವರ್ಷ ಅಲ್ಲ, ಇದೊಂದು ಮಹತ್ವದ ಪರಿವರ್ತನೆಯ ಕಾಲ. ಅಂದ್ರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೊಸ ಅವಕಾಶಗಳು, ದೊಡ್ಡ ಬದಲಾವಣೆಗಳು ಎಲ್ಲವೂ ಕಾದಿದೆ ಅಂತ ಹೇಳಲಾಗ್ತಿದೆ. ಸರಿ, ಹಾಗಿದ್ರೆ ಈ ಪರಿವರ್ತನೆ ಅಂದ್ರೆ ಏನು ಅಂತ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಇಡೀ ವರ್ಷದ ಪಯಣವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಇದನ್ನ 5 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಇದರಿಂದ ಮುಂದೆ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಮೊದಲನೇದಾಗಿ 2026 ಪರಿವರ್ತನೆಯ ವರ್ಷ. ಓಕೆ, ಹಾಗಾದ್ರೆ 2026 ಮಿಥುನ ರಾಶಿಯವರಿಗೆ ಅಷ್ಟೊಂದು ಸ್ಪೆಷಲ್ ಯಾಕೆ? ಈ ಪ್ರಶ್ನೆಗೆ ಉತ್ತರ ಸಿಗೋಕು ಮುಂಚೆ ಅವರ ಮೂಲ ಸ್ವಭಾವ ಹೇಗಿರುತ್ತೆ ಅಂತ ಒಂದು ಸಂಗ ನೋಟ ಹರಿಸೋಣ ಬನ್ನಿ. ಮಿಥುನ ರಾಶಿಯನ್ನ ಆಳೋದು ಬುಧ ಗ್ರಹ. ಬುಧ ಅಂದ್ರೆ ಬುದ್ಧಿವಂತಿಕೆ, ಮಾತುಗಾರಿಕೆ ಮತ್ತೆ ಕಲಿಯೋ ಉತ್ಸಾಹ. ಸೊ ಈ ಗುಣಗಳೆಲ್ಲ ಇವರಲ್ಲಿ ಹುಟ್ಟಿನಿಂದಲೇ ಬಂದಿರುತ್ತೆ. 2026ರಲ್ಲಿ ಎದುರಾಗುವ ಸವಾಲುಗಳನ್ನ ಎದುರಿಸೋಕೆ ಇವರ ಈ ಗುಣಗಳೇ ಒಂದು ದೊಡ್ಡ ಅಸ್ತ್ರದ ಹಾಗೆ ಕೆಲ್ಸ ಮಾಡುತ್ತೆ. ಸರಿ, ಈಗ ಬರೋಣ ಅಸ್ಲಿ ವಿಷಯಕ್ಕೆ, ಗ್ರಹಗಳ ಆಟ. 2026ರಲ್ಲಿ ಯಾವ ಗ್ರಹ ಎಲ್ಲಿದೆ? ಯಾಕಂದ್ರೆ ಇಡೀ ವರ್ಷದ ಕಥೆಯನ್ನ ನಿರ್ಧರಿಸೋದೇ ಈ ಗ್ರಹಗಳ ಸ್ಥಾನ. ಇಲ್ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್. ಒಂದ್ ಕಡೆ ಎಲ್ಲವನ್ನೂ ಕೊಡುವ ಗುರುಗ್ರಹ, ಇನ್ನೊಂದ್ ಕಡೆ ಕಠಿಣ ಪರೀಕ್ಷೆಗಳನ್ನ ಇಡುವ ಶನಿಗ್ರಹ. ಗುರು ಮತ್ತು ಶನಿಯ ಈ ಒಂದು ಜುಗಲ್ಬಂದಿ ಇದೆಯಲ್ಲ, ಇದೇ 2026ರ ಸಂಪೂರ್ಣ ಚಿತ್ರಣವನ್ನೇ ನಿರ್ಧರಿಸುತ್ತೆ. ಹಾಗಾದ್ರೆ ಈ ಗುರು-ಶನಿಯ ಆಟ ವೃತ್ತಿ ಮತ್ತೆ ಹಣಕಾಸಿನ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಬನ್ನಿ ಈಗ ಆ ವಿಷಯದ ಬಗ್ಗೆನೇ ನೋಡೋಣ. ವೃತ್ತಿ ಜೀವನದ ವಿಷಯದಲ್ಲಿ 2026 ಒಂದು ಸಿನಿಮಾ ಇದ್ದ ಹಾಗೆ. ಫಸ್ಟ್ ಹಾಫ್ ಮತ್ತೆ ಸೆಕೆಂಡ್ ಹಾಫ್ ಅಂತ 2 ಭಾಗಗಳಿವೆ. ಜನವರಿಯಿಂದ ಮೇವರೆಗೆ ಅಂದ್ರೆ ಫಸ್ಟ್ ಹಾಫಲ್ಲಿ ಗುರುಗ್ರಹದಿಂದ ಪ್ರಮೋಷನ್, ಹೊಸ ಕೆಲ್ಸ, ಗೌರವ ಎಲ್ಲ ಸಿಗುತ್ತೆ. ಆದ್ರೆ ಮೇ ನಂತರ ಸೆಕೆಂಡ್ ಹಾಫ್ ಶುರುವಾದಾಗ ಶನಿ ದೇವ ಬರ್ತಾನೆ. ಆಗ ಕೆಲ್ಸದ ಒತ್ತಡ ಜಾಸ್ತಿಯಾಗತ್ತೆ, ತುಂಬಾನೇ ಕಷ್ಟಪಡ್ಬೇಕಾಗತ್ತೆ. ಆದ್ರೆ ಚಿಂತೆ ಬೇಡ, ಕ್ಲೈಮ್ಯಾಕ್ಸಲ್ಲಿ ಕಷ್ಟಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗತ್ತೆ. ನೋಡಿ, ಇದೇ ಈ ವರ್ಷದ ತಿರುಳು. ಗುರುಬಲದಿಂದ ಹೊಸ ಅವಕಾಶಗಳು, ಹಣಕಾಸು ಎಲ್ಲ ಹರಿದು ಬರುತ್ತೆ. ಆದ್ರೆ ಶನಿಯ ಪರೀಕ್ಷೆಯಿಂದ ಕೆಲ್ಸದ ಒತ್ತಡ, ಕಠಿಣ ಪರಿಶ್ರಮದ ಅವಶ್ಯಕತೆ ಇರುತ್ತೆ. ಅಂದ್ರೆ ಗುರು ಅವಕಾಶಗಳ ಬಾಗಿಲನ್ನ ತೆರೆದ್ರೆ ಶನಿ ಆ ಬಾಗಿಲಲ್ಲಿ ನಿಂತು ಸುಮ್ನೆ ಒಳಗೆ ಬಂದ್ರೆ ಆಗಲ್ಲ, ಶಿಸ್ತಿನಿಂದ ಕೆಲ್ಸ ಮಾಡಬೇಕು ಅಂತ ಪರೀಕ್ಷೆ ಮಾಡ್ತಾನೆ. ಇದು ಅವಕಾಶ ಮತ್ತು ಜವಾಬ್ದಾರಿಯ ನಡುವಿನ ಒಂದ್ ರೀತಿಯ ಆಟ. ಹಣಕಾಸಿನ ಸ್ಥಿತಿ ಚೆನ್ನಾಗೇ ಇರುತ್ತೆ, ಆದ್ರೆ ದುಡ್ಡು ಕೈಲಿ ನಿಲ್ಲಲ್ಲ ಅನ್ನೋ ಹಾಗೆ ಖರ್ಚುಗಳು ಕೂಡ ಇರುತ್ತೆ. ಇಲ್ಲಿ ಚಾಟ್ನಲ್ಲಿ ನೋಡಿದ ಹಾಗೆ ಹೆಚ್ಚಿನ ಖರ್ಚು ಮನೆ, ವಾಹನ, ಆರೋಗ್ಯ ಮತ್ತೆ ಪ್ರಯಾಣದಂತಹ ದೊಡ್ಡ ವಿಷಯಗಳಿಗೆ ಹೋಗುವ ಸಾಧ್ಯತೆ ಇದೆ. ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ. ಹೂಡಿಕೆ ಮಾಡಬೇಕು ಅನ್ನೋ ಆಲೋಚನೆ ಇದ್ರೆ, ಅದರಲ್ಲೂ ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋದಂಥ ರಿಸ್ಕಿ ಜಾಗಗಳಲ್ಲಿ ದಯವಿಟ್ಟು ಆತುರ ಮಾಡಬೇಡಿ. ಲಾಭ ಬರೋ ಸಾಧ್ಯತೆ ಇದೆ, ಇಲ್ಲ ಅಂತಲ್ಲ, ಆದ್ರೆ ತಜ್ಞರ ಸಲಹೆ ಇಲ್ಲದೆ ದುಡ್ಡು ಹಾಕೋದು ತುಂಬಾನೇ ರಿಸ್ಕಿ ಆಗ್ಬೋದು. ಸರಿ, ವೃತ್ತಿ ಮತ್ತು ಹಣಕಾಸಿನ ವಿಷಯ ಆಯಿತು. ಈಗ ವೈಯಕ್ತಿಕ ಜೀವನದ ಕಡೆಗೆ ಗಮನ ಹರಿಸೋಣ. ಸಂಬಂಧಗಳು, ಕುಟುಂಬ ಮತ್ತು ಮುಖ್ಯವಾಗಿ ಆರೋಗ್ಯ ಹೇಗಿರ್ಲಿದೆ? ಸಂಬಂಧಗಳ ವಿಚಾರದಲ್ಲಿ ಈ ವರ್ಷ 2 ಪದಗಳು ತುಂಬಾನೇ ಮುಖ್ಯ. ಒಂದು ಸ್ಪಷ್ಟತೆ, ಇನ್ನೊಂದು ತಾಳ್ಮೆ. ಪ್ರೇಮ ಸಂಬಂಧಗಳಲ್ಲಿ ಅನುಮಾನ, ತಪ್ಪು ತಿಳುವಳಿಕೆಗೆ ಜಾಗ ಕೊಡ್ಲೇಬಾರ್ದು. ಇನ್ನು ಮದುವೆ ಆಗ್ದಿರೋರಿಗೆ ಒಂದು ಗುಡ್ ನ್ಯೂಸ್. ಮೇ 2026ರ ನಂತರ ಮದುವೆ ಯೋಗ ಕೂಡಿಬರೋ ಸಾಧ್ಯತೆಗಳು ಹೆಚ್ಚಾಗಿವೆ. ಮದುವೆ ಆದೋರು ಮಾತ್ರ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಮಾತಿನ ಚಕಮಕಿಯಿಂದ ದೂರ ಇದ್ರೆ ಒಳ್ಳೇದು. ಕುಟುಂಬದ ವಿಷಯಕ್ಕೆ ಬಂದ್ರೆ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿಯಾಗಬಹುದು. ತಾಯಿಯ ಆರೋಗ್ಯದ ಕಡೆ ವಿಶೇಷ ಗಮನ ಇರಲಿ. ಮನೆ ಅಥವಾ ಆಸ್ತಿ ವಿಚಾರದಲ್ಲಿ ಒಳ್ಳೆದಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇದು ಯಶಸ್ಸಿನ ವರ್ಷ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಗೆಲುವು, ವಿದೇಶದಲ್ಲಿ ಓದೋ ಅವಕಾಶ ಎಲ್ಲವೂ ಇದೆ. ಆದ್ರೆ ಫೋಕಸ್ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು. ಅದಕ್ಕೆ ಮೆಡಿಟೇಷನ್ ಅಥವಾ ಧ್ಯಾನ ಮಾಡೋದು ತುಂಬಾ ಸಹಾಯಕ್ಕೆ ಬರುತ್ತೆ. ಇನ್ನು ಆರೋಗ್ಯ, ಈ ವಿಷಯದಲ್ಲಿ ಈ ವರ್ಷ ಸ್ವಲ್ಪ ಎಚ್ಚರಿಕೆ ವಹಿಸಲೇಬೇಕು. ಕೆಲವು ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಅಂತ ಹೇಳಲಾಗ್ತಿದೆ. ಅವು ಯಾವುವು ಅಂತ ನೋಡೋಣ. ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಕುತ್ತಿಗೆ ಮತ್ತು ಶ್ವಾಸಕೋಶದ ತೊಂದರೆಗಳು, ಮತ್ತೆ ಮಾನಸಿಕ ಒತ್ತಡ, ಇವುಗಳ ಬಗ್ಗೆ ಗಮನ ಇರಲಿ. ಇದರಿಂದ ದೂರ ಇರೋಕೆ ಇರೋ ಅತ್ಯುತ್ತಮ ದಾರಿ ಅಂದ್ರೆ ರೆಗ್ಯುಲರ್ ಆಗಿ ವ್ಯಾಯಾಮ ಮತ್ತೆ ಯೋಗ ಮಾಡೋದು. ಆರೋಗ್ಯವೇ ಭಾಗ್ಯ ಅಲ್ವಾ? ಸೊ ಮೊದಲೇ ಕಾಳಜಿ ವಹಿಸೋದು ತುಂಬಾನೇ ಮುಖ್ಯ. ಸರಿ, ಇಲ್ಲಿವರೆಗೂ ನಾವು ಅವಕಾಶಗಳು ಯಾವುವು,
ಸವಾಲುಗಳು ಯಾವುವು ಅಂತ ನೋಡಿದ್ವಿ. ಈಗ ಪ್ರಶ್ನೆ ಬರೋದು, ಹಾಗಾದ್ರೆ ಒಳ್ಳೆದನ್ನ ಇನ್ನೂ ಜಾಸ್ತಿ ಮಾಡ್ಕೊಂಡು ಕೆಟ್ಟ ಪರಿಣಾಮಗಳನ್ನ ಕಡಿಮೆ ಮಾಡ್ಕೊಳ್ಳೋಕೆ ಏನಾದ್ರೂ ದಾರಿ ಇದ್ಯಾ? ಖಂಡಿತವಾಗಿಯೂ ಇದೆ. ಅದನ್ನೇ ಪರಿಹಾರಗಳು ಅಂತ ಕರೆಯೋದು. ಮೊದಲಿಗೆ ನಮಗೆ ಜ್ಞಾನ, ಯಶಸ್ಸು, ಹಣಕಾಸು ಎಲ್ಲವನ್ನೂ ಕೊಡುವ ಗುರುಗ್ರಹ ಅವನ ಸಕಾರಾತ್ಮಕ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಕೆ ಕೆಲವು ಸರಳವಾದ ಪರಿಹಾರಗಳನ್ನ ನೋಡೋಣ. ತುಂಬಾ ಸಿಂಪಲ್. ಪ್ರತಿ ಗುರುವಾರ ಓಂ ಗುರುವೇ ನಮಃ ಅಂತ 108 ಸಾರಿ ಜಪ ಮಾಡಿ, ಸಾಧ್ಯವಾದ್ರೆ ಹಳದಿ ಬಣ್ಣದ ಬಟ್ಟೆ ಹಾಕ್ಕೊಳ್ಳಿ. ಹಾಗೆ ಅರ್ಚಕರಿಗೆ ಅಥವಾ ಗುರುಗಳಿಗೆ ದಾನ ಮಾಡೋದ್ರಿಂದ ಗುರುಗ್ರಹದ ಅನುಗ್ರಹ ಚೆನ್ನಾಗ್ ಸಿಗತ್ತೆ. ಗುರುವಿನದು ಆಯ್ತು. ಈಗ ಶನಿದೇವ. ಕೆಲಸದಲ್ಲಿ ಒತ್ತಡ, ಪರೀಕ್ಷೆಗಳನ್ನ ತರುವ ಶನಿಯ ಸವಾಲುಗಳನ್ನ ಎದುರಿಸೋಕೆ ಕೆಲವು ಪರಿಹಾರಗಳು ಸಹಾಯ ಮಾಡ್ತವೆ. ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಕಪ್ಪು ಎಳ್ಳನ್ನ ದಾನ ಮಾಡಿ, ಮತ್ತೆ ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನ ಜಪ ಮಾಡೋದ್ರಿಂದ ಶನಿಯ ಕೆಟ್ಟ ಪ್ರಭಾವ ಕಡಿಮೆಯಾಗಿ ಅವನು ಶಾಂತನಾಗ್ತಾನೆ. ಕೇವಲ ಗುರುಶನಿ ಮಾತ್ರವಲ್ಲ, ವರ್ಷವಿಡೀ ಸಮತೋಲನದಲ್ಲಿರಲು ಬುಧ, ರಾಹು ಮತ್ತು ಕೇತುವಿನ ಪ್ರಭಾವವನ್ನು ಗಮನದಲ್ಲಿಡಬೇಕು. ಇದಕ್ಕಾಗಿ ಗಣೇಶ ಮತ್ತು ದುರ್ಗಾದೇವಿಯ ಪ್ರಾರ್ಥನೆ ಮಾಡೋದು ತುಂಬಾ ಒಳ್ಳೆಯದು. ಇದು ಒಂದು ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಟ್ಟ ಹಾಗೆ. ಕೊನೆಯದಾಗಿ, ಈ ಇಡೀ ವರ್ಷದ ಸಾರಾಂಶವನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಅದು ಇದು: ಆತುರ ಬಿಡಿ, ಶನಿ ಪರೀಕ್ಷೆ ಮಾಡುತ್ತಾನೆ, ಗುರು ಫಲ ಕೊಡುತ್ತಾನೆ. ಇದರ ಅರ್ಥ ತುಂಬಾನೇ ಸ್ಪಷ್ಟ. ಶನಿ ಇಡುವ ಪರೀಕ್ಷೆಗಳಲ್ಲಿ ತಾಳ್ಮೆಯಿಂದ ಪಾಸ್ ಆದ್ರೆ ಗುರು ನೀಡುವ ಪ್ರತಿಫಲ ಅಂದ್ರೆ ರಿಸಲ್ಟ್ ತುಂಬಾನೇ ದೊಡ್ಡದಾಗಿರುತ್ತೆ. ಹಾಗಾದ್ರೆ 2026ರಲ್ಲಿ ತಮ್ಮ ಹುಟ್ಟುಗುಣವಾದ ಬುದ್ಧಿವಂತಿಕೆ ಜೊತೆ ಕಠಿಣ ಪರಿಶ್ರಮವನ್ನ ಸೇರಿಸಿ ಎದುರಾಗೋ ಸವಾಲುಗಳನ್ನೇ ಯಶಸ್ಸಿನ ಮೆಟ್ಟಿಲುಗಳಾಗಿ ಪರಿವರ್ತಿಸಲು ಮಿಥುನ ರಾಶಿಯವರು ಸಿದ್ಧರಿದ್ದಾರಾ? ಉತ್ತರ ಅವರ ಕೈಯಲ್ಲೇ ಇದೆ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು 2026ನೇ ಇಸವಿ ಕರ್ಕಾಟಕ ರಾಶಿಯವರಿಗೆ ಹೇಗಿರ್ಲಿದೆ ಅಂತ ನೋಡೋಣ. ಇದು ಸಾಮಾನ್ಯ ವರ್ಷ ಅಲ್ಲ. ಈ ವರ್ಷ ಗ್ರಹಗಳು ಏನೆಲ್ಲ ಸವಾಲುಗಳನ್ನ ತರಲಿವೆ, ಯಾವೆಲ್ಲ ಸುವರ್ಣಾವಕಾಶಗಳಿವೆ, ಮತ್ತೆ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಹೌದು, ಈ ಪ್ರಶ್ನೆ ಯಾಕೆ ಮುಖ್ಯ ಅಂದ್ರೆ 2026ನ್ನ ಕೇವಲ ಒಂದಾದ ಮೇಲೊಂದು ನಡೆಯೋ ಘಟನೆಗಳ ಸರಣಿ ಅಂತ ನೋಡೋದು ಬೇಡ. ಬದಲಿಗೆ ಇದನ್ನ ನಮ್ಮ ಒಳಗಿನ ಸಾಮರಸ್ಯ, ಅಂದ್ರೆ ನಮ್ಮ ಭಾವನೆಗಳನ್ನ ಮತ್ತೆ ಹೊಸದಾಗಿ ಕಟ್ಕೊಳ್ಳೋ ಒಂದು ಪ್ರಯಾಣ ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ಈ ವರ್ಷದ ನಿಜವಾದ ಸಾರಾಂಶನೇ ಅದು. ನೋಡಿ, ಎಷ್ಟು ಭರವಸೆಯ ಮಾತು ಅಲ್ವಾ ಇದು? ಸೂಕ್ಷ್ಮ ಮನಸ್ಸಿನ ಕರ್ಕಾಟಕ ರಾಶಿಯವರಿಗೆ 2026 ನಿಮ್ಮ ಹೃದಯವು ಗುಣವಾಗಲು ಪ್ರಾರಂಭಿಸುವ ವರ್ಷ. ಇದರ ಅರ್ಥ ಏನು ಅಂದ್ರೆ, ಈ ವರ್ಷದ ಮುಖ್ಯ ಥೀಮ್ ಭಾವನಾತ್ಮಕ ಚೇತರಿಕೆ, ಹೀಲಿಂಗ್. ಹಿಂದೆ ಆಗಿರೋ ನೋವು, ಗಾಯಗಳನ್ನೆಲ್ಲ ಮರೆತು ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋಕ್ಕೆ ಇದು ಸರಿಯಾದ ಸಮಯ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಗಾಢವಾದ ನವೀಕರಣದ ವರ್ಷ. ಯಾಕೆ ಇದನ್ನ ಹೀಗೆ ಕರಿತೀವಿ ಅಂದ್ರೆ, 2026 ಕರ್ಕಾಟಕ ರಾಶಿಯವರಿಗೆ ನಿಜಕ್ಕೂ ಒಂದು ಟ್ರಾನ್ಸ್ಫರ್ಮೇಷನ್ ತರುವಂಥ ವರ್ಷ. ಇದು ಸುಮ್ನೆ ಬಂದು ಹೋಗೋ ವರ್ಷ ಅಲ್ಲ, ಬದಲಾಗಿ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸುವಂಥದ್ದು. ಈ ಇಡೀ ವರ್ಷದ ಪಯಣ ಇದೆಯಲ್ಲ, ಅದೊಂದು ಸಿನಿಮಾ ಕತೆ ತರ ಇದೆ. 3 ಭಾಗಗಳಲ್ಲಿ ನಡೆಯುತ್ತೆ. ಮೊದಲನೇ ಭಾಗ ತಾಳ್ಮೆಯ ಪರೀಕ್ಷೆ. ಇಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಎರಡನೇ ಭಾಗ ಒಂದು ಪವರ್ಫುಲ್ ಟರ್ನಿಂಗ್ ಪಾಯಿಂಟ್. ಮತ್ತು ಕೊನೆಗೆ 3ನೇ ಭಾಗದಲ್ಲಿ ಪಟ್ಟ ಕಷ್ಟಕ್ಕೆಲ್ಲ ಒಂದು ಅದ್ಭುತವಾದ ಪ್ರತಿಫಲ ಸಿಗುತ್ತೆ. ಸೊ ಈ ಇಂಟ್ರೆಸ್ಟಿಂಗ್ ಪಯಣಕ್ಕೆ ರೆಡಿಯಾಗೋಣ. ಸರಿ, ಈಗ ಕಥೆಯ ಮೊದಲ ಭಾಗಕ್ಕೆ ಅಂದ್ರೆ ಪರೀಕ್ಷೆಯ ಕಾಲಕ್ಕೆ ಬರೋಣ. ಇದು ಜನವರಿಯಿಂದ ಮೇ ತಿಂಗಳವರೆಗೆ ಇರುತ್ತೆ. ಈ ಸಮಯದಲ್ಲಿ ಗ್ರಹಗಳು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೇ ಮಾಡ್ತವೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆಯನ್ನು ತುಂಬಾನೇ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ಇಡಬೇಕಾದ ಸಮಯವಿದು. ಹಾಗಾದ್ರೆ ಈ ಆರಂಭದ ತಿಂಗಳುಗಳಲ್ಲಿ ಯಾಕಿಷ್ಟೊಂದು ಕಷ್ಟ? ಇದಕ್ಕೆ ಒಂದು ಆಳವಾದ ಆಧ್ಯಾತ್ಮಿಕ ಕಾರಣ ಇದೆ. ಇದನ್ನೇ ಕರ್ಮದ ಶುದ್ಧೀಕರಣ ಅಂತ ಹೇಳೋದು. ಏನಿದು ಕರ್ಮದ ಶುದ್ಧೀಕರಣ ಅಂದ್ರೆ? ತುಂಬಾ ಸಿಂಪಲ್. ನಾವಿದುವರೆಗೂ ಆಮೇಲ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿರೋ ಹಳೆ ವಿಷಯಗಳಿರ್ತಾವಲ್ಲ, ಮುಗಿಸದ ಕೆಲಸಗಳು, ಸರಿಪಡಿಸದ ಸಂಬಂಧಗಳು, ಹಣಕಾಸಿನ ವ್ಯವಹಾರಗಳು, ಅವೆಲ್ಲವನ್ನೂ ಸರಿಪಡಿಸ್ಕೊಳ್ಳಿ ಅಂತ ಗ್ರಹಗಳು ನಮಗೆ ಒಂದು ಚಾನ್ಸ್ ಕೊಡ್ತಿವೆ. ಇದನ್ನು ಹೀಗಂದ್ಕೊಳ್ಳಿ, ಒಂದು ಮನೆಗೆ ಹೊಸ ಪೇಂಟ್ ಮಾಡೋ ಮುಂಚೆ ಹಳೆ ಧೂಳು, ಜೇಡರ ಬಲೆ ಎಲ್ಲ ಕ್ಲೀನ್ ಮಾಡ್ತೀವಲ್ಲ, ಹಾಗೆ. ಸೊ ಹಳೆ ಸಾಲಗಳು, ತಪ್ಪು ತಿಳುವಳಿಕೆಗಳು ಮತ್ತೆ ಮೇಲೆ ಬರಬಹುದು. ಆದ್ರೆ ಭಯ ಬೇಡ, ಇದು ಶಿಕ್ಷೆ ಅಲ್ಲ, ಬದಲಿಗೆ ಭವಿಷ್ಯದಲ್ಲಿ ಒಂದು ಅದ್ಭುತ ಬೆಳವಣಿಗೆಗೆ ದಾರಿ ಮಾಡಿಕೊಡುವ ಒಂದು ಕ್ಲೀನಿಂಗ್ ಪ್ರೋಸೆಸ್ ಅಷ್ಟೆ. ಸರಿ, ಹಾಗಾದ್ರೆ ಈ ಸಮಯದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು? ಇಲ್ಲಿದೆ ನೋಡಿ ಒಂದು ಕ್ಲಿಯರ್ ಗೈಡ್ಲೈನ್. ಮೊದಲನೇದಾಗಿ ತಾಳ್ಮೆ ಮತ್ತು ಯೋಜನೆ. ಇವು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೇಕು.
ಶಿಸ್ತು ಕೂಡ ಅಷ್ಟೇ ಮುಖ್ಯ. ಇನ್ನೊಂದ್ ಕಡೆ ಏನನ್ನ ಅವಾಯ್ಡ್ ಮಾಡ್ಬೇಕು? ಆತುರದ ನಿರ್ಧಾರಗಳು, ರಿಸ್ಕ್ ಇರೋ ಹೂಡಿಕೆಗಳು ಮತ್ತು ತುಂಬಾನೇ ಮುಖ್ಯವಾಗಿ ಯಾರಾದ್ರೂ ಇಮೋಷನಲ್ ಆಗಿ ಕೇಳಿದ್ರು ಅಂತ ಹಣಕಾಸಿನ ಸಹಾಯ ಅಂದ್ರೆ ಸಾಲ ಕೊಡೋಕೆ ಹೋಗ್ಬೇಡಿ. ಕೆಲ್ಸದ ಜಾಗದಲ್ಲೂ ನೇರ ಸಂಘರ್ಷ ಬೇಡ, ಡಾಕ್ಯುಮೆಂಟ್ ಮಾಡಿ ಮಾತಾಡಿ. ಈ ಮೊದಲ 5 ತಿಂಗಳು ಕೆಲವು ವಿಷಯಗಳಲ್ಲಿ ಸ್ವಲ್ಪ ಜಾಸ್ತಿನೇ ಗಮನ ಕೊಡಬೇಕು. ಯಾವ್ಯಾವ್ದು ಅಂತ ನೋಡೋದಾದ್ರೆ, ಮೊದಲು ಆರೋಗ್ಯ. ಹಳೆ ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ಜೀರ್ಣಕ್ರಿಯೆ ಅಥವಾ ಒತ್ತಡಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಬರ್ಬಹುದು. ಇನ್ನು ಆಫೀಸ್ನಲ್ಲಿ ಪಾಲಿಟಿಕ್ಸ್ ಮತ್ತೆ ಶುರುವಾಗೋ ಸಾಧ್ಯತೆ ಇದೆ, ಜಾಗ್ರತೆ. ಅನಿರೀಕ್ಷಿತ ಖರ್ಚುಗಳು ಬರ್ಬೋದು, ಹೆಲ್ತ್, ಲೀಗಲ್ ಮ್ಯಾಟರ್ಸ್ ಅಥವಾ ಟ್ರಾವೆಲ್ಗೋಸ್ಕರ. ಅಷ್ಟೇ ಅಲ್ಲ, ಯಾರೋ ನಿಮ್ಮ ಇಮೋಷನ್ಸ್ ಜೊತೆ ಆಟ ಆಡಿ ದುಡ್ಡು ಕಳ್ಕೊಳ್ಳೋ ಹಾಗೆ ಮಾಡ್ಬೋದು. ಸೊ ಯಾರನ್ನೂ ಕಣ್ಮುಚ್ಚಿ ನಂಬೋಕೋಗ್ಬೇಡಿ. ಓಕೆ, ಇಷ್ಟೊತ್ತು ಕಷ್ಟದ ಬಗ್ಗೆ ಮಾತಾಡ್ದ್ವಿ. ಈಗ ಬರ್ತಿದೆ ನೋಡಿ ವರ್ಷದ ಅತ್ಯಂತ ರೋಚಕ ಭಾಗ. ಇದು ನಮ್ಮ ಕಥೆಯ ಕ್ಲೈಮ್ಯಾಕ್ಸ್ ಇದ್ದಾಗೆ. ಆ ತಿರುವು ಬರೋದು ಜೂನ್ ತಿಂಗಳಲ್ಲಿ. ಇಲ್ಲಿಂದ ಗ್ರಹಗತಿಗರು ಸಂಪೂರ್ಣವಾಗಿ ಕರ್ಕಾಟಕ ರಾಶಿಯವರ ಪರವಾಗಿ ತಿರುಗ್ಲಿಕ್ಕೆ ಶುರು ಮಾಡ್ತವೆ. ಹಾಗಾದ್ರೆ ಈ ದೊಡ್ಡ ಬದಲಾವಣೆಗೆ ಕಾರಣ ಏನು? ಅದರ ಹಿಂದಿರೋ ಆಸ್ಟ್ರಾಲಜಿ ಏನು? ನೋಡಿ, ಅದೃಷ್ಟದ ಕಾರಕ ಅಂತಾನೆ ಕರೆಯೋ ಗುರುಗ್ರಹ ಅಂದ್ರೆ ಜುಪಿಟರ್ ತನ್ನ ಅತ್ಯಂತ ಪವರ್ಫುಲ್ ಜಾಗಕ್ಕೆ ಅಂದ್ರೆ ತನ್ನದೇ ಉಚ್ಚ ಸ್ಥಾನವಾದ ಕರ್ಕಾಟಕ ರಾಶಿಗೆ ಎಂಟ್ರಿ ಕೊಡ್ತಾನೆ. ಇದು ಜ್ಯೋತಿಷ್ಯದಲ್ಲಿ ಒಂದು ಅದ್ಭುತವಾದ ಸಂಯೋಗ. ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಸುವರ್ಣ ಯುಗವನ್ನೇ ಶುರು ಮಾಡಲಿದೆ. ಈ ಟೈಮ್ಲೈನ್ ನೋಡಿದ್ರೆ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೋಡಿ, ಮಾರ್ಚ್ 11ಕ್ಕೆ ಗುರು ನೇರ ಚಲನೆಗೆ ಬಂದಾಗ ನಿಂತೋಗಿದ್ದ ಕೆಲಸಗಳೆಲ್ಲ ಮತ್ತೆ ಸ್ಪೀಡ್ ತಗೊಳುತ್ತೆ. ಆದ್ರೆ ನಿಜವಾದ ಗೇಮ್ ಚೇಂಜರ್ ಬರೋದು ಜೂನ್ 2ನೇ ತಾರೀಖು. ಆ ದಿನ ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಲ್ಲಿಂದ ಶುರುವಾಗೋದು ಗೋಲ್ಡನ್ ಪೀರಿಯಡ್. ಆಮೇಲೆ ಜುಲೈನಲ್ಲಿ ಶನಿ ವಕ್ರಗತಿಯಿಂದ ನಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅಕ್ಟೋಬರ್ 31ಕ್ಕೆ ಗುರು ಸಿಂಹಕ್ಕೋದಾಗ ಲೀಡರ್ಶಿಪ್ನಿಂದ ಹಣ ಬರುತ್ತೆ. ಕೊನೆಗೆ ಡಿಸೆಂಬರ್ 5ಕ್ಕೆ ರಾಹುಕೇತುಗಳ ಬದಲಾವಣೆ ಸಂಬಂಧಗಳಲ್ಲಿ ಒಂದು ಹೊಸ ಚಾಪ್ಟರ್ ಓಪನ್ ಮಾಡುತ್ತೆ. ಸರಿ, ಹಾಗಾದ್ರೆ ಆ ದೊಡ್ಡ ತಿರುವಿನ ನಂತರ ಏನಾಗುತ್ತೆ? ಈಗ ಸಮಯ ಬಂದಿದೆ ಪ್ರತಿಫಲದ ಬಗ್ಗೆ ಮಾತಾಡೋಕೆ. ವರ್ಷದ ಮೊದಲ ಭಾಗದಲ್ಲಿ ತೋರಿಸಿದ ತಾಳ್ಮೆ, ಸಹನೆ, ಜಾಗರೂಕತೆಗೆಲ್ಲ ಈಗ ಅದ್ಭುತವಾದ ಪ್ರತಿಫಲ ಸಿಗೋ ಟೈಮ್. ಜೂನ್ ನಂತರ ಯಾವೆಲ್ಲ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಕಾಣಬಹುದು ಅಂತ ಈ ಚಾರ್ಟ್ ತುಂಬಾ ಚೆನ್ನಾಗಿ ತೋರಿಸ್ತದೆ. ನೋಡಿ, ಅತೀ ದೊಡ್ಡ ಪಾಲು ಅಂದ್ರೆ 40% ನಿಮ್ಮ ಕೆರಿಯರ್ಗೆ ಹೋಗುತ್ತೆ. ಪ್ರಮೋಷನ್, ಹೊಸ ಜವಾಬ್ದಾರಿ, ಬಿಸ್ನೆಸ್ನಲ್ಲಿ ಲಾಭ ಎಲ್ಲವೂ ಸಾಧ್ಯ. ಇನ್ನು 30% ಪ್ರೀತಿ ಮತ್ತು ಸಂಬಂಧಗಳಿಗೆ. ಸಂಬಂಧಗಳು ಗಟ್ಟಿಯಾಗ್ತವೆ, ಮದ್ವೆ ಯೋಗ ಕೂಡಿ ಬರಬಹುದು. ಆರ್ಥಿಕ ಸ್ಥಿತಿ ಕೂಡ 20% ಸುಧಾರಿಸುತ್ತೆ. ಬಾಕಿ ಇದ್ದ ಹಣ ವಾಪಸ್ ಬರುತ್ತೆ. ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಕೆರಿಯರ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೇಳೋದಾದ್ರೆ, ಕೆಲವು ಕ್ಷೇತ್ರಗಳಲ್ಲಿ ಇರೋರ್ಗೆ ಇದು ತುಂಬಾನೇ ಅದ್ಭುತವಾದ ಸಮಯ. ಉದಾಹರಣೆಗೆ ಮ್ಯಾನೇಜ್ಮೆಂಟ್, ಡಿಸೈನ್, ಟೀಚಿಂಗ್ ಅಥವಾ ಹೀಲಿಂಗ್ ಅಂದ್ರೆ ಡಾಕ್ಟರ್, ಕೌನ್ಸಿಲರ್ ಈ ತರಹದ ವೃತ್ತಿಗಳಲ್ಲಿರೋರ್ಗೆ ದೊಡ್ಡ ಯಶಸ್ಸು ಸಿಗಲಿದೆ. ಅಷ್ಟೇ ಅಲ್ಲ, ಫಾರಿನ್ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇರೋರ್ಗೆ ಮೇಯಿಂದ ಆಗಸ್ಟ್ ನಡುವೆ ಗುಡ್ ನ್ಯೂಸ್ ಸಿಗೋ ಎಲ್ಲಾ ಸಾಧ್ಯತೆಗಳೂ ಇವೆ. ಓಕೆ, ಈಗ ಕೊನೆಯ ಹಾಗೂ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. 2026ಕ್ಕೆ ನಿಮ್ಮ ಬ್ರಹ್ಮಾಸ್ತ್ರ ಅಂದರೆ ಈ ವರ್ಷದ ಸವಾಲುಗಳನ್ನು ಎದುರಿಸೋಕೆ ಮತ್ತು ಸಿಗೋ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಸಹಾಯ ಮಾಡುವ ಕೆಲವು ಟೂಲ್ಸ್ ಅಥವಾ ಪರಿಹಾರಗಳು. ಈ ವರ್ಷ ಬ್ಯಾಲೆನ್ಸ್ ಕಾಪಾಡ್ಕೊಳ್ಳೋಕೆ ಈ 3 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. 1. ಮೊದ್ಲು ನಿಮ್ಮನ್ನ ಪೋಷಿಸ್ಕೊಳ್ಳಿ. ಅಂದ್ರೆ ಬೇರೆಯವರಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡೋ ಬದಲು ಮೊದ್ಲು ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸಿಗೆ ಆದ್ಯತೆ ಕೊಡಿ. 2. ಪ್ರಾಮಾಣಿಕ ಸಂವಹನ ಅಂದ್ರೆ ಮಾತುಕತೆಯಿಂದಲೇ ತಪ್ಪು ತಿಳುವಳಿಕೆಗಳನ್ನ ಬಗೆಹರಿಸ್ಕೊಳ್ಳಿ, ನಂಬಿಕೆ ಉಳಿಸ್ಕೊಳ್ಳಿ. 3. ಆಧ್ಯಾತ್ಮಿಕ ಶಿಸ್ತು. ಧ್ಯಾನ, ಪ್ರಾರ್ಥನೆ ಅಥವಾ ಡೈರಿ ಬರೆಯೋದು ಇವು ನಿಮ್ಮ ಇಂಟ್ಯೂಷನ್ ಪವರನ್ನ ಜಾಸ್ತಿ ಮಾಡುತ್ತೆ. ಇಲ್ಲಿ ನೋಡಿ, ಈ ವರ್ಷಕ್ಕೆ ಬೇಕಾದ ಕೆಲವು ಪರಿಹಾರಗಳನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಪ್ರಾಕ್ಟಿಕಲ್, ಇನ್ನೊಂದು ಸ್ಪಿರಿಚುವಲ್. ಪ್ರಾಕ್ಟಿಕಲ್ ಆಗಿ ವರ್ಷದ ಆರಂಭದಲ್ಲಿ ಕಟ್ಟುನಿಟ್ಟಿನ ಬಜೆಟ್ ಮೇಂಟೈನ್ ಮಾಡಿ, ಆಫೀಸ್ನಲ್ಲಿ ಪ್ರತಿಯೊಂದಕ್ಕೂ ಲಿಖಿತ ದಾಖಲೆ ಇಟ್ಕೊಳ್ಳಿ ಮತ್ತು ಜೂನ್ ಬರೋವರೆಗೂ ಯಾವುದೇ ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಇನ್ನು ಆಧ್ಯಾತ್ಮಿಕವಾಗಿ ಚಂದ್ರಮಂತ್ರ ಓಂ ಶ್ರಾಂ ಶ್ರೀಂ ಶ್ರಾಂ ಸಹ ಚಂದ್ರಾಯ ನಮಃ ಇದನ್ನ ಜಪ ಮಾಡಿ, ಶಿವನ ದೇವಸ್ಥಾನಗಳಿಗೆ ಭೇಟಿ ಕೊಡಿ, ರುದ್ರಾಭಿಷೇಕ ಮಾಡಿಸಿ. ಹಾಗೆ ಸೋಮವಾರದ ದಿನ ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಮಾಡಿದ್ರೆ ತುಂಬಾ ಒಳ್ಳೇದು. ಎಷ್ಟು ಸತ್ಯವಾದ ಮಾತು ಅನ್ವಾ? ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗಿನ ಪ್ರತಿಯೊಂದು ಅಂತ್ಯವೂ ಈ ಹೊಸ ಆರಂಭಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸ್ತಿತ್ತು. ಇದರ ಅರ್ಥ ಹಿಂದೆ ನಡೆದ ಕಷ್ಟಗಳು, ಮುಗಿದುಹೋದ ಅಧ್ಯಾಯಗಳು ಯಾವುದೂ ವೇಸ್ಟ್ ಅಲ್ಲ. ಅವೆಲ್ಲವೂ ನಿಮ್ಮನ್ನ ಈ ಒಂದು ಸುಂದರವಾದ ಹೊಸ ಆರಂಭಕ್ಕೆ ತಯಾರಿಸ್ಲಿಕ್ಕೆ ಬಂದಿದ್ವು ಅಂತ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ
ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳಿ ಮುಗಿಸ್ತೀನಿ. ಗ್ರಹಗತಿಗಳು ನಿಮ್ಮ ಪರವಾಗಿ ನಿಂತಿದೆ. ಒಂದು ಅದ್ಭುತ ಅವಕಾಶ ನಿಮ್ಮ ಮುಂದಿದೆ. ಈಗ ನಿಮ್ಮ ಭವಿಷ್ಯವನ್ನು ರೂಪಿಸೋ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲೇ ಇದೆ. ಹಾಗಾದ್ರೆ ಈ ಗೋಲ್ಡನ್ ಆಪರ್ಚುನಿಟಿಯನ್ನ ಬಳಸಿ ನೀವು ಯಾವ ಹೊಸ ಆರಂಭವನ್ನ ಆಯ್ಕೆ ಮಾಡ್ಕೊಳ್ತೀರಿ? ಯೋಚನೆ ಮಾಡಿ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾವು 2026ನೇ ವರ್ಷ ಸಿಂಹರಾಶಿಯವರ ಪಾಲಿಗೆ ಏನೆಲ್ಲಾ ತರಲಿದೆ ಅಂತ ಒಮ್ಮೆ ನೋಡಿಬರೋಣ. ಸಿಂಹರಾಶಿಯವರಿಗೆ ಅಥವಾ ಅವರ ಜೀವನದಲ್ಲಿ ಸಿಂಹರಾಶಿಯವರಿದ್ರೆ ಈ ವಿಶ್ಲೇಷಣೆ ಖಂಡಿತವಾಗಿಯೂ ಕುತೂಹಲ ಮೂಡಿಸುತ್ತೆ. ಮೊದಲಿಗೆ ಆಸ್ಟ್ರೋಯರಾದ ಈ ಮಾತುಗಳನ್ನೊಮ್ಮೆ ನೋಡಿ. ಇದು ಮುಂಬರುವ ವರ್ಷದ ಸಾರಾಂಶವನ್ನೇ ಹಿಡಿದಿಟ್ಟಂತಿದೆ ಅಲ್ವಾ? ಈ ವರ್ಷ ಕೇವಲ ಬದಲಾವಣೆಯ ಬಗ್ಗೆ ಮಾತ್ರ ಅಲ್ಲ, ಬದಲಿಗೆ ವೈಯಕ್ತಿಕವಾಗಿ ಬೆಳೆಯೋದು, ಸಿಕ್ಕ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳೋದ್ರ ಬಗ್ಗೆ ಕೂಡ. ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, 2026 ಕೇವಲ ಮತ್ತೊಂದು ವರ್ಷದ ಹಾಗಲ್ಲ. ಇದೊಂದು ರೀತಿ ವೈಯಕ್ತಿಕ ಕ್ರಾಂತಿಯ ವರ್ಷ ಅಂತಾನೆ ಹೇಳ್ಬಹುದು. ಆಳವಾದ ಬದಲಾವಣೆ ಮತ್ತು ಪುನರ್ನಿರ್ಮಾಣದ ಸಮಯವಿದು. ಈ ಪರಿವರ್ತನೆಗೆ ಕಾರಣ ಏನು ಗೊತ್ತಾ? ಇದಕ್ಕೆಲ್ಲ ಪ್ರೇರಣೆ ಗುರು, ಶನಿ, ರಾಹು ಮತ್ತು ಕೇತುವಿನಂತಹ ಪ್ರಮುಖ ಗ್ರಹಗಳ ಸಂಚಾರ. ಈ ಗ್ರಹಗಳು ವರ್ಷಪೂರ್ತಿ ಸಿಂಹರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಸವಾಲುಗಳನ್ನು ತಂದೊಡ್ಲಿವೆ. ಸರಿ, ಹಾಗಿದ್ರೆ ಮುಂದೆ ಹೋಗೋಣ. ಈ ಗ್ರಹಗಳು ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಅಂತ ನೋಡೋಣ. 2026ರಲ್ಲಿ ದಾರಿ ತೋರಿಸೋ ಈ 4 ಪ್ರಮುಖ ಆಕಾಶಕಾಯಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಈ ಟೇಬಲ್ ನೋಡಿದ್ರೆ 2026ರ ಗ್ರಹಸ್ಥಿತಿ ಎಷ್ಟು ಸ್ಪಷ್ಟವಾಗಿ ಅರ್ಥವಾಗುತ್ತಲ್ವಾ? ಒಂದು ಕಡೆ ಗುರು ಅವಕಾಶಗಳನ್ನ ತಂದ್ರೆ, ಇನ್ನೊಂದು ಕಡೆ ಶನಿ ಶಿಸ್ತನ್ನ ತರ್ತಾನೆ. ಪ್ರತಿಯೊಂದು ಗ್ರಹಕ್ಕೂ ಈ ಪಯಣದಲ್ಲಿ ತನ್ನದೇ ಆದ ಒಂದು ವಿಶೇಷ ಪಾತ್ರವಿದೆ. ಇಲ್ಲಿ ಶನಿಯ ಸ್ಥಾನ ಮಾತ್ರ ತುಂಬಾನೇ ಮುಖ್ಯವಾದದ್ದು. ಈ ಅಷ್ಟಮ ಶನಿ ಅನ್ನೋದು ಒಂಥರ ನಮ್ಮ ಜೀವನದ ಒಂದು ಆಡಿಟ್ ಇದ್ದಾಗೆ. ನಿಜವಾಗ್ಲೂ ನಮಗೆ ಯಾವುದು ಮುಖ್ಯ, ನಮ್ಮ ಮೌಲ್ಯಗಳೇನು ಅಂತ ಮತ್ತೆ ಯೋಚನೆ ಮಾಡೋಕೆ ಇದೊಂದು ಒಳ್ಳೆ ಅವಕಾಶ. ಈ ಟೈಮ್ ಲೈನ್ 2026ರಲ್ಲಿ ಗುರುವಿನ ಪಯಣವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ವರ್ಷದ ಯಾವ ಸಮಯದಲ್ಲಿ ಹಣಕಾಸಿನ ಮೇಲೆ ಗಮನ ಇಡಬೇಕು, ಯಾವಾಗ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ತೋರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಇದರಿಂದ ತಮ್ಮ ಗುರಿಗಳಿಗೆ ತಕ್ಕ ಹಾಗೆ ಪ್ಲಾನ್ ಮಾಡ್ಕೊಳ್ಬಹುದು. ಸರಿ, ಗ್ರಹಗಳ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ವಿ. ಈಗ ನಮ್ಮ ಜೀವನದ ಅತಿ ಮುಖ್ಯವಾದ ಭಾಗ ಅಂದ್ರೆ ವೃತ್ತಿಜೀವನದ ಕಡೆಗೆ ಗಮನ ಹರಿಸೋಣ. 2026ರಲ್ಲಿ ಸಿಂಹರಾಶಿಯವರ ಕೆರಿಯರ್ ಹೇಗಿರುತ್ತೆ? ನೋಡಿ, ವೃತ್ತಿಜೀವನದಲ್ಲಿ ಒಳ್ಳೆ ಅವಕಾಶಗಳೂ ಇವೆ, ಹಾಗೇನೆ ಕೆಲವು ಸವಾಲುಗಳೂ ಇವೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಲ್ಲೇ ಯಶಸ್ಸು ಅಡಗಿದೆ. ಪಾಸಿಟಿವ್ ಆಗಿದ್ದು ಬರೋ ಅಡೆತಡೆಗಳನ್ನ ದಾಟಿದ್ರೆ ಸಾಕು, ಗೆಲುವು ಖಂಡಿತ. ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದು ಏನಂದ್ರೆ, ಸುಮ್ನೆ ಕೂತ್ರೆ ಆಗಲ್ಲ, ಆಕ್ಟಿವ್ ಆಗಿ ಪ್ರಯತ್ನ ಪಡ್ಬೇಕು. ಆ ಪ್ರಯತ್ನಕ್ಕೆ ತಕ್ಕ ಫಲ ಖಂಡಿತ ಸಿಗುತ್ತೆ. ಅದು ನೆಟ್ವರ್ಕಿಂಗ್ ಆಗಿರಬಹುದು ಅಥವಾ ಹೊಸ ಸ್ಕಿಲ್ ಕಲಿಯೋದಾಗಿರಬಹುದು. ಮಾಡಿದ ಪ್ರಯತ್ನ ಯಾವತ್ತೂ ವ್ಯರ್ಥ ಆಗಲ್ಲ. ಸರಿ, ಕೆರಿಯರ್ ಆಯ್ತು. ಈಗ ಸ್ವಲ್ಪ ಪರ್ಸನಲ್ ಆಗಿ ಪ್ರೀತಿ, ಸಂಬಂಧಗಳ ಬಗ್ಗೆ ಮಾತಾಡೋಣ. ಏನಂತೀರಾ? 2026ರಲ್ಲಿ ಸಿಂಹರಾಶಿಯವರ ಲವ್ ಲೈಫ್ ಮತ್ತು ಫ್ಯಾಮಿಲಿ ಲೈಫ್ ಹೇಗಿರುತ್ತೆ? ಸಂಬಂಧಗಳಲ್ಲಿ ಭಾವನಾತ್ಮಕ ಪ್ರಬುದ್ಧತೆ ತುಂಬಾನೇ ಮುಖ್ಯ ಆಗುತ್ತೆ. ಈ ವರ್ಷ ಆಳವಾದ ಅರ್ಥಪೂರ್ಣ ಸಂಪರ್ಕಗಳಿಗೆ ತುಂಬಾ ಒಳ್ಳೆಯದು. ಆದ್ರೆ ಅಷ್ಟೇ ಹುಷಾರಾಗಿರ್ಬೇಕು. ಅಹಂಕಾರ ಅಥವಾ ಸರಿಯಾದ ಮಾತುಕತೆ ಇಲ್ಲದಿದ್ರೆ ತಪ್ಪು ತಿಳುವಳಿಕೆಗಳು ಜಾಸ್ತಿಯಾಗ್ಬೋದು. ಕೊನೆಯದಾಗಿ, ಯಾವುದೇ ಯಶಸ್ಸಿಗೆ ಅಡಿಪಾಯ ಏನು? ಹಣಕಾಸು ಮತ್ತು ಆರೋಗ್ಯ ಅಲ್ವಾ? ಸೊ ಆ ವಿಷಯದಲ್ಲಿ 2026 ಸಿಂಹರಾಶಿಯವರಿಗೆ ಹೇಗಿರ್ಲಿದೆ ಅಂತ ನೋಡೋಣ ಬನ್ನಿ. ನೋಡಿ, ಹಣಕಾಸು ಮತ್ತು ಆರೋಗ್ಯ ಈ 2 ವಿಷಯದಲ್ಲೂ ಶಿಸ್ತು ಇದ್ರೆ ಅದೇ ದೊಡ್ಡ ಆಸ್ತಿ ಈ ವರ್ಷ. ಒಂದು ಒಳ್ಳೆ ಬಜೆಟ್ ಮಾಡ್ಕೊಂಡು ನಿಯಮಿತವಾಗಿ ವ್ಯಾಯಾಮ ಮಾಡಿದ್ರೆ ಸಾಕು, ತುಂಬಾನೇ ಅನುಕೂಲ ಆಗತ್ತೆ. 7.5 ವರ್ಷಗಳು ಈ ನಂಬರ್ ಯಾಕೆ ಮುಖ್ಯ ಅಂದ್ರೆ, ಇದು ಶನಿಯ ಪ್ರಭಾವ ಎಷ್ಟು ದೀರ್ಘಕಾಲ ಇರುತ್ತೆ ಅಂತ ತೋರಿಸುತ್ತೆ. ಅಷ್ಟಮ ಶನಿ ಅನ್ನೋದು ಸುಮ್ನೆ ಬಂದು ಹೋಗೋದಲ್ಲ, ಇದು ಒಂದು ದೊಡ್ಡ 7.5 ವರ್ಷದ ಪಯಣದ ಒಂದು ಭಾಗ. ಇದು ನಮ್ಮನ್ನ ಹೆಚ್ಚು ಪ್ರಬುದ್ಧರನ್ನಾಗಿ, ಬುದ್ಧಿವಂತರನ್ನಾಗಿ ಮಾಡುತ್ತೆ. ಹಾಗಾದ್ರೆ ಈ ಗ್ರಹಗಳ ಶಕ್ತಿಯನ್ನ ನಮಗೆ ಅನುಕೂಲ ಆಗೋ ಹಾಗೆ ಬಳಸ್ಕೊಳ್ಳೋದು ಹೇಗೆ? ಅದಕ್ಕೂ ಕೆಲವು ಸಿಂಪಲ್ ಪರಿಹಾರಗಳಿವೆ. 2026ನ್ನ ಯಶಸ್ವಿಯಾಗಿ ದಾಟೋಕೆ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ ಬನ್ನಿ. ನೋಡಿ, ಇದನ್ನೆಲ್ಲ ನಮ್ಮ ದೈನಂದಿನ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ತುಂಬಾ ಸುಲಭ. ಪ್ರತಿದಿನ ಕೃತಜ್ಞತೆ ಹೇಳೋದ್ರಿಂದ ಹಿಡಿದು ಸೂರ್ಯನಿಗೆ ನಮಸ್ಕಾರ ಮಾಡೋವರೆಗೂ ಈ ಚಿಕ್ಕ ಚಿಕ್ಕ ಕೆಲ್ಸಗಳು ಈ ವರ್ಷದ ಶಕ್ತಿಯ ಜೊತೆ ನಮ್ಮನ್ನ ಕನೆಕ್ಟ್ ಮಾಡ್ತವೆ. ಕೊನೆಗೆ ಹೇಳೋದಾದ್ರೆ, ಈ ಇಡೀ ವಿಶ್ಲೇಷಣೆಯಿಂದ ಗೊತ್ತಾಗೋದು ಒಂದೇ:
ಗ್ರಹಗಳು ದಾರಿ ತೋರಿಸಬಹುದು ಅಷ್ಟೇ, ಆದ್ರೆ ಆ ದಾರಿಯಲ್ಲಿ ಹೇಗೆ ನಡಿಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ನಮಸ್ಕಾರ. ಕನ್ಯಾ ರಾಶಿಯವರಿಗೆ 2026 ಇದು ಬರೀ ಒಂದು ವರ್ಷ ಅಷ್ಟೇ ಅಲ್ಲ, ಇದೊಂದು ರೀತಿ ಎಲ್ಲವನ್ನೂ ಹೊಸದಾಗಿ ಕಟ್ಟಿಕೊಳ್ಳುವಂತಹ ಒಂದು ಪಯಣ, ಗುಣಮುಖವಾಗುವ ಮತ್ತು ತುಂಬನೇ ಶಾಂತಿಯುತವಾಗಿ ವಿಕಾಸ ಹೊಂದುವ ಸಮಯ ಅಂತ ಹೇಳ್ಬೋದು. ಇದನ್ನೊಂದು ಸ್ಪ್ರಿಂಟ್ ಅಂತ ಅಂದ್ಕೋಬೇಡಿ, ಬದಲಿಗೆ ಇದೊಂದು ಮ್ಯಾರಥಾನ್. ಯಾಕಂದ್ರೆ ಈ ವರ್ಷದ ತಾಳ್ಮೆ ಮತ್ತು ನಿರಂತರ ಪ್ರಯತ್ನಗಳೇ ಭವಿಷ್ಯದ ಯಶಸ್ಸಿಗೆ ಒಂದು ಭದ್ರವಾದ ಬುನಾದಿಯಾಗಲಿದೆ. ಈ ಒಂದು ಮಾತಿದೆಯಲ್ಲ, ಇದು 2026ರ ಸಂಪೂರ್ಣ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಹೌದು, ಪ್ರಗತಿ ಸ್ವಲ್ಪ ನಿಧಾನವಾಗಿರ್ಬೋದು, ಆದ್ರೆ ಅದು ತುಂಬಾ ಸ್ಥಿರವಾಗಿರುತ್ತೆ. ಮತ್ತೆ ನೆನ್ಪಿಡಿ, ಈ ವರ್ಷ ತಾಳ್ಮೆಯಿಂದ ಕಾಯೋರಿಗೆ ಸಿಗೋ ಪ್ರತಿಫಲ ಇದೆಯಲ್ಲ, ಅದು ಅತ್ಯಂತ ಸಿಹಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ, ಈ ಪಯಣದ ಮೊದಲ ಹಂತ ಹೇಗಿರುತ್ತೆ ಅಂತ ನೋಡೋಣ. ವರ್ಷದ ಮೊದಲ 5 ತಿಂಗಳುಗಳು ಅಂದ್ರೆ ಜನವರಿಯಿಂದ ಮೇವರೆಗೆ ಸಹನೆಯನ್ನ ಪರೀಕ್ಷಿಸುವ ಕಾಲ. ಆದ್ರೆ ಇದು ಕೇವಲ ಪರೀಕ್ಷೆ ಅಂತ ಅಂದ್ಕೋಬೇಡಿ, ಭವಿಷ್ಯಕ್ಕೆ ಬೇಕಾದ ಒಂದು ಬಲವಾದ ಅಡಿಪಾಯವನ್ನ ನಿರ್ಮಿಸಲು ಸಿದ್ಧತೆ ಮಾಡಿಕೊಳ್ಳುವ ಸಮಯ ಇದು. ಹಾಗಿದ್ರೆ ವರ್ಷದ ಆರಂಭದಲ್ಲಿ ಎಲ್ಲ ಯಾಕೆ ಇಷ್ಟು ಸ್ಲೋ ಆಗಿ ಹೋಗ್ತಿದೆ ಅಂತ ಯೋಚನೆ ಬರ್ಬೋದು ಅಲ್ವಾ? ಇದಕ್ಕೆ ಕಾರಣ ಶನಿ ಗ್ರಹ 7ನೇ ಮನೆಯಲ್ಲಿ ಇರೋದು. ಶನಿ ಅಂದ್ರೆ ಶಿಸ್ತು ಮತ್ತು ಜವಾಬ್ದಾರಿಯ ಗ್ರಹ. ಇದು ಸಂಬಂಧಗಳನ್ನ ಮತ್ತು ಪಾಲುದಾರಿಕೆಗಳನ್ನ ಗಟ್ಟಿಗೊಳಿಸಲು ಒತ್ತಾಯಿಸುತ್ತೆ. ಈ ಪ್ರಕ್ರಿಯೆ ಸ್ವಲ್ಪ ನಿಧಾನ ಅನಿಸಬಹುದು, ಆದ್ರೆ ಇದು ಸಂಬಂಧಗಳಿಗೆ ದೀರ್ಘಕಾಲದ ಬಲವನ್ನ ಕೊಡುತ್ತೆ. ಈ ಸ್ಲೈಡ್ ನೋಡಿದ್ರೆ ಮೊದಲಾರ್ಧದ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ವೃತ್ತಿ ಜೀವನದಿಂದ ಹಿಡಿದು ಆರೋಗ್ಯದವರೆಗೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೆಲವು ಸವಾಲುಗಳು ಎದುರಾಗ್ಬೋದು. ಆದ್ರೆ ಇವನ್ನೆಲ್ಲ ಅಡೆತಡೆಗಳು ಅಂತ ಭಾವಿಸ್ಬೇಡಿ. ಇದೊಂದು ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ಬರ್ಲಿರುವ ದೊಡ್ಡ ಯಶಸ್ಸಿಗೆ ಬೇಕಾದ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿದ ಹಾಗೆ. ಸರಿ, ವರ್ಷದ ಮೊದಲಾರ್ಧ ಹೀಗೆ ಸವಾಲುಗಳಿಂದ ಕೂಡಿದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ. ಇದು ಇಡೀ ವರ್ಷದ ಶಕ್ತಿಯನ್ನೇ ಬದಲಾಯಿಸುವಂಥ ಒಂದು ಪ್ರಮುಖ ಘಟನೆ. ಈ ಟೈಮ್ಲೈನ್ ನೋಡಿ, ಇದು ಈ ವರ್ಷದ ಕಥೆಯನ್ನೇ ಹೇಳುತ್ತೆ. ಜಾನ್ಯುವರಿಯಲ್ಲಿ ಪರೀಕ್ಷೆ ಶುರುವಾಗತ್ತೆ, ಜೂನ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗತ್ತೆ, ಮತ್ತು ಡಿಸೆಂಬರ್ ಬರೋವಷ್ಟರಲ್ಲಿ ಒಂದು ಗಟ್ಟಿಯಾದ ಸ್ಥಿರವಾದ ಅಡಿಪಾಯ ರೆಡಿಯಾಗಿರುತ್ತೆ. ಹಾಗಿದ್ರೆ ಆ ದೊಡ್ಡ ಬದಲಾವಣೆ ಆಗೋದು ಯಾವತ್ತು? ಅದುವೇ ಜೂನ್ 2. ಹೌದು, ಈ ದಿನಾಂಕವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇಲ್ಲಿಂದಲೇ 2026ರ ಕಥೆಯ 2ನೇ ಅಧ್ಯಾಯ ಶುರುವಾಗೋದು. ಜೂನ್ 2ಕ್ಕೆ ಅಂಟಾದ್ದೇನಾಗುತ್ತೆ? ಅದೃಷ್ಟ, ವಿಸ್ತರಣೆ, ಈ ಎಲ್ಲದಕ್ಕೂ ಕಾರಣನಾದ ಗುರುಗ್ರಹ ಲಾಭಸ್ಥಾನವಾದ 11ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಇದು ಒಂದ್ ರೀತಿ ವರ್ಷದ ದ್ವಿತೀಯಾರ್ಧದ ಯಶಸ್ಸಿನ ಬಾಗಿಲನ್ನೇ ತೆರೆಯುವ ಒಂದು ಮಾಸ್ಟರ್ ಕೀ ಇದ್ದ ಹಾಗೆ. ಇಲ್ಲಿಂದ ಅವಕಾಶಗಳ ಮಹಾಪೂರವೇ ಹರಿದುಬರ್ಲಿದೆ. ಹಾಗಿದ್ರೆ ಬನ್ನಿ, ಈಗ ವರ್ಷದ 2ನೇ ಭಾಗದ ಕಡೆ ಗಮನ ಹರಿಸೋಣ. ಇದು ನಿಜವಾಗ್ಲೂ ಬೆಳವಣಿಗೆಯ ಸಮಯ. ಮೊದಲಾರ್ಧದಲ್ಲಿ ಪಟ್ಟ ಕಷ್ಟಕ್ಕೆಲ್ಲ ಇಲ್ಲಿ ಸ್ಪಷ್ಟವಾದ ಫಲ ಸಿಗೋಕೆ ಶುರುವಾಗುತ್ತೆ. ನೋಡಿ, ದ್ವಿತೀಯಾರ್ಧದ ಚಿತ್ರಣವೇ ಸಂಪೂರ್ಣ ಬೇರೆ ಇದೆ. ಮೊದ್ಲಾರ್ಧದಲ್ಲಿದ್ದ ಅಡೆತಡೆಗಳೆಲ್ಲ ನಿಧಾನವಾಗಿ ಕರಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದು ರೀತಿಯ ವೇಗ, ಒಂದು ಸ್ಪಷ್ಟತೆ ಸಿಗುತ್ತೆ. ನಿಂತ್ಹೋಗಿದ್ದ ಕೆಲ್ಸಗಳು ಮತ್ತೆ ಚಾಲನೆಗೆ ಬರ್ತವೆ, ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ ಮತ್ತು ಸಂಬಂಧಗಳಲ್ಲಿ ಹೊಸ ಚೈತನ್ಯ ಮೂಡುತ್ತೆ. ಇದು ಪಟ್ಟ ಶ್ರಮಕ್ಕೆ ಸಿಗುವ ನಿಜವಾದ ಪ್ರತಿಫಲ. ಆದ್ರೆ ಇಲ್ಲೊಂದು ಸೀಕ್ರೆಟ್ ವೆಪನ್ ಕೂಡ ಇದೆ. ಅದುವೇ 6ನೇ ಮನೆಯಲ್ಲಿರುವ ರಾಹು. ಈ ಪ್ರಭಾವ ಇಡೀ ವರ್ಷ ಜೊತೆಯಲ್ಲೇ ಇರುತ್ತೆ. ಸ್ಪರ್ಧೆಗಳನ್ನ ಗೆಲ್ಲೋಕೆ, ವಿವಾದಗಳನ್ನ ಬಗೆಹರಿಸ್ಕೊಳ್ಳೋಕೆ ಮತ್ತು ಅಡೆತಡೆಗಳನ್ನ ದಾಟೋಕೆ ಒಂದು ಅದ್ಭುತವಾದ ಶಕ್ತಿಯನ್ನ ಕೊಡುತ್ತೆ. ಇದೊಂದು ಕಾಸ್ಮಿಕ್ ಶೀಲ್ಡ್ ತರ ಕೆಲಸ ಮಾಡುತ್ತೆ ಅಂತಾನೂ ಹೇಳ್ಬಹುದು. ಸರಿ, ಈ ವರ್ಷದ ಸವಾಲುಗಳು ಮತ್ತು ಅವಕಾಶಗಳು ಎರಡೂ ಅರ್ಥ ಮಾಡ್ಕೊಂಡ್ವಿ. ಹಾಗಿದ್ರೆ ಯಶಸ್ಸು ಗಳಿಸೋಕೆ ಏನ್ ಮಾಡ್ಬೇಕು? ಬನ್ನಿ, ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ. 2026ರಲ್ಲಿ ಯಶಸ್ಸು ಸಾಧಿಸಬೇಕು ಅಂದ್ರೆ ಈ 4 ಸೂತ್ರಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಮೊದಲನೆಯದು ಕನ್ಸಿಸ್ಟೆನ್ಸಿ, 2ನೇಯದು ತಾಳ್ಮೆ, 3ನೇಯದು ಸಹಾನುಭೂತಿಯಿಂದ ಮಾತಾಡೋದು ಮತ್ತು ಕೊನೆಯದಾಗಿ ಡಿಸಿಪ್ಲಿನ್. ಇವೇ 4 ಈ ವರ್ಷದ ಯಶಸ್ಸಿನ ಕಂಬಗಳು. ಹೊಸ ಬೆಳವಣಿಗೆಗೆ ಜಾಗ ಮಾಡಿಕೊಡ್ಬೇಕು ಅಂದ್ರೆ ಕೆಲವು ಹಳೆಯ ಅಭ್ಯಾಸಗಳನ್ನ ಬಿಡ್ಬೇಕಾಗುತ್ತೆ ಅಲ್ವಾ? ಹಾಗೆಯೇ ಈ ವರ್ಷ ಆತುರದ ನಿರ್ಧಾರಗಳು, ಪ್ರತಿಯೊಂದನ್ನು ಅತಿಯಾಗಿ ವಿಶ್ಲೇಷಣೆ ಮಾಡೋದು, ಕಠಿಣವಾಗಿ ಟೀಕೆ ಮಾಡೋದು ಮತ್ತು ಸುಖಾಸುಮ್ನೆ ಚಿಂತೆ ಮಾಡೋದು, ಇವೆಲ್ಲಕ್ಕೂ ಒಂದು ಗುಡ್ ಬೈ ಹೇಳ್ಬಿಡ್ಬೇಕು. ಈ ಇಡೀ ವರ್ಷದ ಪ್ರಯಾಣದ ಕೊನೆಗೆ ಸಿಗೋ ಫಲಿತಾಂಶ ಏನ್ ಗೊತ್ತಾ? ವರ್ಷದ ಕೊನೆಯಲ್ಲಿ ಮನಸ್ಸು ಏಕ್ದಮ್ ಹಗುರವಾಗಿರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಮತ್ತು ಜೀವನದ ಉದ್ದೇಶದ ಬಗ್ಗೆ ಒಂದು ಅದ್ಭುತವಾದ ಸ್ಪಷ್ಟತೆ ಬಂದಿರುತ್ತೆ. ಇದು ಬರೀ ಹೊರಗಿನ ಯಶಸ್ಸಲ್ಲ, ಇದು ಒಳಗಿನ ಬದಲಾವಣೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ: ವರ್ಷದ ಕೊನೆಯಲ್ಲಿ
ಏನನ್ನು ಸಾಧಿಸಲಾಯಿತು ಅಂತ ಲೆಕ್ಕ ಹಾಕೋದಕ್ಕಿಂತ ಈ ಇಡೀ ಪುನರ್ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿಯಾಗಿ ಆದ ಬದಲಾವಣೆ ಏನು ಅಂತ ಯೋಚಿಸೋದು ತುಂಬಾನೇ ಮುಖ್ಯ. ಯಾಕಂದ್ರೆ 2026ರ ನಿಜವಾದ ಗೆಲುವು ಇರೋದೇ ಆ ಆಂತರಿಕ ಬೆಳವಣಿಗೆಯಲ್ಲಿ. ನಮಸ್ಕಾರಂ, ಎಲ್ಲರಿಗೂ ಸ್ವಾಗತ. 2026ನೇ ಇಸ್ವಿ ತುಲಾ ರಾಶಿಯವರಿಗೆ ಹೇಗಿರಲಿದೆ? ಈ ವರ್ಷದಲ್ಲಿ ಯಾವ ಗ್ರಹಗಳು ನಮ್ಮ ಜೀವನದ ಮೇಲೆ ಪ್ರಮುಖ ಪಾತ್ರ ವಹಿಸುತ್ತವೆ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆಕಾಶದ ರಹಸ್ಯಗಳನ್ನ ಭೇದಿಸಿ ಗ್ರಹಗಳ ಈ ಆಟದಲ್ಲಿ ನಮ್ಮ ಪಾತ್ರವೇನು ಅಂತ ನೋಡೋಣ. 2026 ಇದೊಂದು ರೀತಿ ಎರಡು ದೋಣಿಯ ಪಯಣದ ಹಾಗೆ. ಅಂದ್ರೆ ಬೆಳವಣಿಗೆಯ ವರ್ಷವೋ ಅಥವಾ ಒಂದಷ್ಟು ನಿರ್ಬಂಧಗಳ ವರ್ಷವೋ. ಯಾಕಂದ್ರೆ ಒಂದು ಕಡೆ ಗುರುಗ್ರಹ ಅವಕಾಶಗಳ ಬಾಗಿಲನ್ನ ತೆರೆದ್ರೆ, ಇನ್ನೊಂದು ಕಡೆ ಶನಿ ಮಹಾರಾಜ ಒಂದಷ್ಟು ಪರೀಕ್ಷೆಗಳನ್ನ ಮುಂದಿಡ್ತಾನೆ. ಹಾಗಿದ್ರೆ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ? ಇದೇ ಈ ವರ್ಷದ ದೊಡ್ಡ ಸವಾಲು ಮತ್ತು ಕಥೆ. ಸರಿ, ಹಾಗಾದ್ರೆ ದೇರಿ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲಿಗೆ 2026ರಲ್ಲಿ ಗ್ರಹಗಳ ಸ್ಥಿತಿಗತಿ ಹೇಗಿರುತ್ತೆ ಅಂದ್ರೆ ನಮ್ಮ ಕಾಸ್ಮಿಕ್ ವೆದರ್ ರಿಪೋರ್ಟ್ ಏನ್ ಹೇಳುತ್ತೆ ಅಂತ ನೋಡೋಣ. ನೋಡಿ, ಇವರೇ ಈ ವರ್ಷದ ಮೇನ್ ಪ್ಲೇಯರ್ಸ್. ಜ್ಞಾನದ ಕಾರಕನಾದ ಗುರು ಜೂನ್ 2ರ ನಂತರ ತನ್ನ ಜಾಗ ಬದಲಾಯಿಸ್ತಾನೆ. ಇದರಿಂದ ಕಮ್ಯುನಿಕೇಷನ್ ಸ್ಕಿಲ್ಸ್ಗೆ ಸಖತ್ ಬೂಸ್ಟ್ ಸಿಗುತ್ತೆ. ಆದ್ರೆ ನಮ್ಮ ಶಿಸ್ತಿನ ಮೇಷ್ಟ್ರು ಶನಿ ತುಂಬಾನೇ ಕಷ್ಟಪಟ್ಟು ದುಡಿಬೇಕು ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿಗಳಾದ ರಾಹು ಕೇತುಗಳು ಯಾವಾಗ ಬೇಕಾದ್ರೂ ಆಟವನ್ನ ತಿರುಗಿಸೋಕೆ ರೆಡಿಯಾಗಿದ್ದಾರೆ. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದರೆ ಇಲ್ಲೊಂದು ಚಿಕ್ಕ ಟ್ವಿಸ್ಟ್ ಇದೆ, ಕೇಳಿ. ಗುರುಗ್ರಹ ಸ್ವಲ್ಪ ಕಾಲ ವಕ್ರ ಆಗ್ತಾನೆ, ಅಂದ್ರೆ ಹಿಂದಕ್ಕೆ ಚಲಿಸಿದ ಹಾಗೆ ಕಾಣ್ತಾನೆ. ಇದನ್ನ ನೋಡಿ ಗಾಬರಿಯಾಗೋದು ಬೇಡ. ಇದನ್ನ ಒಂದು ಬ್ರೇಕ್ ಅಂತ ಅಂದ್ಕೊಳ್ಳಿ. ಹೊಸ ಪ್ರಾಜೆಕ್ಟ್ ಶುರು ಮಾಡೋ ಬದಲು ಈಗಾಗ್ಲೇ ಮಾಡ್ತಿರೋ ಕೆಲಸಗಳನ್ನ ಒಮ್ಮೆ ರಿವ್ಯೂ ಮಾಡಿ ಅದನ್ನ ಇನ್ನಷ್ಟು ಪರ್ಫೆಕ್ಟ್ ಮಾಡೋಕೆ ಇದೊಂದು ಸುವರ್ಣಾವಕಾಶ. ಹಾಗಿದ್ರೆ ಗ್ರಹಗಳ ಈ ಚಲನೆ ನಮ್ಮ ವೃತ್ತಿಜೀವನ ಮತ್ತು ಹಣಕಾಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಬನ್ನಿ ಈಗ ಕೆರಿಯರ್ ಮತ್ತು ಫೈನಾನ್ಸ್ ಬಗ್ಗೆ ಮಾತಾಡೋಣ. ನೋಡಿ, ಇಲ್ಲೇ ಇದೆ ಮಜಾ. ಒಂದ್ ಕಡೆ ಗುರುಗ್ರಹದಿಂದಾಗಿ ಮಾತು, ಬರವಣಿಗೆ, ಕನ್ಸಲ್ಟಿಂಗ್, ಸೇಲ್ಸ್ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ಒಳ್ಳೆ ಲಾಭ ಇದೆ. ಹೊಸ ಹೊಸ ಆದಾಯದ ದಾರಿಗಳೂ ತೆರೆದುಕೊಳ್ಬಹುದು. ಆದ್ರೆ ಇನ್ನೊಂದ್ ಕಡೆ ಶನಿದೇವರ್ ಹೇಳ್ತಾರೆ, ಖರ್ಚಿನ ಮೇಲೆ ಹಿಡಿತಾ ಇರ್ಲಿ, ಕಷ್ಟಪಟ್ರೆ ಮಾತ್ರ ತಕ್ಕ ಫಲ ಸಿಗುತ್ತೆ ಅಂತ. ಸೊ ಇಲ್ಲಿ ತಾಳ್ಮೆ ಅನ್ನೋದೇ ನಮ್ಮ ಅತಿದೊಡ್ಡ ಆಸ್ತಿ. ಜ್ಯೋತಿಷ್ಯದಲ್ಲಿ 10ನೇ ಮನೆ ಅಂದ್ರೆ ಅದು ನಮ್ಮ ಕೆರಿಯರ್, ನಮ್ಮ ಕೆಲ್ಸದ ಜಾಗ. ಈ ವರ್ಷ ಶನಿ ಮಹಾರಾಜ ಆ ಜಾಗದಲ್ಲೇ ಕೂತಿದ್ದಾನೆ. ಅಂದ್ರೆ ಏನು? ಶಾರ್ಟ್ಕಟ್ಗಳಿಗೆ ಇಲ್ಲಿ ಜಾಗವೇ ಇಲ್ಲ. ಸತತವಾಗಿ ಪ್ರಯತ್ನ ಪಡಬೇಕು, ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸಬೇಕು, ಆಗ ಮಾತ್ರ ಯಶಸ್ಸು ಸಿಗೋದು. ಒಂದಂತೂ ನೆನ್ಪಿಡಿ, ಶನಿದೇವರು ಕಷ್ಟಪಟ್ಟಿದ್ದಕ್ಕೆ ಯಾವತ್ತೂ ಮೋಸ ಮಾಡಲ್ಲ, ಖಂಡಿತ ತಕ್ಕ ಪ್ರತಿಫಲ ಕೊಡ್ತಾನೆ. ಕೆರಿಯರ್ ಆಯ್ತು, ದುಡ್ಡಿನ ವಿಷಯನೂ ಆಯ್ತು. ಈಗ ನಮ್ಮ ಪರ್ಸನಲ್ ಲೈಫ್ ಕಡೆ ಬರೋಣ. ನಮ್ಮ ಸಂಬಂಧಗಳು, ಕುಟುಂಬ, ಆರೋಗ್ಯ, ಈ 3 ವಿಷಯಗಳ ಮೇಲೆ ಗ್ರಹಗಳ ಪ್ರಭಾವ ಹೇಗಿರುತ್ತೆ? ಈ ಬ್ಯಾಲೆನ್ಸಿಂಗ್ ಆಕ್ಟ್ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲೂ ಕೂಡ ಅದೇ ಡಬಲ್ ಗೇಮ್. ಒಂದ್ ಕಡೆ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ, ಪರ್ಸನಲ್ ಆಗಿ ಬೆಳೆಯೋಕೆ ಒಳ್ಳೆ ಅವಕಾಶ ಇದೆ. ಆದ್ರೆ ರಾಹುಕೇತುಗಳು ರಿಲೇಶನ್ಶಿಪ್ಸಲ್ಲಿ ಸ್ವಲ್ಪ ಗೊಂದಲ, ತಪ್ಪು ತಿಳುವಳಿಕೆ ತರಬಹುದು. ಇದಕ್ಕೆ ಹೆದರಬೇಕಾಗಿಲ್ಲ. ಪರಿಹಾರ ತುಂಬಾ ಸಿಂಪಲ್. ಕ್ಲಿಯರ್ ಕಮ್ಯುನಿಕೇಷನ್. ಮನಸ್ಸಲ್ಲಿರೋದನ್ನ ಮುಚ್ಚಿಡದೆ ನೇರವಾಗಿ, ಪ್ರಾಮಾಣಿಕವಾಗಿ ಮಾತಾಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಆಮೇಲೆ ನೋಡೋಣ ಅನ್ನೋ ಮಾತೇ ಬೇಡ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ವಾ? ಶನಿಗ್ರಹ ನಮ್ಮ ದೇಹದ ಫ್ರೇಮ್ವರ್ಕ್, ಅಂದ್ರೆ ಮೂಳೆ ಮತ್ತು ಕೀಲುಗಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ಅದಕ್ಕೆ ಈ ವರ್ಷ ಮೂಳೆಗಳ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ತಗೋಬೇಕು. ರೆಗ್ಯುಲರ್ ಎಕ್ಸರ್ಸೈಸ್, ಟೈಮ್ಗೆ ಸರಿಯಾಗಿ ಚೆಕಪ್ ಮಾಡಿಸೋದು ತುಂಬಾನೇ ಇಂಪಾರ್ಟೆಂಟ್. ಇದರ ಜೊತೆಗೆ ಮನಸ್ಸಿನ ನೆಮ್ಮದಿಗಾಗಿ ಪ್ರತಿದಿನ ಸ್ವಲ್ಪ ಹೊತ್ತು ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಿ. ನೆನ್ಪಿರ್ಲಿ, ಆರೋಗ್ಯವೇ ಮಹಾಭಾಗ್ಯ. ಸರಿ, ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದು ಸಾಕಾಯ್ತು. ಈಗ ಅದರ ಪರಿಹಾರಗಳ ಬಗ್ಗೆ ನೋಡೋಣ. ಗ್ರಹಗಳ ಪ್ರಭಾವವನ್ನ ನಾವು ನೆಗೆಟಿವ್ ಆಗಿ ತಗೊಳ್ಳೋ ಬದಲು ಅದರ ಎನರ್ಜಿಯನ್ನ ಪಾಸಿಟಿವ್ ಆಗಿ ಹೇಗೆ ಬಳಸ್ಕೊಳ್ಬೋದು? ಬನ್ನಿ, ಈ ವರ್ಷವನ್ನ ಸುಲಭವಾಗಿ, ಸಂತೋಷವಾಗಿ ಕಳೆಯೋಕೆ ಕೆಲವು ಸಿಂಪಲ್ ಆದ್ರೆ ಪವರ್ಫುಲ್ ಆದ ಪರಿಹಾರಗಳನ್ನ ತಿಳ್ಕೊಳ್ಳೋಣ. ನೋಡಿ, ಇದು ತುಂಬಾನೇ ಸರಳ. ನಾವು 3 ಗ್ರಹಗಳ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಮೊದಲನೇದಾಗಿ ಶನಿದೇವನಿಗೆ ಶಿಸ್ತು, ಸೇವೆ ಅಂದ್ರೆ ಇಷ್ಟ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಶಿಸ್ತಿನಿಂದ ಇರಿ. ಎರಡನೇದಾಗಿ ಗುರುವಿನ ಅನುಗ್ರಹಕ್ಕೆ ಜ್ಞಾನವನ್ನ ಹಂಚಿ, ಪುಸ್ತಕಗಳನ್ನ ದಾನ ಮಾಡೋದು ಒಳ್ಳೇದು. ಮೂರನೇದಾಗಿ ರಾಹುಕೇತುಗಳ ಗೊಂದಲದಿಂದ ಪಾರಾಗೋಕೆ ಧ್ಯಾನ ಮಾಡಿ. ಗಣೇಶನ ಪೂಜೆ ಮನಸ್ಸಿಗೆ ಸ್ಪಷ್ಟತೆ ಕೊಡುತ್ತೆ. ಇಷ್ಟೇ ನೋಡಿ, ಸಿಂಪಲ್ 3 ಸ್ಟೆಪ್ಸ್.
ಶನಿದೇವರ ಸವಾಲುಗಳನ್ನ ಧೈರ್ಯವಾಗಿ ಎದುರಿಸೋಕೆ ಇಲ್ಲಿದೆ ಒಂದು ಶಕ್ತಿಶಾಲಿ ಮಂತ್ರ. ಓಂ ಶಂ ಶನೇಶ್ಚರಾಯ ನಮಃ. ಇದನ್ನ ಪ್ರತಿದಿನ, ಅದರಲ್ಲೂ ವಿಶೇಷವಾಗಿ ಶನಿವಾರದಂದು ಪಠಿಸಿದ್ರೆ ಮನಸ್ಸಿಗೆ ಒಂದು ರೀತಿ ಸ್ಥೈರ್ಯ ಬರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಇದು ಬರೀ ಮಂತ್ರ ಅಲ್ಲ, ಇದೊಂದು ಪಾಸಿಟಿವ್ ಎನರ್ಜಿಯ ಮೂಲ. ಸರಿ, ಇಷ್ಟೊತ್ತು ನಾವು ಗ್ರಹಗಳು, ವೃತ್ತಿ, ಸಂಬಂಧಗಳು, ಪರಿಹಾರಗಳು ಹೀಗೆ ಎಲ್ಲದರ ಬಗ್ಗೆ ಮಾತಾಡಿದ್ವಿ. ಈಗ ಈ ಎಲ್ಲದರ ಸಾರಾಂಶ ಏನು? 2026ನೇ ಇಸ್ವಿ ನಮಗೆ ಕಲಿಸೋ ಅತೀ ದೊಡ್ಡ ಪಾಠವಾದ್ರೂ ಏನು? ಬನ್ನಿ ಅದನ್ನ ತಿಳ್ಕೊಳ್ಳೋಣ. ಹಾಗಿದ್ರೆ 2026ರ ಕೀವರ್ಡ್ ಯಾವುದು ಗೊತ್ತಾ? ಅದು ತಾಳ್ಮೆ, ಪೇಷನ್ಸ್. ಈ ವರ್ಷ ದಿಢೀರಂತ ಯಶಸ್ಸು ಸಿಗಲ್ಲ. ಆಮೆ ಮೊಲದ ಕತೆ ಕೇಳಿದಿವಲ್ವಾ? ಹಾಗೆಯೇ ಯಾರು ನಿಧಾನವಾಗಿ ಆದ್ರೆ ಸ್ಥಿರವಾಗಿ ಕಷ್ಟಪಟ್ಟು ಕೆಲ್ಸ ಮಾಡ್ತಾರೋ ಅವರಿಗೆ ಶನಿದೇವರ ಆಶೀರ್ವಾದ ಖಂಡಿತ ಇರುತ್ತೆ. ನಿರಂತರ ಪ್ರಯತ್ನಕ್ಕೆ ಗೆಲುವು ನಿಶ್ಚಿತ. ಸೊ ನೆನ್ಪಿಡಿ, 2026ರಲ್ಲಿ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ವೃಶ್ಚಿಕ ರಾಶಿಯವರಿಗೆ 2026ನೇ ವರ್ಷ ಹೇಗಿರಲಿದೆ? ಗ್ರಹಗಳು ಯಾವ ಸಂದೇಶ ಕೊಡ್ತಿವೆ? ಬನ್ನಿ, ಈ ವರ್ಷದ ಸಂಪೂರ್ಣ ಪಯಣ ಹೇಗಿರುತ್ತೆ ಅಂತ ಒಟ್ಟಿಗೆ ನೋಡೋಣ. 2026 ವೃಶ್ಚಿಕ ರಾಶಿಯವರಿಗೆ ಒಂದು ದೊಡ್ಡ ಬದಲಾವಣೆಯನ್ನೇ ತರಲಿದೆ. ಇದು ಕೇವಲ ಹೊರಗಿನ ಬದಲಾವಣೆಗಳ ವರ್ಷ ಅಲ್ಲ, ಬದಲಾಗಿ ಇದು ನಮ್ಮೊಳಗೆ ನಾವು ನೋಡಿಕೊಳ್ಳುವ, ಅಂದ್ರೆ ಆತ್ಮಾವಲೋಕನ ಮಾಡಿಕೊಳ್ಳುವ ಮತ್ತು ವೈಯಕ್ತಿಕವಾಗಿ ಬೆಳೆಯುವಂತಹ ಸಮಯ. ಹಾಗಾದ್ರೆ ಈ ವರ್ಷದ ಭವಿಷ್ಯವನ್ನ ರೂಪಿಸೋ ಶಕ್ತಿಗಳು ಯಾವುವು? ಉತ್ತರ ಇರೋದು ಪ್ರಮುಖ ಗ್ರಹಗಳ ಸಂಚಾರದಲ್ಲಿ. ಇವು ನಮ್ಮ ಜೀವನದ ಪ್ರತಿಯೊಂದು ಅಂಶದ ಮೇಲೂ ಪ್ರಭಾವ ಬೀರ್ತವೆ. ನೋಡಿ, ಈ ವರ್ಷದ ಪ್ರಮುಖ ಘಟನೆಗಳನ್ನ ಡಿಸೈಡ್ ಮಾಡೋದೇ ಗುರು ಶನಿ ಮತ್ತೆ ರಾಹು. ನಾವು ಮುಂದೆ ಮಾತಾಡೋ ಪ್ರತಿಯೊಂದು ವಿಷಯಕ್ಕೂ ಇವೇ ಅಡಿಪಾಯ. ಉದಾಹರಣೆಗೆ, ಗುರು ನಮ್ಮ ಜ್ಞಾನವನ್ನ ಹೆಚ್ಚಿಸಿದ್ರೆ, ಶನಿಯ ವಕ್ರಗತಿ ಅಂದ್ರೆ ಶನಿ ಗ್ರಹ ಹಿಂದಕ್ಕೆ ಚಲಿಸುವ ಹಾಗೆ ಕಾಣುವ ಸಮಯ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡುತ್ತೆ. ಸರಿ, ಈ ಎಲ್ಲಾ ಗ್ರಹಗಳ ಪ್ರಭಾವದಿಂದ ವೃಶ್ಚಿಕ ರಾಶಿಯವರ ಜೀವನ ಒಟ್ಟಾರೆಯಾಗಿ ಹೇಗಿರುತ್ತೆ? ಈಗ ಅದರ ಬಗ್ಗೆ ನೋಡೋಣ ಬನ್ನಿ. ಈ ವರ್ಷದ ಒಂದು ದೊಡ್ಡ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಗುರುಗ್ರಹ. ಜೂನ್ 2ರ ನಂತರ ಗುರು ನಿಮ್ಮ ಭಾಗ್ಯಸ್ಥಾನ ಅಂದ್ರೆ 9ನೇ ಮನೆಗೆ ಬರ್ತಾನೆ. ಇದರಿಂದ ಜ್ಞಾನ ಸಂಪಾದನೆಗೆ, ಸ್ಪಿರಿಚುವಲ್ ಜರ್ನಿಗೆ ಮತ್ತು ಪರ್ಸನಲ್ ಗ್ರೋತ್ಗೆ ಅದ್ಭುತವಾದ ಅವಕಾಶಗಳು ಸಿಗ್ತವೆ. ಆದರೆ ವರ್ಷದ 2ನೇ ಭಾಗದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಜುಲೈನಿಂದ ಡಿಸೆಂಬರ್ ತನಕ ಶನಿ ವಕ್ರಗತಿಯಲ್ಲಿ ಇರೋದ್ರಿಂದ ಯಾವುದೇ ದೊಡ್ಡ ನಿರ್ಧಾರ ತಗೊಳ್ಳೋ ಮುಂಚೆ ಒಂದಲ್ಲ 2 ಸಲ ಯೋಚನೆ ಮಾಡೋದು ತುಂಬಾನೇ ಮುಖ್ಯ. ಇದನ್ನ ಹಳೆ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಫ್ಯೂಚರ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೊಳ್ಳೋಕೆ ಸಿಕ್ಕಿರೋ ಒಳ್ಳೆ ಅವಕಾಶ ಅಂತನೂ ಅನ್ಕೋಬಹುದು. ಈಗ ಎಲ್ಲರಿಗೂ ತುಂಬಾನೇ ಮುಖ್ಯವಾದ ವಿಷಯಕ್ಕೆ ಬರೋಣ, ಅಂದ್ರೆ ಕೆರಿಯರ್ ಮತ್ತೆ ಫೈನಾನ್ಸ್. 2026 ಈ ವಿಚಾರದಲ್ಲಿ ಏನ್ ತರ್ತಿದೆ? ವೃತ್ತಿ ಜೀವನಕ್ಕೆ ಗುರುಬಲ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಜೂನ್ ನಂತರ ಹೊಸ ಸ್ಕಿಲ್ಸ್ ಕಲಿಯೋಕೆ, ಹೈಯರ್ ಎಜುಕೇಷನ್ಗೆ ಹೋಗೋಕೆ ಅಥವಾ ನಿಮ್ಮ ನಾಲೆಡ್ಜ್ ಬೇಸ್ಡ್ ಫೀಲ್ಡ್ಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಾಧಿಸೋಕೆ ಒಳ್ಳೊಳ್ಳೆ ಅವಕಾಶಗಳು ತೆರೆದುಕೊಳ್ತವೆ. ಹಾಗಾದ್ರೆ ಈ ಸಮಯದಲ್ಲಿ ಏನೆಲ್ಲ ಆಗಬಹುದು? ಹೊಸ ಟ್ರೈನಿಂಗ್ಗಳು, ತುಂಬಾ ದಿನಗಳಿಂದ ಪೆಂಡಿಂಗ್ ಇದ್ದ ಪ್ರಾಜೆಕ್ಟ್ಗಳಿಗೆ ಚಾಲನೆ ಸಿಗೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಕೆಲಸದ ವಿಷಯವಾಗಿ ಪ್ರಯಾಣ ಮಾಡೋ ಯೋಗ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಶನಿಗ್ರಹ 5ನೇ ಮನೆಯಲ್ಲಿ ಇರೋದ್ರಿಂದ ರಿಸಲ್ಟ್ಸ್ ತಕ್ಷಣಕ್ಕೆ ಸಿಗದೇ ಇರ್ಬೋದು. ಕ್ರಿಯೇಟಿವ್ ಕೆಲಸಗಳಲ್ಲಿ ಯಶಸ್ಸು ಬೇಕು ಅಂದ್ರೆ ಕಠಿಣ ಪರಿಶ್ರಮ ಮತ್ತು ತಾಳ್ಮೆ ತುಂಬಾನೇ ಬೇಕಾಗುತ್ತೆ. ಆದ್ರೆ ಚಿಂತೆ ಬೇಡ, ನೀವು ಹಾಕೋ ಪ್ರಯತ್ನಕ್ಕೆ ತಕ್ಕ ಫಲ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಇದೊಂಥರ ಮಿಕ್ಸ್ಡ್ ರಿಸಲ್ಟ್ಸ್ ಕೊಡೋ ವರ್ಷ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗಳಿಂದ ಲಾಭ ಆಗ್ಬೋದು, ಆದರೆ ಷೇರು ಮಾರುಕಟ್ಟೆ ಅಂತ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ತುಂಬಾನೇ ಎಚ್ಚರಿಕೆ ಬೇಕು. ಆಸ್ತಿಪಾಸ್ತಿ ವಿಷಯಗಳಲ್ಲಿ ಸ್ವಲ್ಪ ಅಸ್ಥಿರತೆ ಇರೋ ಸಾಧ್ಯತೆ ಇದೆ. ಕರಿಯರ್, ದುಡ್ಡು ಇದೆಲ್ಲದರ ಜೊತೆಗೆ ಆರೋಗ್ಯ ಮತ್ತು ಸಂಬಂಧಗಳು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಯಾಕಂದ್ರೆ ಅವೇ ನಮ್ಮ ಜೀವನದ ನಿಜವಾದ ಅಡಿಪಾಯ. 2026ರಲ್ಲಿ ಈ ಕ್ಷೇತ್ರಗಳಲ್ಲಿ ಏನನ್ನ ನಿರೀಕ್ಷಿಸಬಹುದು? ಆರೋಗ್ಯದ ವಿಚಾರದಲ್ಲಿ ಶನಿಯ ಪಾತ್ರ ತುಂಬಾನೇ ಮುಖ್ಯವಾಗುತ್ತೆ. ಜ್ಯೋತಿಷ್ಯದಲ್ಲಿ 5ನೇ ಮನೆ ಅಂದ್ರೆ ಅದು ನಮ್ಮ ಹೃದಯ, ಕ್ರಿಯೇಟಿವಿಟಿ ಮತ್ತೆ ನಮ್ಮ ಯೋಗಕ್ಷೇಮವನ್ನ ಸೂಚಿಸುತ್ತೆ. ಶನಿ ಇಲ್ಲಿರೋದ್ರಿಂದ ಈ ವರ್ಷ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ. ವಿಶೇಷವಾಗಿ ಸ್ಟ್ರೆಸ್ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಕಾಳಜಿ ಬೇಕೇ ಬೇಕು. ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಕ್ಕೆ ಕೆಲವು ಸಿಂಪಲ್ ಟಿಪ್ಸ್ ಇವೆ. ರೆಗ್ಯುಲರ್ ಆಗಿ ಯೋಗ ಅಥವಾ ಪ್ರಾಣಾಯಾಮ ಮಾಡಿ. ಊಟದಲ್ಲಿ ಸ್ವಲ್ಪ ಶಿಸ್ತು ಇರಲಿ. ಮೈಂಡ್ ಪೀಸ್ ಆಗಿರೋಕೆ ಪ್ರಯತ್ನಿಸಿ. ಮತ್ತೆ ಮುಖ್ಯವಾಗಿ ಶನಿ ವಕ್ರಗತಿ ಸಮಯದಲ್ಲಿ ಹೆಲ್ತ್ ಚೆಕಪ್ ಮಾಡಿಸೋದನ್ನ ಮರಿಬೇಡಿ.
ಸಂಬಂಧಗಳ ವಿಷಯದಲ್ಲಿ ಎರಡು ತರಹದ ಪ್ರಭಾವಗಳನ್ನು ನೋಡಬಹುದು. ಒಂದ್ಕಡೆ ಗುರುಗ್ರಹ ಕುಟುಂಬದ ಜೊತೆಗಿನ ಬಾಂಧವ್ಯವನ್ನ ಗಟ್ಟಿ ಮಾಡಿದ್ರೆ, ಇನ್ನೊಂದ್ ಕಡೆ ರಾಹುವಿನ ಪ್ರಭಾವದಿಂದ ಮನೆಯಲ್ಲಿ ಅಥವಾ ಅಣ್ಣ ತಮ್ಮಂದಿರ ಜೊತೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಆಗ್ಬೋದು. ಇಂತಹ ಸಮಯದಲ್ಲಿ ಸ್ಪಷ್ಟವಾಗಿ ಮಾತಾಡೋದು ಮತ್ತು ತಾಳ್ಮೆಯಿಂದ ಇರೋದು ಬಹಳ ಮುಖ್ಯ. ಸರಿ, ಈ ಗ್ರಹಗಳ ಪ್ರಭಾವವನ್ನ ಬ್ಯಾಲೆನ್ಸ್ ಮಾಡಿ ವರ್ಷವನ್ನ ಚೆನ್ನಾಗಿ ಬಳಸ್ಕೊಳ್ಳೋದು ಹೇಗೆ? ಅದಕ್ಕೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳಿವೆ. ಹೌದು, ಈ ವರ್ಷದ ಸವಾಲುಗಳನ್ನ ಎದುರಿಸಿ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳೋದು ಹೇಗೆ? ಅದಕ್ಕುತ್ತರ ಇಲ್ಲಿದೆ ನೋಡಿ. ತುಂಬಾನೇ ಸಿಂಪಲ್ ಆದರೆ ಪವರ್ಫುಲ್ ಆದ ಪರಿಹಾರಗಳಿವು. ಗುರುಗ್ರಹದ ಅನುಗ್ರಹಕ್ಕೆ ಗುರು ಮಂತ್ರ ಹೇಳೋದು, ಶನಿದೇವನನ್ನ ಶಾಂತವಾಗಿಡೋಕೆ ಶನಿವಾರ ಹನುಮಾನ್ ಚಾಲೀಸ ಓದೋದು, ಮತ್ತೆ ರಾಹುವಿನ ಪ್ರಭಾವ ಕಡಿಮೆ ಆಗೋಕ್ಕೆ ದಾನ ಮಾಡೋದು. ಇವೆಲ್ಲವೂ ಪಾಸಿಟಿವ್ ಎನರ್ಜಿಯನ್ನ ತಂದುಕೊಡ್ತವೆ. ಇಷ್ಟೆಲ್ಲ ನೋಡಿದ ಮೇಲೆ 2026 ವೃಶ್ಚಿಕ ರಾಶಿಯವರಿಗೆ ಕೊಡುವ ಅತಿದೊಡ್ಡ ಪಾಠವಾದ್ರೂ ಏನು? ಈ ಒಂದು ವಾಕ್ಯದಲ್ಲಿ ಇಡೀ ವರ್ಷದ ಸಾರಾಂಶ ಅಡಗಿದೆ ಅಂತ ಹೇಳ್ಬೋದು. ಇದು ಹೊರಗಿನ ಜಗತ್ತನ್ನ ಗೆಲ್ಲೋಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಿನ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋ ವರ್ಷ. ಜ್ಞಾನ ಮತ್ತು ತಾಳ್ಮೆ ಇವೆರಡೇ ಈ ವರ್ಷದ ಯಶಸ್ಸಿನ ಸೀಕ್ರೆಟ್ ಫಾರ್ಮುಲಾ. ಹಾಗಾಗಿ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದೇ ಒಂದು ಪ್ರಶ್ನೆ: ಮುಂಬರುವ ವರ್ಷದಲ್ಲಿ ವೈಯಕ್ತಿಕ ಪಯಣದಲ್ಲಿ ಕಲಿಯಬಹುದಾದ ಅತ್ಯಮೂಲ್ಯ ಪಾಠ ಯಾವುದು ಅಂತ ಅನ್ಸುತ್ತೆ? ನೆನಪಿರ್ಲಿ, ಆಂತರಿಕ ಬೆಳವಣಿಗೆಯೇ 2026ರ ನಿಜವಾದ ಸಂಪತ್ತು. ನಮಸ್ಕಾರ. 2026ನೇ ವರ್ಷ ಧನುರಾಶಿಯವರಿಗೆ ಒಂದು ಬಹಳ ಮುಖ್ಯವಾದ ವರ್ಷ ಆಗಲಿದೆ. ಇದು ಸುಮ್ಮನೆ ಬದಲಾವಣೆಗಳ ವರ್ಷ ಅಷ್ಟೇ ಅಲ್ಲ, ಬದಲಿಗೆ ಇದೊಂದು ದೊಡ್ಡ ಮಟ್ಟದ ಪರಿವರ್ತನೆಯ ಕಾಲ. ಬನ್ನಿ, ಈ ವರ್ಷ ಜೀವನದ ದಾರಿಯನ್ನೇ ಬದಲಿಸಬಹುದಾದ ಗ್ರಹಗಳ ಚಲನೆಯನ್ನು ಈ ವಿಶ್ಲೇಷಣೆಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಹೌದು, ಈ ವರ್ಷದ ಸ್ವರೂಪವೇ ಅಂತಹುದು. ಅಂದ್ರೆ ಏನಾಗುತ್ತೆ ಅಂದ್ರೆ, ಕೇವಲ ಹೊರಗಿನ ಘಟನೆಗಳು ಮಾತ್ರ ಅಲ್ಲ, ಒಳಗೆ ಆಗುವ ಆಳವಾದ ಬದಲಾವಣೆಗಳಿಗೆ ಈ ವರ್ಷ ಸಾಕ್ಷಿಯಾಗತ್ತೆ. ಇದು ತಮ್ಮ ನಿಜವಾದ ಸತ್ಯವನ್ನು ಕಂಡುಕೊಳ್ಳೋ, ತಮ್ಮನ್ನ ತಾವೇ ಹೊಸದಾಗಿ ನೋಡಿಕೊಳ್ಳೋ ಒಂದು ದೊಡ್ಡ ಪ್ರಯಾಣ. ಈ ವರ್ಷದ ಕೇಂದ್ರ ಬಿಂದುವೇ ಇದು. ಹಾಗಿದ್ರೆ 2026 ಧನುರಾಶಿಯವರಿಗೆ ಹೇಗಿರುತ್ತೆ? ಕಷ್ಟನಾ ಅಥವಾ ಅವಕಾಶನಾ? ಗ್ರಹಗಳು ಹೇಳೋದು ಇದು ಎರಡೂ ಹೌದು ಅಂತ. ಒಂದು ಕಡೆ ಚಾಲೆಂಜ್ಗಳು ಬರ್ತವೆ, ಇನ್ನೊಂದು ಕಡೆ ಗೋಲ್ಡನ್ ಆಪರ್ಚುನಿಟಿಗಳು ಕಾಯ್ತಾ ಇರ್ತವೆ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಈ ವರ್ಷದ ಯಶಸ್ಸು ಅಡಗಿದೆ. ಸರಿ, ಹಾಗಿದ್ರೆ ಬನ್ನಿ ಈ ನಿರ್ಣಾಯಕ ವರ್ಷದ ಒಳಗೆ ಇಣುಕಿ ನೋಡೋಣ. ಈ ವರ್ಷ ಯಾಕಿಷ್ಟು ಸ್ಪೆಷಲ್ ಅಂದ್ರೆ, 3 ಪ್ರಮುಖ ಗ್ರಹಗಳು ಇಡೀ ವರ್ಷದ ಕಥೆಯನ್ನೇ ಬರೆಯುತ್ತಿವೆ. ಅವುಗಳ ಆಟವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಈ ವರ್ಷವನ್ನ ಸುಲಭವಾಗಿ ನಿಭಾಯಿಸಬಹುದು. ಹೌದು, 2026ರ ಕಥೆಯನ್ನ ಬರೆಯೋದು 3 ಪವರ್ಫುಲ್ ಗ್ರಹಗಳು. ಇವು ಧನುರಾಶಿಯವರ ಭವಿಷ್ಯವನ್ನೇ ರೂಪಿಸುತ್ತವೆ. ಇವುಗಳ ಪ್ರಭಾವವನ್ನ ನಾವು ಒಂದೊಂದಾಗಿ ನೋಡ್ಬೇಕು, ಆಮೇಲೆ ಒಟ್ಟಾಗಿ ನೋಡ್ಬೇಕು. ಆಗ್ಲೇ ಪೂರ್ತಿ ಚಿತ್ರಣ ಸಿಗೋದು. ಸೊ ಆ 3 ಗ್ರಹಗಳು ಯಾವುವು? ಮೊದಲನೇದು ಶನಿ. ಇವನು ಟಾಸ್ಕ್ ಮಾಸ್ಟರ್, ತಾಳ್ಮೆ, ಜವಾಬ್ದಾರಿ ಎಲ್ಲವನ್ನೂ ಪರೀಕ್ಷೆ ಮಾಡ್ತಾನೆ. ಎರಡನೇದು ಗುರು. ಇವನು ಅದೃಷ್ಟದ ಕಾರಕ, ಬೆಳವಣಿಗೆಗೆ, ಅವಕಾಶಗಳಿಗೆ ದಾರಿ ಮಾಡಿಕೊಡ್ತಾನೆ. ಇನ್ನು ಮೂರನೇದು ರಾಹು. ಇವನು ಗೇಮ್ ಚೇಂಜರ್, ಧೈರ್ಯವನ್ನ, ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಶಕ್ತಿಯನ್ನ ಕೊಡ್ತಾನೆ. ಈ ಮೂವರ ಕಾಂಬಿನೇಷನ್ನೇ 2026ರ ಸ್ಪೆಷಾಲಿಟಿ. ಸರಿ, ಮೊದಲು ಈ ವರ್ಷದ ದೊಡ್ಡ ಚಾಲೆಂಜ್ ಬಗ್ಗೆ ಮಾತಾಡೋಣ. ಅದೇ ಶನಿಯ ಪರೀಕ್ಷೆ. ಈ ವರ್ಷ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ಇರುತ್ತೆ. ಅಂದ್ರೆ ಕೆಲವು ಕಠಿಣ ಪರೀಕ್ಷೆಗಳಿಗೆ ಸಿದ್ಧರಾಗಿರ್ಲೇಬೇಕು. ಅಂದಾಗೆ ಈ ಅರ್ಧಾಷ್ಟಮ ಶನಿ ಅಂದ್ರೆ ಏನು? ತುಂಬಾ ಸಿಂಪಲ್. ಶನಿ ಗ್ರಹ ಧನುರಾಶಿಯಿಂದ 4ನೇ ಮನೆಯಲ್ಲಿ ಸಂಚಾರ ಮಾಡೋ ಸಮಯವಿದು. ಈ ಟೈಮಲ್ಲೇನಾಡತ್ತೆ ಅಂದ್ರೆ, ನಮ್ಮ ಒಳಗಿನ ಶಕ್ತಿಯನ್ನ, ನಮ್ಮ ತಾಳ್ಮೆಯನ್ನ, ನಮ್ಮ ಜವಾಬ್ದಾರಿಗಳನ್ನ ಎಲ್ಲವನ್ನೂ ಶನಿ ಪರೀಕ್ಷೆ ಮಾಡ್ತಾನೆ. ಹಾಗಿದ್ರೆ ಶನಿಯ ಪ್ರಭಾವ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ? ನೋಡಿ, ಕರಿಯರಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ಬೋದು, ಪ್ರಮೋಷನ್, ಪ್ರೋಗ್ರೆಸ್ ಎಲ್ಲ ನಿಧಾನ ಅಂತ ಅನಿಸ್ಬೋದು. ಇನ್ನು ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ, ಮನೆಯಲ್ಲಿ ಸಣ್ಣಪುಟ್ಟ ಕಲಹಗಳು, ಆಸ್ತಿ ವಿಷಯದಲ್ಲಿ ವಿವಾದಗಳು, ಹಾಗೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಕಾಡಬಹುದು. ಮನೆ ರಿಪೇರಿ, ಗಾಡಿ ಅಂತ ಖರ್ಚುಗಳು ಕೂಡ ಜಾಸ್ತಿಯಾಗೋ ಸಾಧ್ಯತೆ ಇದೆ. ಇದೆಲ್ಲ ಸೇರಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಮಾಡಬಹುದು. ತಾಳ್ಮೆಯನ್ನಂತೂ ಸಖತ್ತಾಗಿ ಪರೀಕ್ಷೆ ಮಾಡುತ್ತೆ. ಆದ್ರೆ ಚಿಂತೆ ಮಾಡ್ಬೇಕಾಗಿಲ್ಲ, ಯಾಕಂದ್ರೆ ಶನಿಯ ಸವಾಲುಗಳನ್ನ ಎದುರಿಸೋಕೆ ಗುರುವಿನ ಸಪೋರ್ಟ್ ಇದೆ. ಈ ವರ್ಷದ ಪಾಸಿಟಿವ್ ಎನರ್ಜಿ ಅಂದ್ರೆ ಅದು ಗುರು. ಬನ್ನಿ, ಗುರುವಿನ ವರದಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಶೇಷ ಅಂದ್ರೆ, ಗುರು ವರ್ಷದ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ರೀತಿ ಸಹಾಯ ಮಾಡ್ತಾನೆ.
ಇಲ್ಲಿ ನೋಡಿ ಗುರು, ವರ್ಷವನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾನೆ. ಜನವರಿಯಿಂದ ಜೂನ್ವರೆಗೆ 7ನೇ ಮನೆಯಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಹಾಗೆ ಮದುವೆ ಯೋಗಗಳನ್ನ ತಂದ್ಕೊಡ್ತಾನೆ. ಆಮೇಲೆ ಜೂನ್ನಿಂದ ಅಕ್ಟೋಬರ್ವರೆಗೆ 8ನೇ ಮನೆಗೆ ಬರ್ತಾನೆ. ಈ ಟೈಮಲ್ಲಿ ಸಡನ್ ಆಗಿ ಹಣ ಬರೋದು, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ, ಇನ್ಶೂರೆನ್ಸ್ ಹಣ ಸಿಗೋದು, ಈ ತರಹದ ಲಾಭಗಳಿರುತ್ತವೆ. ಜೊತೆಗೆ ಸ್ಪಿರಿಚುವಲ್ ಗ್ರೋತ್ ಕೂಡ ಇರುತ್ತೆ. ಕೊನೆಗೆ ನವೆಂಬರ್-ಡಿಸೆಂಬರಲ್ಲಿ 9ನೇ ಮನೆಗೆ ಬರ್ತಾನೆ. ಆಗ ಅದೃಷ್ಟ ಫುಲ್ ಸಾಥ್ ಕೊಡುತ್ತೆ. ಪ್ರಯಾಣ, ಉನ್ನತ ಶಿಕ್ಷಣದಿಂದ ಲಾಭ ಸಿಗುತ್ತೆ. ಸರಿ, ಒಂದು ಕಡೆ ಶನಿಯ ಚಾಲೆಂಜ್, ಇನ್ನೊಂದು ಕಡೆ ಗುರುವಿನ ಆಪರ್ಚುನಿಟಿ. ಇವೆರಡನ್ನೂ ಮ್ಯಾನೇಜ್ ಮಾಡೋಕೆ ಒಂದು ಸೀಕ್ರೆಟ್ ವೆಪನ್ ಬೇಕಲ್ವಾ? 2026ರಲ್ಲಿ ಧನು ರಾಶಿಯವರಿಗೆ ಆ ವೆಪನ್ ಬೇರೆ ಯಾವುದೂ ಅಲ್ಲ, ಅದು ರಾಹು. ರಾಹು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಈ 3ನೇ ಮನೆ ಅಂದ್ರೆ ಧೈರ್ಯ, ಪರಾಕ್ರಮದ ಸ್ಥಾನ. ಸೊ ರಾಹುವಿನ ಈ ಪೊಸಿಷನ್ ಇದೆಯಲ್ಲ, ಇದು ಶನಿಯ ಪರೀಕ್ಷೆಗಳನ್ನ ಫೇಸ್ ಮಾಡೋಕೆ ಮತ್ತು ಗುರುವಿನ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಬೇಕಾದಂಥ ಧೈರ್ಯ, ಆಂಬಿಷನ್, ಕಾನ್ಫಿಡೆನ್ಸ್ ಎಲ್ಲವನ್ನೂ ಕೊಡುತ್ತೆ. ಹಾಗಿದ್ರೆ ರಾಹುವಿನಿಂದ ಏನೆಲ್ಲ ಲಾಭ? ಮೊದಲನೇದಾಗಿ ಅನಿರೀಕ್ಷಿತ ಧೈರ್ಯ ಬರುತ್ತೆ. ದೊಡ್ಡ ದೊಡ್ಡ ರಿಸ್ಕ್ ತಗೊಳ್ಳೋಕೆ ಹಿಂಜರಿಯಲ್ಲ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅದ್ಭುತವಾಗಿರುತ್ತೆ. ಇದರಿಂದ ನೆಟ್ವರ್ಕ್ ಬೆಳೆಯುತ್ತೆ. ವಿದೇಶಿ ಮೂಲಗಳಿಂದ, ಆನ್ಲೈನ್ ಬಿಸ್ನೆಸ್ಸಿಂದ ಯಶಸ್ಸು ಸಿಗಬಹುದು. ಆದ್ರೆ ಒಂದ್ ಚಿಕ್ಕ ವಾರ್ನಿಂಗ್: ರಾಹು ಕೊಡೋ ಧೈರ್ಯದಲ್ಲಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು. ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೇದು. ಓಕೆ, ಈಗ ಈ 3 ಗ್ರಹಗಳ ಪ್ರಭಾವವನ್ನ ಒಟ್ಟಿಗೆ ಸೇರಿಸಿ ನೋಡೋಣ ಬನ್ನಿ. ಅಂದ್ರೆ ಕೆರಿಯರ್, ಫೈನಾನ್ಸ್, ರಿಲೇಶನ್ಶಿಪ್ಸ್, ಈ 3 ಮುಖ್ಯ ಕ್ಷೇತ್ರಗಳ ಮೇಲೆ ಈ ಗ್ರಹಗಳು ಒಟ್ಟಾಗಿ ಹೇಗೆ ಕೆಲಸ ಮಾಡ್ತವೆ ಅಂತ ನೋಡೋಣ. ಈ ಟೇಬಲ್ 2026ರ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ನೋಡಿ, ಕೆರಿಯರಲ್ಲಿ ಶನಿಯಿಂದ ಪ್ರೋಗ್ರೆಸ್ ಸ್ಲೋ ಆಗ್ಬೋದು, ಬೇಡ್ದ ಟ್ರಾನ್ಸ್ಫರ್ ಆಗ್ಬೋದು. ಆದ್ರೆ ಗುರುವಿನಿಂದ ಪಾರ್ಟ್ನರ್ಶಿಪ್ ಗ್ರೋತ್ ಇರುತ್ತೆ, ರಾಹುವಿನಿಂದ ದಿಟ್ಟ ನಿರ್ಧಾರ ತಗೊಳ್ಳೋ ಧೈರ್ಯ ಇರುತ್ತೆ. ಇನ್ನು ಫೈನಾನ್ಸ್ ವಿಚಾರದಲ್ಲಿ ಶನಿಯಿಂದ ಮನೆ, ಕುಟುಂಬಕ್ಕೆ ಖರ್ಚು ಜಾಸ್ತಿಯಾಗ್ಬೋದು, ಆದ್ರೆ ಗುರು ಹಠಾತ್ ಲಾಭವನ್ನ ತರ್ತಾನೆ. ರಾಹು ಹೊಸ ಸೋರ್ಸ್ಗಳಿಂದ ಹಣ ಬರೋ ಹಾಗೆ ಮಾಡ್ತಾನೆ. ಸಂಬಂಧಗಳಲ್ಲೂ ಅಷ್ಟೇ, ಶನಿಯಿಂದ ಫ್ಯಾಮಿಲಿಲಿ ಸ್ವಲ್ಪ ಒತ್ತಡ ಇದ್ರೂ ಗುರು ಮದುವೆ ಯೋಗವನ್ನ ತರ್ತಾನೆ. ರಾಹು ಆತ್ಮವಿಶ್ವಾಸದಿಂದ ಮಾತಾಡೋ ಶಕ್ತಿ ಕೊಟ್ಟು ಎಲ್ಲವನ್ನೂ ಸರಿ ಮಾಡ್ತಾನೆ. ಜ್ಯೋತಿಷ್ಯ ಅಂದ್ರೆ ಬರೀ ಭವಿಷ್ಯ ಹೇಳೋದಲ್ಲ, ಅದೊಂದು ರೀತಿ ಗೈಡ್ ಇದ್ದಾಗೆ, ಒಂದು ದಾರಿ ತೋರಿಸುತ್ತೆ. ಈ ಗ್ರಹಗಳ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಈ ವರ್ಷವನ್ನ ಯಶಸ್ವಿಯಾಗಿ ದಾಟಲು ಕೆಲವು ಸರಳವಾದ ಪರಿಹಾರಗಳೂ ಇವೆ. ಈ ಪರಿಹಾರಗಳು ಯಾಕೆ ಬೇಕು ಅಂದ್ರೆ, ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಮಾಡಿ ಪಾಸಿಟಿವ್ ಎನರ್ಜಿಯನ್ನ ಜಾಸ್ತಿ ಮಾಡ್ಕೊಳ್ಳೋಕೆ. ನೋಡಿ, ಶನಿಗೋಸ್ಕರ ಶನಿವಾರದಂದು ನಿರ್ಗತಿಕರಿಗೆ ಕಪ್ಪು ಎಳ್ಳು ಅಥವಾ ಊಟವನ್ನ ದಾನ ಮಾಡಬಹುದು. ಗುರುವಿಗೋಸ್ಕರ ಗುರುವಾರದಂದು ವಿಷ್ಣು ಸಹಸ್ರನಾಮ ಪಠಿಸೋದು ಮತ್ತು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ಒಳ್ಳೆಯದು. ಇನ್ನು ರಾಹುಗೆ ಹಿರಿಯರ ಆಶೀರ್ವಾದ ಪಡೆಯೋದು ಮತ್ತು ಪ್ರಾಣಿಗಳಿಗೆ, ಅದರಲ್ಲೂ ನಾಯಿಗಳಿಗೆ ಆಹಾರ ನೀಡೋದ್ರಿಂದ ಶಾಂತಿ ಸಿಗುತ್ತೆ. ಇದರ ಜೊತೆಗೆ ಪ್ರತಿದಿನ ಮಂತ್ರ ಪಠಣ ಮಾಡೋದ್ರಿಂದ ಮಾನಸಿಕ ಶಕ್ತಿ ಸಿಕ್ಕಾಪಟ್ಟೆ ಹೆಚ್ಚಾಗತ್ತೆ. ಗುರುಗ್ರಹದ ಅನುಗ್ರಹಕ್ಕೆ ಓಂ ಭೃಂ ಬೃಹಸ್ಪತಯೇ ನಮಃ ಅಂತ ಮತ್ತು ಶನಿಗ್ರಹದ ಶಾಂತಿಗಾಗಿ ಓಂ ಶಂ ಶನಿಶ್ಚರಾಯ ನಮಃ ಅಂತ ಪಠಿಸೋದ್ರಿಂದ ಪಾಸಿಟಿವ್ ಎನರ್ಜಿ ಆಕರ್ಷಣೆ ಆಗುತ್ತೆ. ಇದನ್ನ ಒಂದು ದೈನಂದಿನ ಅಭ್ಯಾಸ ಮಾಡ್ಕೊಳ್ಬಹುದು. ಕೊನೆಯದಾಗಿ ಒಂದೇ ಮಾತು: ಗ್ರಹಗಳು ಒಂದು ಮ್ಯಾಪ್ ಕೊಡಬಹುದು, ದಾರಿ ತೋರಿಸಬಹುದು. ಆದ್ರೆ ಆ ದಾರಿಯಲ್ಲಿ ಯಾವ ದಿಕ್ಕಿಗೆ ಹೋಗ್ಬೇಕು, ಹೇಗೆ ನಡಿಬೇಕು ಅನ್ನೋ ಕಂಪಾಸ್ ನಮ್ಮ ಕೈಯಲ್ಲೇ ಇರುತ್ತೆ. ಸವಾಲುಗಳನ್ನ ಧೈರ್ಯದಿಂದ ಎದುರಿಸಿ ಅವಕಾಶಗಳನ್ನ ಬುದ್ಧಿವಂತಿಕೆಯಿಂದ ಬಳಸ್ಕೊಂಡ್ರೆ 2026 ಖಂಡಿತವಾಗಿಯೂ ಧನು ರಾಶಿಯವರಿಗೆ ಒಂದು ಯಶಸ್ವಿ ಮತ್ತು ಜೀವನವನ್ನೇ ಬದಲಾಯಿಸೋ ವರ್ಷ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ನಮಸ್ಕಾರ. 2026ನೇ ವರ್ಷ ಮಕರ ರಾಶಿಯವರಿಗೆ ಹೇಗಿರಲಿದೆ ಅಂತ ತಿಳಿಯುವ ಸಮಯ. ಬನ್ನಿ, ಈ ವರ್ಷದ ಗ್ರಹಗಳ ಆಟ ಹೇಗಿದೆ, ಏನೆಲ್ಲ ವಿಶೇಷತೆಗಳಿವೆ ಅಂತ ಒಂದೊಂದಾಲಿ ನೋಡೋಣ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026 ಮಕರ ರಾಶಿಯವರಿಗೆ ಕೇವಲ ಇನ್ನೊಂದು ವರ್ಷ ಅಲ್ಲ, ಬದಲಿಗೆ ಇದು ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಬಲ್ಲ ಮಹತ್ವದ ತಿರುವು. ಕೆಲವು ದೊಡ್ಡ ಬದಲಾವಣೆಗಳಿಗೆ ಸಿದ್ಧರಾಗಬೇಕಾಗ್ಬೋದು. ಹಾಗಾದ್ರೆ ಮೊದಲು ಈ ವರ್ಷದ ಗ್ರಹಗತಿ ಹೇಗಿದೆ ಅಂತ ಒಂದು ನೋಟ ಹರಿಸೋಣ. ಯಾವ ಗ್ರಹ ಇಲ್ಲಿದೆ ಮತ್ತು ಅದರ ಪ್ರಭಾವ ಹೇಗಿರಲಿದೆ? ಶುರು ಮಾಡೋಣವಾ? ಮೊದಲನೇದಾಗಿ ಒಂದು ಬಹುದೊಡ್ಡ ಸಿಹಿ ಸುದ್ದಿ. ಹಲವು ವರ್ಷಗಳಿಂದ ಕಾಡುತ್ತಿದ್ದ ಶನಿಯ ಸಾಡೆಸಾತಿಯ ಕಠಿಣ ಹಂತ ಈಗ ಮುಗಿದಿದೆ. ಇದರರ್ಥ 2026ರ ಆರಂಭದಿಂದಲೇ ಒಂದು ಹೊಸ ಹುರುಪು, ಒಂದು ನಿರಾಳತೆ ಸಿಗಲಿದೆ. ಇದು ನಿಜಕ್ಕೂ ಒಂದು ಅದ್ಭುತ ಆರಂಭ. ಇಡೀ ವರ್ಷದ ಚಿತ್ರಣ ಇಲ್ಲಿದೆ ನೋಡಿ. ರಾಶ್ಯಾಧಿಪತಿ ಶನಿ ಇಡೀ ವರ್ಷ ಧೈರ್ಯವನ್ನು ಹೆಚ್ಚಿಸ್ತಾನೆ.
ಆದರೆ ವರ್ಷದ ಮೊದಲಾರ್ಧದಲ್ಲಿ ಗುರುಗ್ರಹ ಸ್ವಲ್ಪ ಜಾಗರೂಕರಾಗಿರಲು ಸೂಚಿಸುತ್ತಿದೆ. ಅಸಲಿ ತಿರುವು ಶುರುವಾಗುವುದೇ ಜೂನ್ ನಂತರ. ಗುರುಗ್ರಹ ಅದೃಷ್ಟದ ಬಾಗಿಲನ್ನೇ ತೆರೆಯಲಿದ್ದಾನೆ. ಈಗ ವೃತ್ತಿ ಮತ್ತು ಹಣಕಾಸಿನ ವಿಷಯಕ್ಕೆ ಬರೋಣ. ಇಲ್ಲಿ ಈ ವರ್ಷವನ್ನು ಸ್ಪಷ್ಟವಾಗಿ 2 ಭಾಗಗಳ ಒಂದು ಕಥೆ ಅಂತ ಹೇಳ್ಬೋದು. ಮೊದಲಾರ್ಧಕ್ಕೂ ದ್ವಿತೀಯಾರ್ಧಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಜೂನ್ವರೆಗೂ ತಾಳ್ಮೆ ದೊಡ್ಡ ಶಕ್ತಿ. ಪಟ್ಟ ಶ್ರಮಕ್ಕೆ ತಕ್ಷಣ ಫಲ ಸಿಗದೇ ಇರಬಹುದು, ಆದರೆ ನಿರಾಶರಾಗಬಾರ್ದು. ಯಾಕಂದ್ರೆ ಜೂನ್ ನಂತರ ಬರುವ ಸಮಯ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಸಂಖ್ಯೆ 2. ಈ ಸಂಖ್ಯೆ ಯಾಕೆ ಇಷ್ಟು ಮುಖ್ಯ ಅಂದ್ರೆ, ವರ್ಷದ ಬಹುಪಾಲು ಹಣ ಮತ್ತು ಕುಟುಂಬದ ಮನೆಯಾದ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಆರ್ಥಿಕ ಸ್ಥಿತಿಯ ಮೇಲೆ ದೊಡ್ಡ ಪ್ರಭಾವ ಬೀರಲಿದ್ದಾನೆ. ಹಾಗಾದ್ರೆ ಈ ವರ್ಷದ ಮಂತ್ರ ಎಚ್ಚರಿಕೆ. ಆದಾಯ ಹೆಚ್ಚಾಗಲಿದೆ, ಆದರೆ ಖರ್ಚುಗಳು ಕೂಡ ಮುಗಿಲು ಮುಟ್ಟಲಿವೆ. ಯಾರನ್ನೂ, ಅದರಲ್ಲೂ ಹಣದ ವಿಚಾರದಲ್ಲಿ ಕಣ್ಮುಚ್ಚಿ ನಂಬಬಾರದು. ಪ್ರತಿಯೊಂದು ರೂಪಾಯಿಯ ಲೆಕ್ಕ ಇಡುವುದು ಜಾಣತನ. ವೃತ್ತಿ ಹಣಕಾಸು ಆಯ್ತು. ಈಗ ಸಂಬಂಧಗಳ ಕಡೆ ಗಮನ ಹರಿಸೋಣ. ಇಲ್ಲಿಯೂ ಗ್ರಹಗಳು ಕೆಲವು ಮಹತ್ವದ ಬದಲಾವಣೆಗಳನ್ನು ತರಲಿವೆ. ಅವಿವಾಹಿತರಿಗೆ ಒಂದು ಸಿಹಿ ಸುದ್ದಿ. ಜೂನ್ ನಂತರ ಗ್ರಹಗಳ ಸ್ಥಿತಿ ಹೇಗಿದೆ ಅಂದ್ರೆ, ಮದುವೆಯ ಮಂಗಳವಾದ್ಯ ಕೇಳಿಬರುವ ಎಲ್ಲಾ ಸಾಧ್ಯತೆಗಳಿವೆ. ಸೂಕ್ತ ಜೀವನ ಸಂಗಾತಿಯ ಹುಡುಕಾಟ ಈ ಸಮಯದಲ್ಲಿ ಪೂರ್ಣಗೊಳ್ಳಬಹುದು. ಇನ್ನು ವಿವಾಹಿತರ ಪಾಲಿಗೆ ವರ್ಷದ 2ನೇ ಭಾಗವು ಸಂಬಂಧದಲ್ಲಿ ಹೊಸ ಚೈತನ್ಯವನ್ನು ತರಲಿದೆ. ಹಳೆಯ ಮುನಿಸುಗಳು ಮಾಯವಾಗಿ ಸಂಗಾತಿಯ ಬೆಂಬಲದಿಂದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಲಿದೆ. ಈಗ ಆರೋಗ್ಯದ ಬಗ್ಗೆ ಮಾತಾಡೋಣ. 2026 ಆರೋಗ್ಯದ ದೃಷ್ಟಿಯಿಂದ ಒಂದು ಸಾಧಾರಣ ವರ್ಷ. ಅಂದ್ರೆ ದೊಡ್ಡ ಸಮಸ್ಯೆಗಳೇನೂ ಇಲ್ಲ, ಆದರೆ ನಿರ್ಲಕ್ಷ್ಯವೂ ಸಲ್ಲದು. ಸ್ವಲ್ಪ ಕಾಳಜಿ ಅತ್ಯಗತ್ಯ. ಆರೋಗ್ಯದ ವಿಚಾರದಲ್ಲಿ ವರ್ಷದ ಆರಂಭದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಶನಿಯು ಸ್ವಲ್ಪ ಮಾನಸಿಕ ಒತ್ತಡವನ್ನು ತರಬಹುದು, ಆದರೆ ಅದನ್ನು ಯೋಗ ಮತ್ತು ಧ್ಯಾನದಿಂದ ಸುಲಭವಾಗಿ ನಿಭಾಯಿಸಬಹುದು. ಜೊತೆಗೆ ಚರ್ಮ ಮತ್ತು ಕಣ್ಣುಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತೆ. ಒಂದು ಒಳ್ಳೆಯ ವಿಷಯವೆಂದರೆ, ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಿದ್ದವರಿಗೆ ವರ್ಷದ ಕೊನೆಯಲ್ಲಿ ಸುಧಾರಣೆ ಕಾಣಬಹುದು. ಆದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಯಿಂದಾಗಿ ಆರೋಗ್ಯದ ಬಗ್ಗೆ ಹೊಸದಾಗಿ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಈಗ ಈ ವರ್ಷದ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುವ ಕೆಲವು ಸರಳ ಉಪಾಯಗಳ ಬಗ್ಗೆ ತಿಳಿಯೋಣ. ಇವುಗಳನ್ನ ಕೇವಲ ಪೂಜೆ ಪುನಸ್ಕಾರ ಅನ್ಕೊಳ್ದೆ, ಇವು ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ಮಾರ್ಗಗಳು ಅಂತ ಭಾವಿಸಬೇಕು. ಈ ಪರಿಹಾರಗಳು ಬಹಳ ಸುಲಭ. ಶನಿ ಪೂಜೆ ಧೈರ್ಯ ತುಂಬಿದ್ರೆ, ಗುರುಪ್ರೀತ್ಯಾರ್ಥ ಮಾಡುವ ದಾನವು ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಹನುಮಾನ್ ಚಾಲೀಸಾ ಸಂಕಷ್ಟಗಳನ್ನು ದೂರ ಮಾಡಿದ್ರೆ, ಲಕ್ಷ್ಮಿ ಆರಾಧನೆ ಆರ್ಥಿಕ ಸ್ಥಿರತೆಯನ್ನು ತರುತ್ತದೆ. ಒಟ್ಟಿನಲ್ಲಿ 2026 ತಾಳ್ಮೆ ಮತ್ತು ಶ್ರಮವನ್ನು ಪರೀಕ್ಷಿಸುವ ವರ್ಷ. ಯಾರು ಸಂಯಮದಿಂದ ಸಕಾರಾತ್ಮಕವಾಗಿ ಮುನ್ನಡಿತಾರೋ ಅವರಿಗೆ ಯಶಸ್ಸು ಖಚಿತ. ಅದರಲ್ಲೂ ವರ್ಷದ 2ನೇ ಭಾಗವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಇದೊಂದು ಮರೆಯಲಾಗದ ವರ್ಷವಾಗಲಿದೆ. ಗ್ರಹಗಳು ದಾರಿಯನ್ನು ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯಬೇಕಾದದ್ದು ನಾವೇ. ಹಾಗಾದ್ರೆ ಈ ಬದಲಾವಣೆಯ ವರ್ಷವನ್ನು ಒಂದು ಯಶಸ್ಸಿನ ಕಥೆಯನ್ನಾಗಿ ಮಾಡಲು ಸಿದ್ಧರಾಗ್ಬೇಕಲ್ವಾ? ನಮಸ್ಕಾರ. ಬನ್ನಿ 2026ನೇ ವರ್ಷ ಕುಂಭರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಇದೊಂದು ವಿಶೇಷ ವಿಶ್ಲೇಷಣೆ. ಇಲ್ಲಿ ಬರೀ ಗ್ರಹಗಳ ಚಲನೆ ಬಗ್ಗೆ ಮಾತಾಡೋದಲ್ಲ, ಬದಲಿಗೆ ಈ ವರ್ಷವನ್ನ ಯಶಸ್ವಿಯಾಗಿ ಎದುರಿಸೋಕೆ ಬೇಕಾದ ಪ್ರಾಕ್ಟಿಕಲ್ ಟಿಪ್ಸ್ ಕೂಡ ಇರುತ್ತೆ. ನೋಡಿ, ಈ ಮಾತು 2026ರ ಸಂಪೂರ್ಣ ಚಿತ್ರಣವನ್ನೇ ಕೊಡುತ್ತೆ. ಇದು ಸುಮ್ಮನೆ ಇನ್ನೊಂದು ವರ್ಷ ಅಲ್ಲ, ಇದೊಂದು ದೊಡ್ಡ ಬದಲಾವಣೆಯ ಪ್ರಯಾಣ. ಆಳವಾದ ಪಾಠಗಳು, ಹೊಸ ಅವಕಾಶಗಳು ಎಲ್ಲವನ್ನೂ ಹೊತ್ತು ತರುತ್ತೆ. ಹಾಗಾದ್ರೆ ಈ ಮಹತ್ವದ ಪಯಣಕ್ಕೆ ನಾವೆಲ್ಲ ಸಿದ್ಧರಾಗ್ಬಿಟ್ಟಲ್ವಾ? ಹಾಗಿದ್ರೆ ಈ ವರ್ಷ ನಮ್ಮ ಪಯಣ ಹೇಗಿರುತ್ತೆ? ಬನ್ನಿ ನೋಡೋಣ. ಮೊದಲು ಪ್ರಮುಖ ಗ್ರಹಗಳ ಬಗ್ಗೆ ಮಾತಾಡೋಣ. ಆಮೇಲೆ ವೃತ್ತಿ ಹಣಕಾಸು, ವರ್ಷದ ಬೇರೆ ಬೇರೆ ಹಂತಗಳು, ಸಂಬಂಧ ಆರೋಗ್ಯ, ಯಶಸ್ಸಿಗೆ ಏನ್ ಮಾಡಬೇಕು ಮತ್ತೆ ಕಲಿಬೇಕಾದ ಪಾಠಗಳು, ಹೀಗೆ ಎಲ್ಲವನ್ನೂ ಒಂದೊಂದಾಗಿ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಮೊದಲಿಗೆ ಈ ವರ್ಷವನ್ನೇ ರೂಪಿಸೋ ಆ 4 ದೊಡ್ಡ ಶಕ್ತಿಗಳು ಅಂದ್ರೆ ಶನಿ, ಗುರು, ರಾಹು ಮತ್ತು ಕೇತು, ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ನಮ್ಮ ದಿನನಿತ್ಯದ ಜೀವನದ ಮೇಲೆ ಇವುಗಳ ಪ್ರಭಾವ ತುಂಬಾನೇ ಇರುತ್ತೆ. ಮೊದಲಿಗೆ ಶನಿ, ಕುಂಭರಾಶಿಯ ಅಧಿಪತಿ ಅಲ್ವಾ? ಹಾಗಾಗಿ ಶನಿ ಒಂದು ರೀತಿ ಟಾಸ್ಕ್ ಮಾಸ್ಟರ್ ಇದ್ದ ಹಾಗೆ, ಶಿಸ್ತಿನ ಪಾಠ ಕಲಿಸ್ತಾನೆ. ಅಂದ್ರೆ ಯಶಸ್ಸು ಸುಲಭಕ್ಕೆ ಸಿಗಲ್ಲ, ಕಷ್ಟಪಟ್ಟು ಪ್ಲಾನ್ ಮಾಡಿ ಕೆಲಸ ಮಾಡಿದ್ರೆ ಮಾತ್ರ ಫಲ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ರುಟೀನ್ ಇಟ್ಕೊಳ್ಳೋದು, ಕೆಲಸವನ್ನ ಮುಂದೂಳ್ತಿ ಮಾಡೋದು, ಇದೆಲ್ಲ ಈ ವರ್ಷ ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು ಗುರು, ಈತ ಜ್ಞಾನ ಕೊಡುವವನು. ಗುರುವಿನ ಸಂಚಾರದಿಂದಾಗಿ
ಹೊಸ ವಿಷಯ ಕಲಿಯೋಕೆ, ರಿಲೇಷನ್ಶಿಪ್ಸಲ್ಲಿ ಕ್ಲಾರಿಟಿ ತಂದುಕೊಳ್ಳೋಕೆ, ಒಟ್ನಲ್ಲಿ ಪರ್ಸ್ನಲ್ ಆಗಿ ಬೆಳೆಯೋಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಆದರೆ ಒಂದು ಸಣ್ಣ ಎಚ್ಚರಿಕೆ, ವರ್ಷದ ಮಧ್ಯದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗ್ಬೋದು. ಈಗ ರಾಹು ಕಡೆ ಬರೋಣ. ಡಿಸೆಂಬರ್ 5ರವರೆಗೂ ರಾಹು ಕುಂಭರಾಶಿಯಲ್ಲೇ ಇರ್ತಾನೆ. ಇದು ಒಂದು ರೀತಿ ಡಬಲ್ ಎಡ್ಜ್ ಸ್ವಾರ್ಡ್ ಇದ್ದ ಹಾಗೆ. ಒಂದು ಕಡೆ ತಲೆಯಲ್ಲಿ ಬ್ರಿಲಿಯಂಟ್ ಐಡಿಯಾಗಳು, ಹೊಸ ಹೊಸ ಯೋಚನೆಗಳು ಬರುತ್ತೆ. ಇನ್ನೊಂದು ಕಡೆ ಅವಸರ ಮಾಡಿ ತಪ್ಪು ನಿರ್ಧಾರ ತಗೊಳ್ಳೋ ಚಾನ್ಸ್ ಕೂಡ ಇರುತ್ತೆ. ಉದಾಹರಣೆಗೆ, ಯೋಚನೆ ಮಾಡದೆ ಎಲ್ಲೋ ದುಡ್ಡು ಹಾಕ್ಬಿಡೋದು, ಇಂಥದ್ದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಕೊನೆಯದಾಗಿ ಕೇತುವಿನ ಪ್ರಭಾವದಿಂದ ನಾವು ನಮ್ಮೊಳಗೆ ನೋಡ್ಕೊಳ್ಳುವಂತೆ ಆಗುತ್ತೆ. ಹೊರಗಿನ ಆಕರ್ಷಣೆಗಳಿಗಿಂತ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಇದೆಯಾ, ಆಳವಾದ ನಂಟಿದೆಯಾ ಅನ್ನೋದಕ್ಕೆ ಹೆಚ್ಚು ಬೆಲೆ ಕೊಡೋಕ್ಕೆ ಶುರು ಮಾಡ್ತೀವಿ. ಈ ಟೈಮ್ನಲ್ಲಿ ಹಳೆಯ ಸಂಬಂಧಗಳನ್ನ ಒಮ್ಮೆ ಹಿಂತಿರುಗಿ ನೋಡೋ ಯೋಚನೆ ಬರ್ಬೋದು. ಓಕೆ, ಈ ಗ್ರಹಗಳ ಪ್ರಭಾವ ನಮ್ಮ ಕೆರಿಯರ್ ಮತ್ತೆ ಫಿನಾನ್ಸ್ ಮೇಲೆ ಹೇಗಿರುತ್ತೆ? ಬನ್ನಿ, ಆ ಬಗ್ಗೆ ಈಗ ಡೀಟೇಲ್ ಆಗಿ ನೋಡೋಣ. ಎಲ್ಲರ ಮನಸ್ಸಲ್ಲೂ ಸಾಮಾನ್ಯವಾಗಿ ಬರುವ ಪ್ರಶ್ನೆ ಅಂದ್ರೆ 2026ರಲ್ಲಿ ಕೆರಿಯರ್ನಲ್ಲಿ ಸಕ್ಸಸ್ ಆಗೋದು ಹೇಗೆ? ಸಕ್ಸಸ್ಗೆ ಒಂದು ಫಾರ್ಮ್ಯುಲಾ ಇದೆ ನೋಡಿ. ಶನಿಯಿಂದ ಬರೋ ಶಿಸ್ತು, ಪೇಷನ್ಸ್, ಅದರ ಜೊತೆಗೆ ರಾಹು ಕೊಡೋ ಕ್ರಿಯೇಟಿವಿಟಿ ಮಿಕ್ಸ್ ಮಾಡಬೇಕು. ಗುರುವಿನಿಂದ ಸಿಗೋ ಕಾಂಟ್ಯಾಕ್ಟ್ಸ್, ಅದನ್ನ ಸರಿಯಾಗಿ ಬಳಸ್ಕೋಬೇಕು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಬರೀ ಯೋಚನೆ ಮಾಡ್ಕೊಂಡು ಕೂರ್ಬಾರ್ದು, ಕೆಲ್ಸ ಶುರು ಮಾಡಬೇಕು. ಕೆಲ್ಸ ಮುಂದೂಡೋ ಅಭ್ಯಾಸವನ್ನಂತೂ ಖಂಡಿತ ಬಿಡಬೇಕು. ಇನ್ನು ಹಣಕಾಸಿನ ವಿಚಾರ, ಈ ವರ್ಷ ತುಂಬಾನೇ ಕೇರ್ಫುಲ್ ಆಗಿ ಹೆಜ್ಜೆ ಇಡಬೇಕು. ದುಡ್ಡು ಬರೋಕೆ ಹೊಸ ದಾರಿಗಳು ಸಿಗ್ಬಹುದು ನಿಜ, ಆದ್ರೆ ಈ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ಗಳ ಬಗ್ಗೆ ಹುಷಾರಾಗಿರ್ಬೇಕು. ಶನಿಯ ಪ್ರಭಾವ ಇರೋದ್ರಿಂದ ಪ್ರತಿ ರೂಪಾಯಿಯನ್ನು ಯೋಚನೆ ಮಾಡಿ ಖರ್ಚು ಮಾಡೋದು, ಬೇಡದ ಖರ್ಚುಗಳನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಈಗ ಇಡೀ ವರ್ಷವನ್ನ ಒಂದೇ ರೀತಿ ನೋಡೋ ಬದಲು ಅದನ್ನ ಕೆಲವೊಂದು ಫೇಸ್ಗಳಾಗಿ, ಅಂದ್ರೆ ಹಂತಗಳಾಗಿ ವಿಂಗಡಿಸಿ ನೋಡೋಣ. ವರ್ಷದ ಬೇರೆ ಬೇರೆ ಟೈಮಲ್ಲಿ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ವರ್ಷದ ಶುರುನಲ್ಲಿ ಅಂದ್ರೆ ಜನವರಿಯಿಂದ ಮಾರ್ಚ್ ರಾಹುವಿನ ಎನರ್ಜಿ ಜಾಸ್ತಿ ಇರುತ್ತೆ. ಹೊಸ ಐಡಿಯಾಗಳು, ನೆಟ್ವರ್ಕಿಂಗ್ಗೆ ಒಳ್ಳೆ ಸಮಯ. ವರ್ಷದ ಮಧ್ಯದಲ್ಲಿ ಜೂನ್ 2ರಿಂದ ಗುರು ಕರ್ಕಾಟಕಕ್ಕೆ ಬರ್ತಾನೆ. ಆಗ ಎಮೋಷನಲ್ ಗ್ರೋತ್ಗೆ ಸಪೋರ್ಟ್ ಸಿಗುತ್ತೆ. ಆದರೆ ಹೆಲ್ತ್ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಜುಲೈನಿಂದ ಡಿಸೆಂಬರ್ವರೆಗೂ ಶನಿ ವಕ್ರಿಯಾಗಿರ್ತಾನೆ. ಆಗ ನಮ್ಮ ಪ್ಲ್ಯಾನ್ಗಳನ್ನೆಲ್ಲ ಒಮ್ಮೆ ರಿವ್ಯೂ ಮಾಡೋದು ಒಳ್ಳೆಯದು. ಕೊನೆಗೆ ಡಿಸೆಂಬರ್ 5ಕ್ಕೆ ರಾಹು ಕೇತುಗಳ ಸ್ಥಾನ ಬದಲಾಗುತ್ತೆ. ಆಗ ನಮ್ಮ ರಿಲೇಷನ್ಶಿಪ್ಸ್ ಬಗ್ಗೆ ಹೊಸದಾಗಿ ಯೋಚನೆ ಮಾಡೋ ಸಮಯ ಬರುತ್ತೆ. ಸರಿ, ಕೆರಿಯರ್ ಆಯ್ತು, ಫೈನಾನ್ಸ್ ಆಯ್ತು. ಈಗ ನಮ್ಮ ಜೀವನದ ತುಂಬಾನೇ ಮುಖ್ಯವಾದ ಭಾಗ ಅಂದ್ರೆ ನಮ್ಮ ವೈಯಕ್ತಿಕ ಸಂಬಂಧಗಳು ಮತ್ತೆ ಆರೋಗ್ಯದ ಕಡೆ ಗಮನ ಕೊಡೋಣ. ಈ ವರ್ಷ ಸಂಬಂಧಗಳಲ್ಲಿ ಆಳಕ್ಕೆ, ಪ್ರಾಮಾಣಿಕತೆಗೆ ಹೆಚ್ಚು ಬೆಲೆ. ಹೊರಗಿನ ನೋಟಕ್ಕಿಂತ ವ್ಯಕ್ತಿಯ ಗುಣ, ಅವರ ನಿಜವಾದ ಸ್ವಭಾವ ಮುಖ್ಯ ಆಗುತ್ತೆ. ಕೇತುವಿನ ಪ್ರಭಾವದಿಂದ ಅಷ್ಟೊಂದು ಗಟ್ಟಿಯಿಲ್ಲದ ಸಂಬಂಧಗಳು ದೂರ ಆಗಬಹುದು. ಇನ್ನು ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ ಶನಿಯಿಂದಾಗಿ ಸ್ವಲ್ಪ ಟೆನ್ಷನ್ ಇರಬಹುದು, ಸಣ್ಣಪುಟ್ಟ ಜಗಳಗಳೋ ಆಗಬಹುದು. ಇಲ್ಲಿ ತಾಳ್ಮೆ ತುಂಬಾ ಮುಖ್ಯ. ಹಾಗಾಗಿ ಮದುವೆಯಂಥ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳೋ ಮುಂಚೆ ಚೆನ್ನಾಗಿ ತಿಳಿದವರ ಜೊತೆ ಮಾತಾಡಿ ಮುಂದುವರಿಯೋದು ಬೆಸ್ಟ್. ಇನ್ನು ಹೆಲ್ತ್, ಈ ವರ್ಷದ ಆರೋಗ್ಯ ಮಂತ್ರ ಏನು ಗೊತ್ತಾ? ಶಿಸ್ತೇ ಅತ್ಯುತ್ತಮ ಔಷಧಿ. ಶನಿಯ ಪ್ರಭಾವ ಇರೋದ್ರಿಂದ ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ ಫಾಲೋ ಮಾಡಲೇಬೇಕು. ಅಂದ್ರೆ ಒಳ್ಳೆ ಊಟ, ರೆಗ್ಯುಲರ್ ಎಕ್ಸರ್ಸೈಸ್ ತುಂಬಾನೇ ಮುಖ್ಯ. ಅದರಲ್ಲೂ ಜೂನಿಂದ ಅಕ್ಟೋಬರ್ ಮಧ್ಯೆ ಆರೋಗ್ಯದ ಬಗ್ಗೆ ಎಕ್ಸ್ಟ್ರಾ ಕೇರ್ ಇರಲಿ. ಓಕೆ, ಇಷ್ಟೆಲ್ಲ ಚಾಲೆಂಜ್ ಅವಕಾಶಗಳ ಮಧ್ಯೆ ಈ ವರ್ಷವನ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಏನ್ ಮಾಡ್ಬೋದು? ಅದಕ್ಕಾಗೇ ಇಲ್ಲಿದೆ ಒಂದು ಟೂಲ್ ಕಿಟ್. ಕೆಲವು ಸಿಂಪಲ್ ಆದ್ರೂ ಪವರ್ಫುಲ್ ಪರಿಹಾರಗಳು. ಗ್ರಹಗಳಿಂದ ಪಾಸಿಟಿವ್ ಎನರ್ಜಿ ಪಡ್ಕೊಳ್ಳೋಕೆ ಪ್ರತಿದಿನ ಈ 4 ಮಂತ್ರಗಳನ್ನ ಹೇಳ್ಕೊಳ್ಬೋದು. ಶನಿಗೆ, ಗುರುಗೆ, ರಾಹುಗೆ ಮತ್ತೆ ಕೇತುಗೆ. ಇವು ಮನಸ್ಸಿಗೆ ಒಂದು ಕ್ಲಾರಿಟಿ, ಒಂದು ಶಕ್ತಿ ಕೊಡುತ್ತೆ. ಮಂತ್ರಗಳ ಜೊತೆಗೆ ಇನ್ನು ಕೆಲವು ಒಳ್ಳೆ ಕೆಲಸಗಳನ್ನ ಮಾಡಬಹುದು. ಇದರಿಂದ ಪಾಸಿಟಿವ್ ಎನರ್ಜಿ ಇನ್ನೂ ಜಾಸ್ತಿ ಆಗುತ್ತೆ. ಗುರುವಾರದ ದಿನ ಸ್ಟೂಡೆಂಟ್ಸ್ಗೆ ಬುಕ್ಸ್, ಪೆನ್ ದಾನ ಮಾಡೋದು. ಪ್ರತಿದಿನ ಒಂದು 20 ನಿಮಿಷವಾದರೂ ಮೆಡಿಟೇಷನ್ ಅಥವಾ ಯೋಗ ಮಾಡೋದು. ಹಾಗೆ ಹಿರಿಯರಿಗೆ ಗೌರವ ಕೊಡೋದು, ಅವರಿಗೆ ಸೇವೆ ಮಾಡೋದು, ಇವೆಲ್ಲ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಹಾಗಿದ್ರೆ ಫೈನಲ್ ಆಗಿ ಈ ಇಡೀ ವರ್ಷದ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? 2026ರ ಸಾರಾಂಶವನ್ನ ನೋಡಿಬಿಡೋಣ ಬನ್ನಿ. 2026ರಲ್ಲಿ ಯಶಸ್ವಿಯಾಗೋಕೆ 4 ಪಿಲ್ಲರ್ಸ್ ಇದೆ ಅಂತ ಅನ್ಕೋಬಹುದು. 1. ನಿಧಾನವಾದರೂ ಸ್ಥಿರವಾದ ಬೆಳವಣಿಗೆ. 2ನೇದು ಹೊಸ ಐಡಿಯಾಗಳನ್ನ ಶಿಸ್ತಿನ ಪ್ಲಾನ್ ಜೊತೆ ಸೇರಿಸೋದು. 3ನೇದು ಎಮೋಷನಲ್ ಮೆಚುರಿಟಿ ಮತ್ತೆ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋದು. ಇನ್ನು 4ನೇದು ಮತ್ತೆ ತುಂಬಾನೇ ಮುಖ್ಯವಾದದ್ದು, ಸುಮ್ಮನೆ ಕೂರ್ದೆ ಆಕ್ಷನ್ ತಗೊಳ್ಳೋದು.
ಈ 4 ಪಾಲಿಸಿದ್ರೆ 2026 ನಿಜಕ್ಕೂ ಅದ್ಭುತವಾದ ಬೆಳವಣಿಗೆಯ ವರ್ಷ ಆಗುತ್ತೆ. ಹಾಗಾದ್ರೆ ಈ ಪರಿವರ್ತನೆಯ ವರ್ಷವನ್ನು ತಮ್ಮದಾಗಿಸಿಕೊಳ್ಳಲು ಸಿದ್ಧತೆ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದೇ ಯಶಸ್ಸಿನ ಮೊದಲ ಹೆಜ್ಜೆ. ಆ ಸಿದ್ಧತೆ ಈಗಲೇ ಆರಂಭವಾಗಲಿ. ನಮಸ್ಕಾರ. 2026ನೇ ವರ್ಷ ಮೀನರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಇದು ಸುಮ್ನೆ ಒಂದು ಸಾಮಾನ್ಯ ವರ್ಷ ಅಲ್ಲ. ಇದೊಂದು ಬದಲಾವಣೆಯ, ಒಂದು ಪರಿವರ್ತನೆಯ ದೊಡ್ಡ ವರ್ಷ ಅಂತನೇ ಹೇಳ್ಬೋದು. ಹಾಗಾದ್ರೆ ಈ ವರ್ಷವನ್ನ ಹೇಗೆ ಎದುರಿಸ್ಬೇಕು? ಇದರಲ್ಲಿ ಯಾವೆಲ್ಲ ಅವಕಾಶಗಳು ಅಡಗಿವೆ? ಬನ್ನಿ, ಇದರ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳೋಣ. ನೋಡಿ, 2026ನೇ ವರ್ಷದ ಸಂಪೂರ್ಣ ಸಾರಾಂಶವೇ ಈ ಒಂದು ವಾಕ್ಯದಲ್ಲಿದೆ. ಇದು ಕೇವಲ ಹೊರಗಿನ ಬದಲಾವಣೆಗಳ ಬಗ್ಗೆ ಅಲ್ಲ, ಬದಲಿಗೆ ನಮ್ಮೊಳಗೆ ನಾವು ನೋಡಿಕೊಳ್ಳುವ, ಅಂದ್ರೆ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿದೆಯಲ್ಲ, ಅವು ನಮ್ಮ ಕೆರಿಯರ್ಗೆ ಒಂದು ಸ್ಥಿರತೆ, ಸಂಬಂಧಗಳಿಗೆ ಒಂದು ಗಟ್ಟಿತನ, ಜೊತೆಗೆ ವೈಯಕ್ತಿಕವಾಗಿ ಒಂದು ಸ್ಪಷ್ಟತೆ, ಹೀಗೆ ದೀರ್ಘಕಾಲದ ಒಳ್ಳೆ ಫಲಿತಾಂಶಗಳನ್ನು ಕೊಡುತ್ತೆ. ಸರಿ, ಹಾಗಾದ್ರೆ ಈ ವರ್ಷದ ಒಟ್ಟಾರೆ ಸ್ವರೂಪ ಹೇಗಿದೆ ಅಂತ ಶುರು ಮಾಡೋಣ. ನೋಡಿ, ಇದು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ವರ್ಷ. ಅದಕ್ಕೆ ಪ್ರತಿಯಾಗಿ ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ದೊಡ್ಡ ಮಟ್ಟದ ಅವಕಾಶಗಳನ್ನೇ ಉಡುಗೊರೆಯಾಗಿ ಕೊಡುತ್ತೆ. ಹಾಗಿದೆ, ಈ ದೊಡ್ಡ ಬದಲಾವಣೆಯ ಹಿಂದೆ ಇರೋ ಅಸಲಿ ಶಕ್ತಿ ಯಾವುದು? ಅದೆಲ್ಲವೂ ನಮ್ಮ ಪ್ರಮುಖ ಗ್ರಹಗಳ ಸಂಚಾರದ ಮೇಲೆ ನಿಂತಿದೆ. ಈ ವರ್ಷ ಏನೇನ್ ನಡೆಯುತ್ತೆ ಅನ್ನೋದನ್ನ ರೂಪಿಸೋದೇ ಈ ಗ್ರಹಗಳ ಶಕ್ತಿ. ಈಗ ಈ ಸ್ಲೈಡ್ ನೋಡಿ. ಇಲ್ಲಿ ಪ್ರಮುಖ ಗ್ರಹಗಳ ಪ್ರಭಾವವನ್ನ ಸ್ಪಷ್ಟವಾಗಿ ಕೊಟ್ಟಿದೆ. ಮೊದಲನೇದಾಗಿ ಶನಿ ನಿಮ್ಮದೇ ರಾಶಿಯಲ್ಲಿರ್ತಾನೆ. ಅಂದ್ರೆ ಇದು ಸಾಡೆಸಾತಿಯ ಮಧ್ಯದ ಹಂತ. ಇದು ಸವಾಲಿನ ಸಮಯ. ಆದ್ರೆ ಅದೇ ಸಮಯದಲ್ಲಿ ವರ್ಷದ ಮಧ್ಯದಲ್ಲಿ ಗುರು ಗ್ರಹ ಉಚ್ಚಸ್ಥಾನಕ್ಕೆ ಬರ್ತಾನಲ್ಲ, ಅದು ತುಂಬಾನೇ ಮುಖ್ಯವಾದ ಮತ್ತು ಒಳ್ಳೆ ಬದಲಾವಣೆ ತರುವಂಥದ್ದು. ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಈ ಗ್ರಹಗಳ ಪ್ರಭಾವವನ್ನ ನಾವು 2 ಪಾತ್ರಗಳ ಮೂಲಕ ಅರ್ಥ ಮಾಡ್ಕೋಬೋದು. ಒಂದು ಕಡೆ ಶನಿ, ಒಬ್ಬ ಕಠಿಣ ಆದ್ರೂ ನ್ಯಾಯ ಹೇಳೋ ಟೀಚರ್ ಇದ್ದ ಹಾಗೆ, ಶಿಸ್ತಿನಿಂದ ಕಷ್ಟಪಟ್ಟು ದುಡಿಯೋ ಹಾಗೆ ಮಾಡಿ ನಮ್ಮನ್ನ ಬೆಳೆಸ್ತಾನೆ. ಇನ್ನೊಂದು ಕಡೆ ಗುರು, ಈತ ಒಬ್ಬ ದೈವಿಕ ರಕ್ಷಕ, ಯಾವಾಗ್ಲೂ ನಮ್ ಜೊತೆಗಿದ್ದು ರಕ್ಷಣೆ ಕೊಡ್ತಾ ಹೊಸ ಅವಕಾಶಗಳನ್ನ ಸೃಷ್ಟಿ ಮಾಡ್ತಾನೆ. ಸರಿ, ಈ ಗ್ರಹಗಳ ಶಕ್ತಿ ನಮ್ಮ ಜೀವನದ ಮುಖ್ಯ ಭಾಗಗಳಾದ ಕೆರಿಯರ್, ಹಣಕಾಸು ಮತ್ತು ಸಂಬಂಧಗಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ ಈಗ ನೋಡೋಣ. 2026ರಲ್ಲಿ ವೃತ್ತಿ ಜೀವನದಲ್ಲಿ ಒಂದು ಕ್ಲಿಯರ್ ಟರ್ನಿಂಗ್ ಪಾಯಿಂಟ್ ಇದೆ. ವರ್ಷದ ಮೊದಲ ಭಾಗ ಅಂದ್ರೆ ಜನವರಿಯಿಂದ ಮೇವರೆಗೆ ತುಂಬಾನೇ ಒತ್ತಡ ಇರುತ್ತೆ. ಇಲ್ಲಿ ಶಿಸ್ತು ಮತ್ತೆ ಪ್ರಾಮಾಣಿಕತೆ ತುಂಬಾ ಮುಖ್ಯ. ಅದಾದ್ಮೇಲೆ ಅಂದ್ರೆ ಜೂನ್ ನಂತರ ಹೊಸ ಅವಕಾಶಗಳ ಅಲೆನೇ ಬರುತ್ತೆ. ವಿಶೇಷವಾಗಿ ಟೀಚಿಂಗ್, ಕನ್ಸಲ್ಟಿಂಗ್, ಆನ್ಲೈನ್ ಕೆಲ್ಸ ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿ ಇರೋರಿಗೆ ಇದು ತುಂಬಾನೇ ಒಳ್ಳೆ ಸಮಯ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ ವರ್ಷದ ಮೊದಲರ್ಧದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು. ಆರೋಗ್ಯಕ್ಕೋ ಪ್ರಯಾಣಕ್ಕೋ ಅಂತ ಪ್ಲಾನ್ ಇಲ್ದ ಖರ್ಚುಗಳು ಬರಬಹುದು. ಹಾಗಾಗಿ ಊಹಾತ್ಮಕ ಹೂಡಿಕೆಗಳಿಂದ ದೂರ ಇದ್ರೆ ಒಳ್ಳೇದು. ಆದರೆ ಜುಲೈ ತಿಂಗಳಿಂದ ಪರಿಸ್ಥಿತಿ ಬದಲಾಗತ್ತೆ. ಆರ್ಥಿಕವಾಗಿ ಸುಧಾರಣೆ ಕಾಣುತ್ತೆ. ಎಲ್ಲೋ ನಿಂತೋಗಿದ್ದ ಹಣ ವಾಪಸ್ ಬರೋ ಸಾಧ್ಯತೆ ಇದೆ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭವೂ ಸಿಗಬಹುದು. ಹಾಗಾಗಿ ಪ್ಲಾನ್ ಮಾಡಿ ಉಳಿತಾಯ ಮಾಡೋದು ತುಂಬಾ ಮುಖ್ಯ ಆಗತ್ತೆ. ಸಂಬಂಧಗಳ ವಿಚಾರದಲ್ಲಿ ಈ ವರ್ಷ 2 ಬೇರೆ ಬೇರೆ ಚಿತ್ರಣಗಳನ್ನ ಕೊಡುತ್ತೆ. ಮದುವೆ ಆಗದೇ ಇರೋರ್ಗೆ ಜುಲೈ ನಂತರ ವಿವಾಹ ಯೋಗ ತುಂಬಾ ಸ್ಟ್ರಾಂಗ್ ಆಗಿದೆ. ಆದ್ರೆ ಶನಿಯ ಪ್ರಭಾವದಿಂದ ಸ್ವಲ್ಪ ತಡ ಆಗಬಹುದು. ಇನ್ನು ಮದುವೆ ಆಗಿರೋ ದಂಪತಿಗಳಿಗೆ ಸ್ವಲ್ಪ ಮಟ್ಟಿಗೆ ಭಾವನಾತ್ಮಕ ಅಂತರ ಬರೋ ಸಾಧ್ಯತೆ ಇದೆ. ಅದಕ್ಕೆ ಕಮ್ಯುನಿಕೇಷನ್ ಅಂದ್ರೆ ಮಾತುಕತೆ ತುಂಬಾನೇ ಮುಖ್ಯ ಆಗುತ್ತೆ. ಸರಿ, ಈಗ ನಮ್ಮ ಗಮನವನ್ನ ನಮ್ಮ ವೈಯಕ್ತಿಕ ಜೀವನ ಅಂದ್ರೆ ಫ್ಯಾಮಿಲಿ ಲೈಫ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಕಡೆಗೆ ನೋಡೋಣ. ಈ ವರ್ಷ ಕೌಟುಂಬಿಕ ಜೀವನದಲ್ಲಿ ನಮ್ಮ ಗಮನ ಹೆಚ್ಚು ಬೇಕಾಗತ್ತೆ. ಮನೆಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗತ್ತೆ, ಜೊತೆಗೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ. ಈ ಸಮಯದಲ್ಲಿ ತಾಳ್ಮೆ ಮತ್ತೆ ಸೇವಾ ಮನೋಭಾವ ಬೆಳೆಸ್ಕೊಂಡ್ರೆ ಎಲ್ಲವೂ ಸುಲಭ ಆಗತ್ತೆ. ಆರೋಗ್ಯದ ವಿಷಯಕ್ಕೆ ಬಂದ್ರೆ ವಿಶೇಷವಾಗಿ ಮೆಂಟಲ್ ಹೆಲ್ತ್ ಈ ವರ್ಷದ ಫೋಕಸ್ ಆಗಿರುತ್ತೆ. ಗ್ರಹಗಳ ಸ್ಥಿತಿಯಿಂದ ನಿದ್ದೆ ಸರಿಯಾಗಿ ಬರದೇ ಇರೋದು, ಆತಂಕ, ಮೆಂಟಲ್ ಸ್ಟ್ರೆಸ್ ಈ ಥರದ ಸವಾಲ್ಗಳು ಎದುರಾಗಬಹುದು. ಆದ್ರೆ ಅದಕ್ಕೆ ಪರಿಹಾರಗಳು ಇವೆ. ಈ ಸ್ಲೈಡ್ ಅದನ್ನೇ ಅದ್ಭುತವಾಗಿ ಹೇಳುತ್ತೆ. ಪ್ರಾಣಾಯಾಮ, ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡೋದು, ಊಟದಲ್ಲಿ ಉಪ್ಪು ಕಡಿಮೆ ಮಾಡೋದು, ಹಾಗೆ ಸೋಮವಾರ ಉಪವಾಸ ಇರೋದು, ಈ ಥರದ ಸರಳ ಅಭ್ಯಾಸಗಳಿದೆಯಲ್ಲ, ಇವು ಆ ಸಂಭಾವ್ಯ ಆರೋಗ್ಯ ಸಮಸ್ಯೆಗಳನ್ನ ಬ್ಯಾಲೆನ್ಸ್ ಮಾಡೋಕೆ ತುಂಬಾನೇ ಸಹಾಯ ಮಾಡುತ್ತೆ.
ಹಾಗಾದ್ರೆ ಈ ಗ್ರಹಗಳ ಶಕ್ತಿಯನ್ನ ನಾವು ಪಾಸಿಟಿವ್ ಆಗಿ ಹೇಗೆ ನಿಭಾಯಿಸಬಹುದು? ಅದಕ್ಕೆ ಕೆಲವು ಶಕ್ತಿಯುತ ಪರಿಹಾರಗಳೂ ಇವೆ. ಬನ್ನಿ ನೋಡೋಣ. ಶನಿಯ ತೀವ್ರವಾದ ಪ್ರಭಾವವನ್ನು ಮ್ಯಾನೇಜ್ ಮಾಡೋಕೆ ಈ ಸಿಂಪಲ್ ಆದ ವಾರದ ಪೂಜೆ ತುಂಬಾನೇ ಸಹಾಯ ಮಾಡುತ್ತೆ. ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಅಂತ 108 ಬಾರಿ ಜಪ ಮಾಡಿದ್ರೆ ಶಿಸ್ತು ಹೆಚ್ಚಾಗುತ್ತೆ, ಸವಾಲುಗಳು ಕೂಡ ಕಡಿಮೆಯಾಗುತ್ತೆ. ಇನ್ನು ಗುರುವಿನ ರಕ್ಷಣಾತ್ಮಕ ಬಲವನ್ನ ಹೆಚ್ಚಿಸ್ಕೊಳ್ಳೋಕೆ ಪ್ರತಿ ಗುರುವಾರ ಹಳದಿ ಬಟ್ಟೆ ಧರಿಸಿ ಕಡ್ಲೆಕಾಳನ್ನ ದಾನ ಮಾಡೋದು ಮತ್ತು ವಿಷ್ಣು ಸಹಸ್ರನಾಮ ಪಠಣ ಮಾಡೋದು ತುಂಬಾನೇ ಒಳ್ಳೆಯದು. ಇದರಿಂದ ದೈವಾನುಗ್ರಹ ಸಿಗುತ್ತೆ, ಅವಕಾಶಗಳು ಹೆಚ್ಚಾಗುತ್ತೆ. ರತ್ನಗಳ ಬಗ್ಗೆ ಒಂದು ಸಣ್ಣ ಆದರೆ ತುಂಬಾನೇ ಮುಖ್ಯವಾದ ಮಾತು: ಹಳದಿ ಪುಷ್ಯರಾಗ ಅಥವಾ ಅಮೆಥಿಸ್ಟ್ ಹಾಕೋಬೋದು ಅಂತ ಹೇಳಲಾಗತ್ತೆ. ಆದರೆ ವೈಯಕ್ತಿಕವಾಗಿ ಜಾತಕವನ್ನ ಸಂಪೂರ್ಣವಾಗಿ ತೋರಿಸದೆ ಯಾರೋ ಹೇಳಿದ್ರು ಅಂತ ಯಾವತ್ತೂ ಯಾವುದೇ ರತ್ನವನ್ನ ಧರಿಸಬಾರದು. ಇದು ತುಂಬಾ ಮುಖ್ಯ. ಸರಿ, ಈ ಎಲ್ಲ ಪರೀಕ್ಷೆಗಳು, ಅವಕಾಶಗಳು ಎಲ್ಲವನ್ನೂ ನೋಡಿದ ಮೇಲೆ 2026ನೇ ವರ್ಷದಿಂದ ನಾವು ಕಲಿಯಬೇಕಾದ ಅಂತಿಮ ಪಾಠವಾದರೂ ಏನು? ನೋಡಿ, ಯಶಸ್ಸಿನ ಸೂತ್ರ ಇಲ್ಲಿದೆ. ಇದು ಸರಳ ಅನಿಸಿದ್ರೂ ತುಂಬಾನೇ ಆಳವಾದ ಅರ್ಥ ಹೊಂದಿದೆ. ತಾಳ್ಮೆ ಜೊತೆಗೆ ಧರ್ಮ ಮಾರ್ಗ ಅಂದ್ರೆ ನ್ಯಾಯಯುತವಾದ ನಡವಳಿಕೆ ಮತ್ತೆ ಸೇವಾ ಮನೋಭಾವ, ಈ ಮೂರನ್ನ ನಾವು ಅಳವಡಿಸ್ಕೊಂಡ್ರೆ ಸಾಕು, ಎಂಥ ಸವಾಲುಗಳನ್ನು ಗೆಲುವುಗಳಾಗಿ ಬದಲಾಯಿಸಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಅನ್ನೋದು ಕರ್ಮದ ಪಾಠಗಳನ್ನ ಕಲಿಸುವ ಮತ್ತು ಆಧ್ಯಾತ್ಮಿಕವಾಗಿ ನಮ್ಮನ್ನ ಬೆಳೆಸೋ ವರ್ಷ. ಇಲ್ಲಿ ನಾವು ಹಿಂದೆ ಮಾಡಿದ ಕೆಲಸಗಳಿಗೆ ತಕ್ಕ ಫಲ ಸಿಗುತ್ತೆ. ಹಾಗೆ ನಾವು ಮಾಡೋ ನಿಸ್ವಾರ್ಥ ಸೇವೆ ಕಷ್ಟದ ಪರೀಕ್ಷೆಗಳ ತೀವ್ರತೆಯನ್ನ ಕಡಿಮೆ ಮಾಡುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ: ಈ ಪರೀಕ್ಷೆಯ ವರ್ಷವನ್ನ ತಮ್ಮ ಜೀವನದ ಶ್ರೇಷ್ಠ ಬೆಳವಣಿಗೆಯ ವರ್ಷವಾಗಿ ಹೇಗೆ ಪರಿವರ್ತಿಸ್ಕೊಳ್ತಾರೆ ಅನ್ನೋದಿದೆಯಲ್ಲ, ಆ ಶಕ್ತಿ ಮತ್ತು ಜವಾಬ್ದಾರಿ ಎರಡೂ ಪ್ರತಿಯೊಬ್ಬರ ಕೈಯಲ್ಲೇ ಇರುತ್ತೆ.